ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಸ್ಫೂರ್ತಿ ದಿನ ಅನ್ನೋ ಕಾರ್ಯಕ್ರಮದಲ್ಲಿ AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟರಿ ಪ್ರೋಗ್ರಾಮ್ 2026ನೇ ಇಸ್ವಿಯ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಫೋಟೋ ಅಂಡ್ ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಆದಷ್ಟು ನಾವು ನಿನ್ನೆ ಏನು ವರ್ಕ್ ಮಾಡಿದ್ವಲ್ಲ, ನಿನ್ನೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು, ಮತ್ತೆ ಹ್ಯಾಂಗ್ ಆಯ್ತು ಸಿಸ್ಟಮ್ ಎಲ್ಲ. ಅದನ್ನೇ ಇನ್ನ ಕಂಟಿನ್ಯೂಷನ್ ಮಾಡಿಕೊಂಡು ಕೆಲವೊಂದು ಟಾಪಿಕ್ಸ್ ನಾನು ವಿಡಿಯೋ ಮತ್ತೆ ಫೋಟೋ ಹೆಂಗ್ ಎಡಿಟ್ ಮಾಡಬಹುದು, ಮತ್ತೆ ಫೋಟೋ ಮಾಡಾದ್ಮೇಲೆ ವಿಡಿಯೋ ನೆನ್ನೆ ಏನ್ ಮಾಡಿದ್ವಿ ಅದೇ ತರ ಬೇರೆ ಒಂದು ಫೋಟೋಸ್ಗಳನ್ನ ಮಾಡಿ ಅದರಲ್ಲಿ ವಿಡಿಯೋ ಎಡಿಟ್ಸ್ ಅನ್ನ ಹೆಂಗ್ ಮಾಡಬಹುದು, ಮತ್ತೆ ಕ್ಯಾನ್ವಾನ ಯಾವ ರೀತಿ ಕಂಪ್ಲೀಟ್ ಆಗಿ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಓಕೆ, ಸೊ ಟಾಪಿಕ್ಸ್ ಇಲ್ಲಿದೆ, ನೀವು ಬೇಕಾದ್ರೆ ಆಮೇಲೆ ಇದನ್ನ ನೋಡ್ಕೊಳ್ಳಿ. ಎಲ್ಲಾ ಟಾಪಿಕ್ಸ್ ಕವರ್ ಮಾಡಕ್ಕಾಗಲ್ಲ, ಬಟ್ ಆದಷ್ಟು ಎಲ್ಲಾ ಟಾಪಿಕ್ಸ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈಟ್, ಈಗ ಫಸ್ಟ್ ಆಫ್ ಆಲ್ ಒಂದು ನೋಟ್ ಪ್ಯಾಡ್ ತಗೋತೀನಿ. ಇವತ್ತು ನಾನು ಏನೋ ಪ್ರಿಪೇರ್ ಆಗಿ ಬರೋದಕ್ಕೆ ಟೈಮ್ ಇರಲಿಲ್ಲ, ಆಯ್ತಾ. ನಾನು ಅರ್ಧ ಗಂಟೆ ಅಷ್ಟೇ ಬಂದೆ. ನಾನು ಅರ್ಧ ಗಂಟೆ ಬಂದು ಮುಖ ತೊಳ್ಕೊಂಡು ಒಂದಿಷ್ಟು ಏನೋ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಬಂದಿದ್ದೀನಿ ಇಲ್ಲಿ. ಏನೋ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡು ನಿಮಗೆ ಸ್ಲೈಡ್ಸ್ ಅಷ್ಟೇ ಪ್ರಿಪೇರ್ ಮಾಡಿದೆ. ಸೊ ನನಗೆ ಏನು ಪ್ರಿಪೇರ್ ಆಗಿಲ್ಲ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಬಟ್ ಎಲ್ಲ ಟಾಪಿಕ್ಸು ಕವರ್ ಮಾಡಿ ನೋಡಿ, ಆದಷ್ಟು ಕವರ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಈ ಫೋಟೋ ಮತ್ತೆ ವಿಡಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ತುಂಬಾ ಜನ ಅಂದ್ರೆ ಡೈರೆಕ್ಟ್ ಎಡಿಟಿಂಗ್ ಹೋಗ್ತಾರ. ಏನೋ ಒಂದು ಫೋಟೋ ಇರ್ಬೋದು, ಒಂದು ವಿಡಿಯೋ ಇರ್ಬೋದು, ಏನೇ ಇರ್ಬೋದು, ಎಡಿಟಿಂಗ್ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಕೋತಾರೆ. ಬಟ್ ನಿಮ್ಗೆ ಎಡಿಟ್ ಮಾಡ್ಬೇಕಾದ್ರೆ ಕೆಲವೊಂದೆಲ್ಲ ಕ್ಲಾರಿಟಿ ಬರಲ್ಲ, ಮತ್ತೆ ಆಕ್ಚುಲ್ ಆಗಿ ನಿಮ್ಗೆ ಏನ್ ಔಟ್ಪುಟ್ ಬರ್ಬೇಕು ಅದು ಬರಲ್ಲ. ಫಸ್ಟ್ ಆಫ್ ಆಲ್ ಈ ಫೋಟೋ ಅನ್ನೋದಿದೆಯಲ್ಲ, ಈ ಫೋಟೋ ಅಂದ್ರೆ ಸ್ಟ್ಯಾಟಿಕ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಸ್ಟ್ಯಾಟಿಕ್ ಪಿಕ್ಚರ್ ಅಂತ ಕರಿಬಹುದು. ಏನ್ ಸ್ಟ್ಯಾಟಿಕ್ ಅಂದ್ರೆ ಇದು ಮೂವ್ ಆಗಲ್ಲ ನಿಮ್ಗೆ. ಅಂದ್ರೆ ಇವಾಗ ಇಲ್ಲಿ ಗೂಗಲ್ಗೆ ಹೋಗೋಣ, ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ಓಕೆ, ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋನೇ ತಗೋಣ. ಓಕೆ, ಇವಾಗ ನೋಡಿ, ಇಲ್ಲಿ ಯಾವ್ದೋ ಒಂದು ನಾನು ಫೋಟೋ ಕ್ಲಿಕ್ ಮಾಡ್ತೀನಿ. ರೈಟ್, ಸೊ ಇದು ಬಂದು ಇಮೇಜ್. ಓಕೆ, ಇದು ಇಮೇಜ್. ಈ ಇಮೇಜ್ ನಿಮ್ಗೆ ಜಸ್ಟ್ ಸ್ಟ್ಯಾಟಿಕ್ ಆಗಿರುತ್ತೆ, ಅದು ಏನು ಮಾಡಲ್ಲ. ನಾನೇನ್ ಮಾಡ್ಬೋದು ಅಂದ್ರೆ ಇದನ್ನ ಕಾಪಿ ಮಾಡಿಕೊಂಡು ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಯಾನ್ವಾ ಓಪನ್ ಮಾಡ್ಕೊಳ್ಳೋಣ. ಓಕೆ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಯಾನ್ವಾನು ಓಪನ್ ಮಾಡ್ಕೋತೀನಿ. ಸೊ ದಟ್ ನಿಮ್ಗೆ ಈ ವಿಡಿಯೋ ಮತ್ತೆ ಫೋಟೋ ಎಡಿಟಿಂಗ್ ಹೆಂಗ್ ಮಾಡ್ಬೋದು, ತುಂಬಾ ಟೂಲ್ಸ್ ಇದೆ. ನಾನು ಕೆಲವು ಟೂಲ್ಸ್ ಹೇಳ್ತೀನಿ, ಬಟ್ ಕ್ಯಾನ್ವಾದಲ್ಲಿ ಯಾವ ರೀತಿ ನಾವು ಎಫೆಕ್ಟಿವ್ ಆಗಿ ವಿಡಿಯೋ ಅಥವಾ ಫೋಟೋ ಎಡಿಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ರೈಟ್. ಸೊ ಇವಾಗ ನನಗೆ ಈ ಫೋಟೋ ಬೇಕು, ನನಗೆ ಇದರಲ್ಲಿ ಏನೋ ಮಾಡಬೇಕು ಅಂದ್ರೆ ಇದು ಸ್ಟ್ಯಾಟಿಕ್ ಇಮೇಜ್. ನಾನು ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ನ್ಯೂ ಅಂತ ಕೊಡ್ತೀನಿ. ಇದು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆಂಪ್ಲೇಟ್ಸ್ ಅಲ್ಲ, ಜಸ್ಟ್ ಯಾವ್ದೋ ಒಂದು ನಾನು ಟೆಂಪ್ಲೇಟ್ ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಪ್ರೆಸೆಂಟೇಷನ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಜಸ್ಟ್ ಪೇಸ್ಟ್ ಮಾಡ್ತೀನಿ. ನೋಡಿ, ಇವಾಗ ನನಗೆ ಈ ಒಂದು ಇಮೇಜ್ ಬಂದ್ಬಿಡುತ್ತೆ. ಸೊ ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಈ ತರ. ಓಕೆ, ನೀವು ಇಲ್ಲಿ ನೋಡ್ಬೋದು, ಈ ನಾನು ಸ್ಟ್ರೆಚ್ ಮಾಡಿದಷ್ಟು, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನೋಡಿ ನಾನು ಇದು ಇಷ್ಟು ಚಿಕ್ಕದ್ ಮಾಡಿದ್ರೆ ಈ ಕ್ಲಾರಿಟಿ ಹೆಂಗಿದೆ, ಸ್ಟ್ರೆಚ್ ಮಾಡಿದ್ರೆ ಕ್ಲಾರಿಟಿ ಹೆಂಗಾಗುತ್ತೆ ಅಂತ, ಆಯ್ತಾ. ಸೊ ಇದು ನಾವು ರಾಸ್ಟರ್ ಅಂಡ್ ವೆಕ್ಟರ್ ಗ್ರಾಫಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ, ಈ ತರ ಇಮೇಜಸ್ ಏನಿದೆಲ್ಲ ಇದೆಲ್ಲ ಒಂದು ರಾಸ್ಟರ್. ಅಂದ್ರೆ ನಿಮ್ಗೆ ಈ ಇಮೇಜ್ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೋ ಅಷ್ಟು ನಿಮ್ಗೆ ಇದು ಬ್ಲಾಟ್ ಆಗುತ್ತೆ. ಬ್ಲಾಟ್ ಅಂತಂದ್ರೆ ನಿಮ್ಗೆ ಪಿಕ್ಸೆಲ್ ಎಲ್ಲ ಪಿಕ್ಸೆಲೇಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನೀವು ನೋಡ್ಬೋದು, ರೆಸೊಲ್ಯೂಷನ್ ನಾವು ಎಷ್ಟು ಜಾಸ್ತಿ ಇಡ್ತೀವಿ ಅವಾಗ ಅದು ಎಷ್ಟು ನಾವು ದೊಡ್ಡದಾಗಿ ಮಾಡ್ತೀವೋ ಅಷ್ಟು ಕ್ಲಾರಿಟಿ ಇರುತ್ತೆ. ಇನ್ ಕೇಸ್ ಏನಾದ್ರು ನೋಡಿ, ಈ ತರ ಇಮೇಜಸ್ ನಾನು ತಗೋತೀನಿ, ಗೂಗಲ್ ಇಂದ ತಗೊಂಡಿರೋದು. ಈ ಗೂಗಲ್ ಇಂದ ತಗೊಂಡು ನಿಮಗೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಬ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬಂದು ಫೋಟೋ ಅಂತ ಕರಿತೀವಿ ಅಥವಾ ಇಮೇಜ್ ಅಂತ ಕರಿತೀವಿ. ಸೊ ಇಮೇಜಸ್ ಅಲ್ಲಿ ನಿಮ್ಗೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಏನೇನಪ್ಪಾ ಅಂತಂದ್ರೆ, ಇವಾಗ ನಾನೊಂದು ಇಮೇಜ್ ಅಂತ ತಗೋತೀನಿ.
ಇಮೇಜ್ ಅಂತ ತಗೊಂಡ್ರೆ ಫಸ್ಟ್ ನಮಗೆ ಜೆಪೆಗ್ ಅಂತ ಬರುತ್ತೆ. ನೆಕ್ಸ್ಟ್ PNG. ಸೊ ಈ ಫಾರ್ಮ್ಯಾಟ್ಸ್ ಏನಿದೆಲ್ಲ ಇದು ಹೆಚ್ಚಾಗಿ ನಾವು ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಒಂದು ಕೆಲಸ ಮಾಡೋಣ. ಸಿನ್ಸ್ ನಾನು ನೋಟ್ಸ್ ತಂದಿಲ್ಲಲ್ಲ, ಸೊ ಇಲ್ಲಿಂದ ಒಂದೊಂದೇ ನಾವು ಇಲ್ಲೇ ತಗೊಂಡು ಮಾಡೋಣ. ಓಕೆ, ಏನ್ ಮಾಡ್ತೀನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಸ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನನಗೆ ನೋಡಿ ರಾಸ್ಟರ್ ಇಮೇಜಸ್ ಇದೆಲ್ಲ ಬಂದು ನೋಡಿ. ರಾಸ್ಟರ್ ಇಮೇಜಸ್ ಅಂದ್ರೆ ನಿಮ್ಗೆ ಹತ್ರ ಪಿಕ್ಸೆಲೇಟ್ ಆಗ್ಬಿಡುತ್ತೆ. ಓಕೆನಾ. ಸೊ ಜೆಪೆಗ್, PNG, ಜಿಫ್ ಬಂದು ನಮ್ಗೆ ಆನಿಮೇಷನ್ಸ್ ಅನ್ನೋದು. BMP ಇದೆಲ್ಲ ಬಂದು ನಮ್ಗೆ ಈ ಮೈಕ್ರೋಸಾಫ್ಟ್ ಅಲ್ಲಿ ಫೋಟೋ ಎಡಿಟಿಂಗ್ ಅಂದ್ರೆ ಫೋಟೋ ಒಂದು ಮಾಡಬಹುದು. ಒಂದು ಫೋಟೋ ಇತ್ತು ಆಕ್ಚುಲಿ, ಪೇಂಟರ್ ಅಂತ ಇತ್ತು ಆಯ್ತಾ, MS ಪೇಂಟ್ ಅಂತ. ಇವಾಗ ಅದು ಇದೆಯಾ ನಂಗೆ ಗೊತ್ತಿಲ್ಲ, ಅದು ಮೋಸ್ಟ್ ಒಳ್ಳೆ ತೆಗೆದ್ಬಿಟ್ಟಿದ್ದಾರೆ. ಸೊ BMP ಫೈಲ್ಸ್ ಇದೆಲ್ಲ ಬಂದು ತುಂಬಾ ದೊಡ್ಡ ಫೈಲ್ಸ್ ಅದು. ಓಕೆ, ಸೊ ಈ ರಾಸ್ಟರ್ ಗ್ರಾಫ್ಸ್ ಎಲ್ಲ ಬಂದು ಈ ತರ ಇಮೇಜಸ್ಗಳು. ನಾವೇನು ಇವಾಗ ಒಂದು ಕ್ಯಾಮ್ರಾ, ಮೊಬೈಲ್ ಕ್ಯಾಮ್ರಾದಲ್ಲಿ ಫೋಟೋ ತೆಗಿತೀವಿ, DSLR ಕ್ಯಾಮ್ರಾ ತೆಗಿತಾರೆ, ಅದೆಲ್ಲ ಬಂದು ರಾಸ್ಟರ್ ಇಮೇಜಸ್ ಅಂತ. ಇದೆಲ್ಲ BMP ಎಲ್ಲ ಬಂದು ಬಿಟ್ ಮ್ಯಾಪ್ ಇಮೇಜಸ್. ಸೊ ಈ ತರ ನನಗೆ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಓಕೆ, ಈ ಜಿಫ್ ಬಂದು ನಿಮಗೆ ಅದು ಇಮೇಜ್ ಆದ್ರೂ ಆಗಿರ್ಬೋದು, ಆನಿಮೇಷನ್ಸ್ ಆದ್ರೂ ಆಗಿರ್ಬೋದು. ಓಕೆನಾ. ಇದು ಬಿಟ್ಟು ನೆಕ್ಸ್ಟ್ ನಮ್ಗೆ ಇನ್ನೊಂದಿರುತ್ತೆ ವೆಕ್ಟರ್ ಗ್ರಾಫಿಕ್ಸ್ ಅಂತೇಳಿ. ಇದು ರಾಸ್ಟರ್ ಗ್ರಾಫಿಕ್ಸ್, ವೆಕ್ಟರ್ ಗ್ರಾಫಿಕ್ಸ್ ಅಂತ. ಸೊ ಈ ತರ ನಮ್ಗೆ ಎರಡು ಡಿಫ್ರೆಂಟ್ ಟೈಪ್ ಇಮೇಜಸ್ ಬರುತ್ತೆ. ಈಗ ಕೊಟ್ಟಿಗೆಲ್ಲ ನೋಡ್ತೀನಿ, ಅನಿಮೇಷನ್ ಬೇಡ, 3D ಇಮೇಜಸ್ ಜನರೇಟೆಡ್, ರಾ ಇಮೇಜಸ್ ಕೊಟ್ಟಿಲ್ಲ ಅನ್ಸುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿದೆ, ಸಾರಿ ನೋಡಿ. ವೆಕ್ಟರ್, ವೆಕ್ಟರ್ ಅಂತಂದ್ರೆ ಯೂಶಲಿ ನೀವು ಎಷ್ಟೇ ದೊಡ್ಡದು ಮಾಡಿ, ಎಷ್ಟೇ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ, ನಿಮಗೆ ಅದು ಪಿಕ್ಸೆಲೆಟ್ ಆಗಲ್ಲ. ಇದೆಲ್ಲ ಯಾವ ತರ ಗ್ರಾಫಿಕ್ಸ್ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಯಾನ್ವಾ ಹೋಗ್ತೀನಿ. ಓಕೆ, ಅದ್ರ ಜೊತೆಗೆ ಪವರ್ ಪಾಯಿಂಟ್ ಕೂಡ ಓಪನ್ ಮಾಡಿರ್ತೀನಿ. ಪವರ್ ಪಾಯಿಂಟ್ ಯಾಕೆ ಓಪನ್ ಮಾಡ್ತೀನಿ ಅಂದ್ರೆ, ಮೊದಲೆಲ್ಲ ನಮ್ಗೆ ಈ ಗ್ರಾಫಿಕ್ಸ್ ಅಲ್ಲಿ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅವಾಗ ಪವರ್ ಪಾಯಿಂಟ್ ಅಲ್ಲಿ ಎಡಿಟ್ ಮಾಡ್ಬಿಡ್ತೀವಿ. ಸೊ ಪವರ್ ಪಾಯಿಂಟ್ ಅಲ್ಲ ನಾವು ಎಷ್ಟೊಂದು ಎಡಿಟ್ ಮಾಡ್ಬೋದು ಆಕ್ಚುಲಿ. ಓಕೆ, ನಿಮ್ಗೆ ಫೋಟೋಶಾಪೇ ಬೇಕಾಗಿಲ್ಲ, ಆ ಮಟ್ಟಕ್ಕೆ ಎಡಿಟ್ ಇಲ್ಲೇ ಮಾಡ್ಬಿಡ್ತಿದ್ವಿ ನಾವು. ಅದನ್ನು ತೋರಿಸ್ತೀನಿ ನಿಮಗೆ, ಫೋಟೋಶಾಪ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ಓಕೆ ನೋಡಿ, ಇವಾಗ ಇದು ಏನು ರಾಸ್ಟರ್ ಗ್ರಾಫಿಕ್ಸ್ ಅಂತ ಹೇಳಿದ್ರೆ, ಇದನ್ನ ಪವರ್ ಪಾಯಿಂಟ್ ಅಲ್ಲಿ ಪೇಸ್ಟ್ ಮಾಡ್ಕೋತೀನಿ. ಡೌನ್ಲೋಡ್ ಮಾಡ್ಕೋಬೇಕು ಆಕ್ಚುಲಿ, ಕಾಪಿ ಪೇಸ್ಟ್ ಆಗಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ಇಲ್ಲಿ ಹೋಗ್ತೀನಿ, ಇನ್ನೊಂದ್ಸತಿ ಕಾಪಿ ಮಾಡಿ ನೋಡೋಣ. ಕಾಪಿ ಮತ್ತೆ ಪವರ್ ಪಾಯಿಂಟ್, ಕಾಪಿ. ನೋಡಿ ಇಲ್ಲೂ ಕೂಡ ಅಷ್ಟೇ, ನಾನು ಇದನ್ನ ಮಾಡೋದು ನೋಡಿ, ನಿಮ್ಗೆ ಇಲ್ಲಿ ಪಿಕ್ಸೆಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ರೈಟ್. ಈಗ ನಮಗೆ ಕ್ವಶನ್ ಇರೋದು, ರಾಸ್ಟರ್ ನೋಡಿದ್ವಿ, ಈ ವೆಕ್ಟರ್ ಅಂದ್ರೆ ಏನು ಅಂತ ನೋಡಿ. ವೆಕ್ಟರ್ ಗ್ರಾಫಿಕ್ಸ್ ಬಂದು ಈ ಪವರ್ ಪಾಯಿಂಟ್ ಮತ್ತೆ ಕ್ಯಾನ್ವಾ ಇದೆಲ್ಲ ನಾವು ವೆಕ್ಟರ್ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಹೆಂಗೆ ಅಂದ್ರೆ ನಾನು ತೋರಿಸ್ತೀನಿ ನೋಡಿ. ಈ ವೆಕ್ಟರ್ ಎಲ್ಲ ಬಂದು ನಿಮ್ಗೆ ಈ ಕಾರ್ಟೂನ್ಸ್ ಮಾಡ್ತಾರಲ್ವಾ, ಕಾರ್ಟೂನ್ಸ್ ಅದು, ಮತ್ತೆ ಲೋಗೋಸ್ ಏನ್ ನಾವು ಡಿಸೈನ್ ಮಾಡ್ತೀವಿ, ಇದೆಲ್ಲ ಒಂದು ವೆಕ್ಟರ್ ಅಲ್ಲೇ ಮಾಡ್ಬೇಕು ನೀವು. ವೆಕ್ಟರ್ ಗ್ರಾಫಿಕ್ಸ್ ಏನಂದ್ರೆ ವೆಕ್ಟರ್ ಅಂತಂದ್ರೆ ನಾನು ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ತೀನಿ, ಇಲ್ಲೊಂದು ಎಲಿಮೆಂಟ್ ಅಂತ ಕೊಡ್ತೀನಿ, ಇಲ್ಲೊಂದು ಶೇಪ್ ಇದೆ. ಓಕೆ, ನಾ ಏನ್ ಮಾಡ್ತೀನಿ, ಈ ಶೇಪ್ ಕ್ಲಿಕ್ ಮಾಡಿದ್ರೆ ಅಥವಾ ಇಲ್ಲಿ ಹೋಗ್ಬಿಟ್ಟು ಶೇಪ್. ಓಕೆ ನೋಡಿ, ಇಲ್ಲಿ ನನಗೆ ಎಷ್ಟೊಂದು ಶೇಪ್ಸ್ ಇದೆ. ಈ ಎಲ್ಲಾ ಶೇಪ್ ಬಂದು ವೆಕ್ಟರ್ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾ ಇದನ್ನ ತಗೋತೀನಿ ನೋಡಿ, ಆಯ್ತಾ, ಇದೊಂದು ಶೇಪ್. ಈ ಶೇಪ್ ಕಲರ್ ಚೇಂಜ್ ಮಾಡೋಣ. ಓಕೆ, ಈ ಕಲರ್ ನೋಡಿ, ಇವಾಗ ಎಷ್ಟು ದೊಡ್ಡದು ಮಾಡ್ತೀನಿ, ಎಷ್ಟೇ ದೊಡ್ಡದು ಮಾಡಿದ್ರು ಕೂಡ ನಿಮ್ಗೆ ಇದು ಪಿಕ್ಸೆಲೇಟ್ ಆಗಲ್ಲ ಈ ಇಮೇಜ್. ಸೊ ಈ ತರ ನಾವು ಈ ಕಾರ್ಟೂನ್ಸ್ಗಳು ಇದೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಕೋರಲ್ ಡ್ರಾ ಮತ್ತೆ ಇವಾಗ ಕ್ಯಾನ್ವಾ, ಪವರ್ ಪಾಯಿಂಟ್, ಈ ತರದ್ದೆಲ್ಲ ಏನು ಸಾಫ್ಟ್ವೇರ್ಸ್ ಅಪ್ಲಿಕೇಶನ್ ಇದೆಲ್ಲ, ಇದೆಲ್ಲ ಒಂದು ವೆಕ್ಟರ್ಸ್ ಅನ್ನ ಮಾಡೋದಕ್ಕೆ. ನೀವು ನೋಡಿ, ಯಾರಾದ್ರೂ ಅಕಸ್ಮಾತ್ ಆಗಿ ಲೋಗೋ ಮಾಡ್ತಿದ್ರೆ ಅದನ್ನ ಫೋಟೋಶಾಪ್ ಅಲ್ಲಿ ಮಾಡಕ್ ಆಗಲ್ಲ ಅಂತಲ್ಲ, ಮಾಡಲ್ಲ. ಓಕೆನಾ. ಸೊ ಏನ್ರಲ್ಲಿ ಯೂಸ್ ಮಾಡ್ತಾರೆ, ಕೋರಲ್ ಡ್ರಾ ಅಲ್ಲಿ ಯೂಸ್ ಮಾಡ್ತಾರೆ. ಆಯ್ತಾ. ಸೊ ನನ್ನ ಹತ್ರ ಕೋರಲ್ ಡ್ರಾ ಇಲ್ಲ ಆಕ್ಚುಲಿ, ಇಲ್ಲಾಂದ್ರೆ ತೋರಿಸ್ತಿದ್ದೆ ನಾನು. ಫೋಟೋಶಾಪ್ ಇದೆ, ನಾನು ತೋರಿಸಿಲ್ಲ ಫೋಟೋಶಾಪ್ ಅಲ್ಲಿ, ಯಾಕಂದ್ರೆ ನಾವಿಲ್ಲಿ ಲೋಗೋ ಡಿಸೈನ್ ಕಲಿತಾ ಇಲ್ಲ. ಲೋಗೋ ಡಿಸೈನ್ ಮಾಡೋದಕ್ಕೂ ಇವಾಗ ಸಖತ್ ಈಸಿ ಇದೆ, ಅದನ್ನು ಈಗ ತೋರಿಸ್ತೀನಿ ಲೋಗೋ ಹೆಂಗ್ ಡಿಸೈನ್ ಮಾಡ್ಬೋದು ಅಂತ. ಇವಾಗ ಎಲ್ಲ ನಿಮ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲದೂ ನಿಮ್ಗೆ ತುಂಬಾ ಸುಲಭವಾಗಿ ಮಾಡ್ಬೋದು. ಓಕೆನಾ ರೈಟ್. ಈಗ ನನಗೆ ಎರಡು ಡಿಫ್ರೆನ್ಸ್ ಗೊತ್ತಾಯ್ತು ಸಿಂಪಲ್ ಆಗಿ. ಒಂದು
ರಾಸ್ಟರ್, ಇನ್ನೊಂದು ವೆಕ್ಟರ್. ರಾಸ್ಟರ್ ಅಂದ್ರೆ ನನಗೆ ಇಮೇಜ್, ನಾನು ಏನ್ ಫೋಟೋ ತೆಗಿತೀನಿ ಅದೆಲ್ಲ ಒಂದು ರಾಸ್ಟರ್ ಇರುತ್ತೆ. ಅಕಸ್ಮಾತ್ ಆಗಿ ಏನಾದ್ರು ನನಗೆ ಈ ಕಾರ್ಟೂನ್ಸ್ ಮಾಡಬೇಕು ಅಥವಾ ಲೋಗೋ ಮಾಡಬೇಕು, ನಾನೇನ್ ಮಾಡ್ತೀನಿ ಕೋರಲ್ ಡ್ರಾ ಯೂಸ್ ಮಾಡ್ಕೊಂಡು ವೆಕ್ಟರ್ ಗ್ರಾಫಿಕ್ಸ್ ಅಲ್ಲಿ ಮಾಡ್ತೀನಿ. ಅದು ಬಿಟ್ಟು ಇನ್ನ ಬೇರೆ ಬೇರೆ ಎಲ್ಲ ಟೈಪ್ಸ್ ಇದಾವೆ. ಸೊ ಅದೆಲ್ಲ ಅಷ್ಟೊಂದು ನೀವು ಡೆಪ್ತ್ ಆಗಿ ನೋಡೋ ಅವಶ್ಯಕತೆ, ಅಂದ್ರೆ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಆನಿಮೇಟೆಡ್ ಇದೆಲ್ಲ ಇಮೇಜ್ ಅಲ್ಲ, ತ್ರೀ ಡಿ ಇಮೇಜಸ್. ಓಕೆ, ಇದು ನೋಡಿ 3D ಇಮೇಜಸ್ ಅಂತ ನಾನು ತೋರಿಸ್ತೀನಿ ನೋಡಿ. ಏನ್ 3D ಇಮೇಜಸ್ ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ನೋಡಿ, ಇಲ್ಲಿ 3D ಮಾಡೆಲ್ಸ್ ಅಂತ ಬರುತ್ತೆ. ಓಕೆನಾ, ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂದು 3D ಮಾಡೆಲ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಒಂದು 3D ಮಾಡೆಲ್ ತೋರಿಸ್ತೀನಿ. 3D ಮಾಡೆಲ್ ಅಂದ್ರೆ ನಿಮ್ಗೆ ಎಲ್ಲಾ ಡೈರೆಕ್ಷನ್ ಅಲ್ಲೂ ಅದನ್ನ ಚೆಕ್ ಮಾಡ್ಬೋದು ನೋಡಿ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ನೋಡ್ಬಿಟ್ಟು ಆನಿಮೇಟೆಡ್ ಮಾಡೆಲ್ಸ್, ಇದು ಬಂದು ಆನಿಮೇಷನ್ ವಿತ್ ಆನಿಮೇಷನ್ ಇದೆ ಇದು. ಓಕೆ, ಇದೇ ತಗೋತೀನಿ. ಇದೆಲ್ಲ ಪ್ರೀ ಡಿಫೈನ್ಡ್ ಅಂದ್ರೆ ಆಲ್ರೆಡಿ ಇರೋವಂಥದ್ದು. ಓಕೆ ನೋಡಿ, ಇದೆಲ್ಲ ಒಂದು 3D. ಸೊ ಇದು ಹೆಂಗೆ 3D ಆಗುತ್ತೆ, ಇದು ನೋಡಿ, ಇದು ಹಿಂಗಿದೆಲ್ಲ ನೋಡಿ. ಇವಾಗ ನಾನು ಇದನ್ನ ಹಿಂಗೆ ತೆಗಿಸ್ತೀನಿ ನೋಡಿ. ಓಕೆ, ಇದು ಬಂದು ನಿಮ್ಗೆ ಪವರ್ ಪಾಯಿಂಟ್ ಅಲ್ಲಿ ನಾನು ತೋರಿಸ್ತಾ ಇರೋದು. ಓಕೆ, ಸೊ ಈ ತರ ಕ್ಯಾನ್ವಾದಲ್ಲಿ ಮಾಡ್ಬೋದಾ, ಈ ತರ ಕ್ಯಾನ್ವಾದಲ್ಲಿ ಕೂಡ ನೀವು ಮಾಡ್ಬೋದು. ಅದಕ್ಕೆ ಇಲ್ಲಿ ಆ 3D ಮಾಡೆಲ್ಸ್ ಇರಬೇಕು ನಿಮ್ಗೆ ಕ್ಯಾನ್ವಾದಲ್ಲಿ. ಓಕೆ, ಸೊ ಅದಕ್ಕೆಲ್ಲ ನಾವು ಆನಿಮೇಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮತ್ತೆ ವಾಪಸ್ ಇಲ್ಲಿ ಹೋಗ್ತೀನಿ ನೋಡಿ, ಒಂದು ಫೋಟೋ ಮತ್ತೆ ವಿಡಿಯೋ. ಫೋಟೋ ಬಂದು ಇಮೇಜ್, ಇಮೇಜ್ ಅಲ್ಲಿ ನನಗೆ ಹೆಚ್ಚಾಗಿ ಜೆಪೆಗ್ ಅಥವಾ PNG ಅನ್ನ ನಾನು ಯೂಸ್ ಮಾಡ್ತೀನಿ. ಇದು ಬಿಟ್ಟು ನಾನು ಬೇಕಿದ್ರೆ PDF ಕೂಡ ನಾನು ಕನ್ವರ್ಟ್ ಮಾಡ್ಕೋಬಹುದು. ಈ ಅಕಸ್ಮಾತ್ ನೀವು ಯಾರಾದ್ರೂ ನನಗೆ ಪ್ರಿಂಟ್ ಬೇಕು ಅಂತಂದ್ರೆ ನಿಮ್ಗೆ PDF ಫಾರ್ಮೆಟ್ ಅಲ್ಲೇ ಕೇಳ್ತಾರೆ. ಯಾತಕ್ಕೆ ಕೇಳ್ತೀನಿ ಅಂದ್ರೆ, ಇದು ಬಂದು ನಿಮ್ಗೆ ಕ್ಲಾರಿಟಿ ಹೋಗಲ್ಲ. ಓಕೆ, ಸೊ PDF ಅಲ್ಲಿ ಕೇಳ್ತಾರೆ. ಜೆಪೆಗ್ ಕೊಟ್ಟಾಗ ಏನಾಗ್ತಂದ್ರೆ, ಕೆಲವು ಟೈಮ್ ನೀವೇನಾದ್ರೂ ಅಕಸ್ಮಾತ್ ರೆಸೊಲ್ಯೂಷನ್ ಕಮ್ಮಿ ಸೇವ್ ಮಾಡ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. PNG ಬಂದು ಇದು ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ನೋಡಿ ಇಲ್ಲಿ ಇವಾಗ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇದೆ, ಆಯ್ತಾ. ಇಲ್ಲಿ ಓಕೆ, ಇಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಇದೆ, ಆಯ್ತಾ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನನಗೆ ಈ ಬ್ಯಾಕ್ ಗ್ರೌಂಡ್ ಬೇಡ, ಆಯ್ತಾ. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, BG ರಿಮೂವರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ರಿಮೂವರ್. ಈಗ ರಿಮೂವ್ ಮಾಡುತ್ತ ಅಂತ ನೋಡಿ, ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ನಾನು ಇವಾಗ ಇದೇನೋ ಟೆಕ್ಸ್ಟ್ ಇದೆ ನೋಡಿ, ಏನು ಆಯ್ತಾ. ಈಗ ಇದೇನಿದೆಯಲ್ಲ ಇದು, ಇದು ಬಂದು ನನಗೆ ಟ್ರಾನ್ಸ್ಪರೆಂಟ್ ಇದೆ. ಹೆಂಗ್ ಗೊತ್ತಾಗುತ್ತೆ ಟ್ರಾನ್ಸ್ಪರೆಂಟ್ ಅಂತ, ಇಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಇಮೇಜ್ ಹಾಕೋತೀನಿ ಜಸ್ಟ್ ಸುಮ್ಮನೆ. ಸುಮ್ಮನೆ ಜಸ್ಟ್ ಒಂದು ಇಮೇಜ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಒಂದು ನಮ್ಗೆ ಗೊತ್ತಾಗುತ್ತೆ ಇದು ಟ್ರಾನ್ಸ್ಪರೆಂಟ್ ಇದೆ. ಇವಾಗ ನನಗೆ ಗೊತ್ತಾಗಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ವೈಟು ಇರ್ಬೋದಲ್ವಾ. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇ ಬ್ಯಾಕ್ ಗ್ರೌಂಡ್ ಅಂತ ಕೊಡ್ತೀನಿ. ಓಕೆ, ಹೋಗ್ಬಿಟ್ಟು ಇವಾಗ ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಅಂತ ನೋಡೋಣ. ಸೇ ಫಾರ್ ಎಕ್ಸಾಂಪಲ್ ಇದನ್ನು ತಗೋಣ. ರೈಟ್, ಈಗ ನೋಡಿ ಇದೆಲ್ಲ ಇದು, ರೈಟ್ ಕ್ಲಿಕ್, ಲೇಯರ್, ನೋಡಿ ಇದು ಬಂದು ನಿಮ್ಗೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಯ್ತು. ಓಕೆ, ಈಗ ನನಗೆ ಈ ತರ ಒಂದು ಇಮೇಜ್ ಬೇಕು ಅಂದ್ರೆ, ನನ್ಗೆ ಎಲ್ಲೇ ಇದನ್ನ ನಾನು ತಗೊಂಡ್ರು ಇದು ನನಗೆ ಬ್ಯಾಕ್ ಗ್ರೌಂಡ್ ಪ್ಲೇನ್ ಇರಬೇಕು. ಓಕೆ, ನಾನು ಇವಾಗ ಇದನ್ನ ಸೇವ್ ಮಾಡ್ತೀನಿ. ಸೇವ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀನಿ ನೋಡಿ, ಇದು ನನಗೆ ಒಂದಷ್ಟು ಏನೋ ಬ್ಯಾನರ್ಗಾಗ್ಲಿ ಒಂದು ಲೋಗೋಗಾಗ್ಲಿ ಅಥವಾ ಎಲ್ಲೋ ಒಂದ್ ಕಡೆ ನಾನು ಇದನ್ನ ಯೂಸ್ ಮಾಡ್ಕೋಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೇವ್ ಮಾಡ್ತೀನಿ ನೋಡಿ. ಹೆಂಗ್ ಸೇವ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು ಇವಾಗ ಶೇರ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಜೆಪೆಗ್ ಮತ್ತೆ PNG ಗೆ ಡಿಫ್ರೆನ್ಸ್ ಏನು ಅಂತ ನಾನು ತೋರಿಸ್ತೀನಿ. ಇದನ್ನ ನಾನು ಸೇವ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ, ಡೌನ್ಲೋಡ್ ಅಂತ ಕೊಡ್ತೀನಿ. ಓಕೆ, ಡೌನ್ಲೋಡ್ ಕೊಟ್ಟಾಗ ನೋಡಿ PNG ಅಂತ ಬರುತ್ತೆ. ಅದು ಬಿಟ್ಟು ಬೇರೆ ಬೇರೆ ಆಪ್ಷನ್ಸ್ ಇಲ್ಲಿದಾವೆ. ನಮ್ಗೆ ಇವಾಗ ಜೆಪೆಗ್ ಮತ್ತೆ PNG ಬೇಕು. ನಾನು ಮಾಡ್ತೀನಿ ಜೆಪೆಗ್ ಅಂತ ಕೊಡ್ತೀನಿ. ಇಲ್ಲಿ ಜೆಪೆಗ್ ಅಂತ ಕೊಟ್ರೆ ನನಗೆ ಇಲ್ಲಿ ಕ್ವಾಲಿಟಿ ಮತ್ತೆ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ನನಗೆ ಕ್ವಾಲಿಟಿ ಹೈ ಕ್ವಾಲಿಟಿ ಬೇಕಂದ್ರೆ ಈ ತರ ನಾನು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಸೈಜ್ ಕೂಡ ನಾನು ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ನಾನು ಇಲ್ಲಿ ಕ್ವಾಲಿಟಿ ಮತ್ತೆ ಸೈಜ್ ಇನ್ಕ್ರೀಸ್ ಮಾಡಿದಷ್ಟು ಇದು ಏನಿದೆ ಕ್ವಾಲಿಟಿ ಅದು ರಿಟೈನ್ ಆಗುತ್ತೆ. ಇಲ್ಲಿ ನಾ ಏನ್ ಮಾಡ್ತೀನಿ, ಕ್ವಾಲಿಟಿ ತುಂಬಾ ಕಮ್ಮಿ ಕೊಟ್ರೆ ಏನಾಗುತ್ತೆ, ಇದು ಕ್ವಾಲಿಟಿ ಇದು ಏನಿದೆಯಲ್ಲ ಇದು ರೆಸೊಲ್ಯೂಷನ್ ತುಂಬಾ ಕಮ್ಮಿ ಆಗುತ್ತೆ, ಪ್ರಿಂಟಿಂಗ್ಗೆ ಅದು ಯೂಸ್ ಆಗಲ್ಲ. ಓಕೆ, ಈಗ ನಾನೇನ್ ಮಾಡ್ತೀನಿ, ಜೆಪೆಗ್ಗೆ ಅದು ಜೆಪೆಗ್ ಫಾರ್ಮೆಟ್ ಅಲ್ಲೇ ಸೇವ್ ಮಾಡ್ತೀನಿ. ಇವಾಗ ಡೌನ್ಲೋಡ್ ಅಂತ ಕೊಡ್ತೀನಿ. ಓಕೆನಾ. ಸೊ ಇವಾಗ ನಾನೇನ್ ಮಾಡಿದೆ,
JPEG ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡಿದೆ. ಫೈನ್. ಓಕೆ, ಇದೊಂದು ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು PNG ಅಲ್ಲಿ ಸೇವ್ ಮಾಡ್ತೀನಿ. ಅದೇ ಇಮೇಜ್ ನಾನು ಏನ್ ಮಾಡ್ತೀನಿ, PNG ಅಲ್ಲಿ ಸೇವ್ ಮಾಡ್ತೀನಿ. ಇಲ್ಲಿ PNG ಅಂತ ಇದೆ. ಓಕೆ, ಇಲ್ಲಿ ನನಗೆ ನೋಡಿ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. JPEG ಅಲ್ಲಿ ನಿಮ್ಗೆ ಈ ಆಪ್ಷನ್ ಬರಲ್ಲ, ಬಟ್ PNG ಅಲ್ಲಿ ಈ ಆಪ್ಷನ್ ಬರುತ್ತೆ. ನನಗೆ ಇದನ್ನ ಡೌನ್ಲೋಡ್ ಅಂತ ಕೊಡ್ತೀನಿ. ಸೊ ಎರಡು ಫೋಟೋ, ಒಂದೇ ಫೋಟೋ ಫಾರ್ಮ್ಯಾಟ್ ಮಾತ್ರ ನಾನು ಬೇರೆ ಚೇಂಜ್ ಮಾಡ್ಕೊಂಡೆ. ಓಕೆ, ಈಗ ಡಿಲೀಟ್ ಮಾಡ್ಬಿಡ್ತೀನಿ. ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ತಗೋತೀನಿ. ನನಗೆ ಇವಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ನನಗೊಂದು ಫೋಟೋ ಎಡಿಟಿಂಗ್ ಮಾಡಬೇಕು. ಮತ್ತೆ ಇಲ್ಲಿ ಫೋಟೋ ಅಂದ್ರೆ ಫೋಟೋ ಇಟ್ಬಿಟ್ಟು ಇಲ್ಲಿ ಏನೋ ಒಂದು ಗ್ರೀಟಿಂಗ್ ಕಾರ್ಡ್ ತರ ನಾವು ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಡೌನ್ಲೋಡ್ಸ್ ಅಲ್ಲಿ ನನಗೆ ಇಲ್ಲಿ ನೋಡಿ ಎರಡು ಇಮೇಜ್ ಇದೆ ಆಯ್ತಾ. ಒಂದು JPEG, ಫಸ್ಟ್ JPEG ತಗೋತೀನಿ, ಡ್ರ್ಯಾಗ್ ಮಾಡ್ಬಿಟ್ಟು ಡ್ರಾಪ್ ಮಾಡ್ತೀನಿ. ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಕಲರ್ ಇದೆ. ಸರಿ, ಇದನ್ನ ತಗೊಂಡು ನೋಡೋಣ. ನೋಡಿ, ಇದು ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ಇದೆ. ಸೊ ಈ ತರ ನಾನು JPEG ಅಥವಾ PNG ಈ ತರ ಫಾರ್ಮ್ಯಾಟ್ಸ್ ಅಲ್ಲಿ ನಾನು ತಗೊಂಡಾಗ ನನಗೆ ಅಕಸ್ಮಾತ್ ಟ್ರಾನ್ಸ್ಪರೆಂಟ್ ಬೇಕಂದ್ರೆ ನಾನು ಈ ತರ ಯೂಸ್ ಮಾಡ್ಕೋಬಹುದು. ಈಗ ನೋಡಿ, ಇದನ್ನ ನಾನು ಇಲ್ಲ ಅಷ್ಟೇ ಅಲ್ಲ ಆಯ್ತಾ. ಈಗ ಪವರ್ ಪಾಯಿಂಟ್ ಹೋಗ್ತೀನಿ. ಪವರ್ ಪಾಯಿಂಟ್ ಹೋಗ್ಬಿಟ್ಟು ಇಲ್ಲೇನ್ ಮಾಡ್ತೀನಿ, ಡ್ರ್ಯಾಗ್ ಮಾಡ್ಬಿಟ್ಟು ಡ್ರಾಪ್ ಮಾಡ್ತೀನಿ. ನೋಡಿ, ಇಲ್ಲೂ ಅದನ್ನ ಯೂಸ್ ಮಾಡ್ಕೋಬಹುದು. ಬ್ಯಾಕ್ ಗ್ರೌಂಡ್ ನಿಮ್ಗೆ ಕಂಪ್ಲೀಟ್ ಕ್ಲೀನ್ ಆಗಿಬಿಡುತ್ತೆ. ಓಕೆ, ಈಗ ಈ ಆಪ್ಷನ್ ಇವಾಗಿದೆ, ನಾವು ಸುಲಭವಾಗಿ ಮಾಡ್ಬೋದು. ಫೋಟೋಶಾಪ್ ಓಪನ್ ಮಾಡ್ತೀನಿ. ಓಕೆ, ನಾನು ನಿಮ್ಗೆ ಏನ್ ತೋರಿಸ್ತೇನೆ ಅಂದ್ರೆ ಇವಾಗಿನ ಎಡಿಟ್ ಏನಿದೆ, ಮುಂಚೆ ಎಡಿಟ್ಗೂ ಇವಾಗಿನ ಎಡಿಟ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಓಕೆ, ಸೊ ಇವಾಗೆಲ್ಲ ತುಂಬಾ ಆಪ್ಷನ್ಸ್ಗಳು ಬಂದಿದೆ. ನಿಮ್ಗೆ ಫೋಟೋಶಾಪ್ ಎಲ್ಲ ಬಂದು ಎಡಿಟಿಂಗ್ ಎಫರ್ಟ್ಸ್ ಜಾಸ್ತಿ. ಓಕೆ, ಇದು ಓಪನ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಡಿಟಿಂಗ್ ಎಫರ್ಟ್ಸ್ ಜಾಸ್ತಿ. ನನಗೆ ಈ PPT ಯಲ್ಲಿ ಇವಾಗ ಬ್ಯಾಕ್ ಗ್ರೌಂಡ್ ತೆಗಿಬೇಕು ಅಂದ್ರೆ ನಿಮ್ಗೆ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತಿದೆ, ಕ್ಲಿಯರ್ ಆಗಿ ಬರಲ್ಲ ಅದು ಆಕ್ಚುಲಿ. ಯಾಕಂದ್ರೆ ಆಕ್ಚುಲ್ ಆಗಿ ಬಂದು PPT ಒಂದು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಅಲ್ಲ. ಬಟ್ ನೀವು ಮಾಡಬಹುದು. ಏನ್ ಮಾಡಬಹುದು ನೋಡಿ, ಫಾರ್ ಎಕ್ಸಾಂಪಲ್ ಈ ಫೋಟೋ ಇದೆ, ನನಗೇನೋ ಇಮಿಡಿಯೇಟ್ ಆಗಿ ಏನೋ ಒಂದು ಎಡಿಟ್ ಮಾಡಬೇಕು. ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಇದನ್ನ ಏನಕ್ಕೆ ತೋರಿಸಿದ್ದೀನಿ ಅಂದ್ರೆ, ಇಲ್ಲಿ ಬಂದಿರೋ ಅಷ್ಟು ಜನ ಎಕ್ಸ್ಪರ್ಟ್ಸ್ ಅಂತ ಹೇಳಕ್ ಬರಲ್ಲ, ಅಥವಾ ಫೋಟೋ ಎಡಿಟಿಂಗ್ ಗೊತ್ತೇ ಇರಲ್ಲ ಆಯ್ತಾ. ಬಟ್ ನೀವು ನಿಮ್ಮ ಹತ್ರ ಇರೋವಂತ ಅಪ್ಲಿಕೇಶನ್ ಅಲ್ಲೇ ನೀವು ಮಾಡ್ಬೋದು. ಅಂಡ್ ಇವಾಗ ಮೊಬೈಲ್ ಅಲ್ಲಿ ಎಷ್ಟೊಂದು ಅಪ್ಲಿಕೇಶನ್ಸ್ ಇದೆ. ನನ್ನ ಮೊಬೈಲ್ ಆಪ್ ತೋರ್ಸೋದಕ್ಕೆ ಇಲ್ಲಿ ನಾನು ಸಿಸ್ಟಮ್ ಅಲ್ಲಿ ಮಾಡ್ತಿರೋದ್ರಿಂದ ಮೊಬೈಲ್ ಆಪ್ ತೋರ್ಸಕ್ಕಾಗಲ್ಲ. ಬಟ್ ಮೊಬೈಲ್ ಅಲ್ಲೇ ನಿಮ್ಗೆ ಎಷ್ಟೊಂದು ಇದಾವೆ ಆಪ್ಸ್ ಇವಾಗ. ಬಟ್ ಎಲ್ಲದು ರಿಲಯಬಲ್ ಅಂತ ನಾ ಹೇಳಕ್ ಬರಲ್ಲ. ಅಕಸ್ಮಾತ್ ಏನಾದ್ರು ನೀವು ಎಡಿಟ್ ಮಾಡೋ, ತುಂಬಾ ಎಡಿಟಿಂಗ್ ಮಾಡೋರೆಲ್ಲ ಏನಂದ್ರೆ ಸಿಸ್ಟಮ್ ಅಲ್ಲೇ ಜಾಸ್ತಿ ಮಾಡೋದು. ನಾನು ಕೆಲವೊಂದೆಲ್ಲ ನೀವು ನಂಬಲ್ಲ, ಕೆಲವೊಂದೆಲ್ಲ ನಾನು ಇನ್ಶಾಟ್ ಅಂತ ಒಂದು ಲೈಸೆನ್ಸ್ಡ್ ವರ್ಷನ್ ಹತ್ರ ಇದೆ ಆಕ್ಚುಲಿ. ಇನ್ಶಾಟ್ ತುಂಬಾ ಸಿಂಪಲ್ ಎಡಿಟಿಂಗ್ ಟೂಲ್ ಅದು. ಕೆಲವೊಂದು ರೀಲ್ಸ್ ಇರ್ಬೋದು, ಮತ್ತೆ ಎಡಿಟಿಂಗ್ ಟೂಲ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ನಾನು ಇನ್ಶಾಟ್ ಅಲ್ಲೇ ಮಾಡ್ಬಿಡ್ತೀನಿ. ಯಾಕಂದ್ರೆ ಬೇಗ ಮುಗಿದೋಗುತ್ತೆ ಅಂತ, ಯಾಕಂದ್ರೆ ತುಂಬಾ ಆಪ್ಷನ್ಸ್ ಇದೆ. ಅದು ಬಿಟ್ಟು ಈಗ ಕೆಲವು ತಿಂಗಳಿಂದ ಇವರು ಯಾರು ಇನ್ಸ್ಟಾಗ್ರಾಮ್ ಅವರು ಎಡಿಟ್ ಅಂತ ಒಂದು ಬಿಟ್ಟಿದ್ದಾರೆ. ಸೊ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ನಾನು ನಾಳೆ ನಿಮ್ಗೆ ಹೇಳ್ತೀನಿ ಯೂಸ್ ಮಾಡೋದು ಅಂತ. ಬಟ್ ಸಿನ್ಸ್ ನಾವಿವಾಗ ಫೋಟೋ ಎಡಿಟ್ ಮಾಡ್ತಾ ಇದ್ದೀವಿ, ಇಲ್ಲಿ PPT ಅಲ್ಲೇ ಸುಲಭವಾಗಿ ಅಕಸ್ಮಾತ್ ನಂಗೆ ಏನೋ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ಬೋದು ಅಂತ ನೋಡಿ. ಇಲ್ಲಿ ಹೋಗ್ಬಿಟ್ಟು ಈ ಪಿಕ್ಚರ್ ಫಾರ್ಮ್ಯಾಟ್ ಅಂತ ಇದೆಯಲ್ಲ, ಕ್ರಾಪ್ ಮಾಡ್ಬೇಕು. ನನಗೆ ಇದಿಷ್ಟು ಬೇಡ, ಇದು ತೆಗೆದ್ಬಿಟ್ಟು ನೋಡಿ ಕ್ರಾಪ್. ಓಕೆ, ಇದು ಕ್ರಾಪ್ ಮಾಡ್ಕೊಂಡೆ. ಓಪನ್ ಇಲ್ಲೇ. ಈಗ ನನಗಿದು ಫೋಟೋ ಫ್ರೇಮ್ ತರ ಏನೋ ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಪಿಕ್ಚರ್ ಸ್ಟೈಲ್ ಅಂತಿದೆ, ಇಲ್ಲಿ ಎಷ್ಟೊಂದು ಸ್ಟೈಲ್ಸ್ ಇರುತ್ತೆ ನೋಡಿ. ನೋಡಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ನೀವು ನೋಡ್ಬೋದು ಎಷ್ಟೊಂದು ಸ್ಟೈಲ್ಸ್ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಸೊ ನಾವು ಈ ತರದೆಲ್ಲ ಯೂಸ್ ಮಾಡ್ಕೊಂಡು ಎಷ್ಟೊಂದು ಎಡಿಟಿಂಗ್ಸ್ ಅನ್ನ ಮಾಡ್ತಾ ಇದ್ವಿ. ಓಕೆ, ನೀವು ನೋಡ್ಬೋದು ನನಗೆ ಎಷ್ಟೊಂದು ಈ ರೀಲ್ಸ್ ಎಲ್ಲ ಮಾಡಿದ್ದೀನಿ, ಎಲ್ಲ ಕ್ಯಾನ್ವಾದಲ್ಲೇ ನಾನು ಮಾಡ್ತಾ ಇರೋದು. ಕ್ಯಾನ್ವಾದಲ್ಲೇ ಹೆಚ್ಚಾಗಿ ಮಾಡ್ತಾ ಇರೋದು. ಯಾಕಂದ್ರೆ ನಮ್ಗೆ ಅಷ್ಟು ನೋಡಿ, ಈ ತರ ಎಫೆಕ್ಟ್ ನಾವು ಫೋಟೋಶಾಪ್ ಅಲ್ಲಿ ಮಾಡಬೇಕು ಅಂದ್ರೆ ತುಂಬಾ ಎಫರ್ಟ್ಸ್ ಪಡ್ಬೇಕು. ಸೊ ಈ ತರದೆಲ್ಲ ನಾವು ಮಾಡಬಹುದು ಆಯ್ತಾ. ನಾನು ಕ್ಯಾನ್ವಾದಲ್ಲಿ ಇನ್ನೂ ಎಷ್ಟೊಂದು ಆಪ್ಷನ್ಸ್ ಇದೆ. ನಾನು ಕಂಪ್ಲೀಟ್ ಕ್ಯಾನ್ವಾ ನಿಮಗೆ ಇಮೇಜ್ ಮತ್ತೆ ವಿಡಿಯೋ ಡಿಫ್ರೆನ್ಸ್ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ಕ್ಯಾನ್ವಾ ಕಲಿಸ್ತೀನಿ. ಪವರ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೋದು ಅಂತ ತೋರಿಸ್ತೀನಿ. ಆಮೇಲೆ ಬೇರೆ ಬೇರೆದೆಲ್ಲ ಕಲ್ತ್ಕೊಳ್ಳೋಣ.
ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ಈ ತರ ಎಡಿಟ್ ಮಾಡ್ಬೋದು. ಇದು ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಾ ಇಲ್ಲಿ ನೋಡಿ. ಪಿಕ್ಚರ್ ಬಾರ್ಡರ್ಸ್ ಬೇಕಾ, ಎಲ್ಲೋನ್ ಬಾರ್ಡರ್ ಕೊಡ್ಬೋದು ಇಲ್ಲಿ ನೋಡಿ. ಇಲ್ಲಿ ಬಾರ್ಡರ್ ಕಾಣಿಸ್ತಿದೆ, ನಿಮ್ಗೆ ಕಾಣಿಸಿಲ್ಲ ಅಂದ್ರೆ ಈ ವೆಯ್ಟ್ ಜಾಸ್ತಿ ಮಾಡ್ಕೊಳ್ಸಿ ನೋಡಿ. ಇಲ್ಲಿ ನೋಡಿ, ಊಹಿಸಕ್ ಹೋಗಲ್ಲ ಆ ಥರದ್ದೆಲ್ಲ ನೀವು ಮಾಡ್ಬೋದು. ಇದನ್ನ ಸೇವ್ ಮಾಡ್ಬೋದಾ? ಖಂಡಿತ ಸೇವ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ, ಸೇವ್ ಆಸ್ ಪಿಕ್ಚರ್. ಸೊ ಇದೇ ಒಂದು ಇಮೇಜ್ ತರ ಹೋಗ್ಬಿಡುತ್ತೆ. ಎಲ್ಲೋ ನಾನು ಇವಾಗ ಇದನ್ನ ನಮ್ಮ ಫೋಲ್ಡರ್ ಸೇವ್ ಮಾಡ್ಕೊಂಡ್ಬಿಡೋಣ. ಓಕೆ, ನಮ್ಗೆ ಬೇಕಾಗುತ್ತೆ ರೈಟ್. 001 ಅಂತ ಕೊಡ್ತೀವಿ ನೋಡಿ. ಇಲ್ಲಿ JPEG ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ PNG ಮತ್ತೆ SVG ಇಲ್ಲಿ ಸ್ಟೋನ್ ಫಾರ್ಮ್ಯಾಟ್ಸ್ ಇದೆ. ಓಕೆನಾ? ಸೊ ನಾನು ಇಲ್ಲಿ PNG ಅಂತ ಸೇವ್ ಮಾಡ್ಕೋತೀನಿ. ಸೇವ್ ಅಂತ ಕೊಟ್ರೆ ನಿಮ್ಗೆ ಇದೇ ತರ ಇಮೇಜ್ ಅಲ್ಲಿ ಸೇವ್ ಆಗ್ಬಿಟ್ಟಿರುತ್ತೆ ನೋಡಿ. ಇಲ್ಲಿ ಹೋದ್ರೆ ನಾನು ಇವಾಗ ನೋಡಿ ಪುನೀತ್ ಇದನ್ನ ಓಪನ್ ಮಾಡಿದ್ರೆ ಈ ಇಮೇಜ್ ಹಂಗೆ ಇರುತ್ತೆ ನೋಡಿ. ಈ ತರನೇ ಸೇವ್ ಆಗ್ಬಿಡುತ್ತೆ. ಇದನ್ನ ಬೇರೆ ಕಡೆ ಯೂಸ್ ಮಾಡೋದಾ? ಖಂಡಿತ ಯೂಸ್ ಮಾಡ್ಬೋದು ನೋಡಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ಕ್ಯಾನ್ವಾಗ್ ಹೋಗ್ತೀನಿ ಇವಾಗ. ಓಕೆ, ಕ್ಯಾನ್ವಾ. ಓಕೆ, ಇಲ್ಲಿ ಹೋಗ್ತೀನಿ, ನಮ್ಮ ಪೇಜ್ ಓಪನ್ ಮಾಡ್ಕೊಂಡು ನೋಡಿ. ಇದನ್ನ ಜಸ್ಟ್ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ ಈಗ ನೋಡಿ, ಈ ತರ. ಸೊ ನಿಮಗೆ ಈ ಫೋಟೋ ಎಡಿಟಿಂಗ್ಗೆ ಫೋಟೋಶಾಪೇ ಗೊತ್ತಿರಬೇಕು ಅಂತಿಲ್ಲ, ಆಯ್ತಾ? ಕ್ಯಾನ್ವಾ ಗೊತ್ತಿದ್ರು ನಡೆಯುತ್ತೆ, ಪವರ್ ಪಾಯಿಂಟ್ ಗೊತ್ತಿದ್ರು ನಡೆಯುತ್ತೆ. ಒಂದು ನೀವೇನ್ ತಿಳ್ಕೊಬೇಕು ಅಂದ್ರೆ ನಿಮಗೆ ಕ್ರಿಯೇಟಿವಿಟಿ ಇರ್ಬೇಕಷ್ಟೇ ಮೇನ್ ಥಿಂಗ್, ಆಯ್ತಾ? ಎಷ್ಟು ಕ್ರಿಯೇಟಿವಿಟಿ ಅಂದ್ರೆ ನೀವು ಯೋಚನೆ ಮಾಡಿದ್ದು ಓಕೆ ನಂಗೆ ಈ ತರ ಇರ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಆ ತರ ಕ್ರಿಯೇಟಿವಿಟಿ ಬರುತ್ತೆ. ಬಟ್ ಇವಾಗ ಕ್ರಿಯೇಟಿವಿಟಿ ಇಲ್ಲ ಅಂದ್ರೂ ನಾನು ಎಡಿಟ್ ಮಾಡ್ಬೋದು. ಹೆಂಗೆ? AI. ಯಾಕಂದ್ರೆ ಅದು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನನಗೆ ಇಂಥದ್ದು ಬೇಕಪ್ಪ ಅಂತ ಕೊಟ್ಬಿಟ್ರೆ ಅದೇ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಕೊಂಡು ನಮ್ಗೆ ಔಟ್ಪುಟ್ ಕೊಟ್ಬಿಡುತ್ತೆ. ಓಕೆ, ಅದನ್ನ ಆಮೇಲೆ ಕಲಿಯೋಣ. ಫಸ್ಟ್ ಈ ಟೂಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ರೈಟ್. ಸೊ ಇವಾಗ ನಮ್ಗೆ ಈ ಇಮೇಜ್ ಅಥವಾ ಫೋಟೋ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬಂದು ವಿಡಿಯೋ. ವಿಡಿಯೋ ಇದೆಲ್ಲ ಇದು ಬಂದು ಇದೇ ಇಮೇಜ್ ಏನಂದ್ರೆ ಅಕಸ್ಮಾತ್ ಆಗಿ ಮೋಷನ್ಸ್ ಇದ್ರೆ ಅದಕ್ಕೆ ನಾವು ವಿಡಿಯೋ ಅಂತ ಕರಿತೀವಿ. ಓಕೆ, ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇದೆ. ಓಕೆ, ಇದ್ರಲ್ಲಿ ತಗೋಣ PPT ಮಾಡಕ್ಕೆ ತೆಗೆದ್ಬಿಡ್ತೀನಿ ನೋಡಿ. ಇವಾಗ ಇದು ಪುನೀತ್ ರಾಜ್ಕುಮಾರ್ ಒಂದು ಫೋಟೋ ಇದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆನಿಮೇಷನ್ ಹೋಗ್ಬಿಟ್ಟು ಇಲ್ಲಿ ಮೋಷನ್ ಪಾತ್. ಓಕೆ, ಲೆಟ್ಸ್ ಸೇ ಇದು ತಗೋತೀನಿ ರೈಟ್. ಈಗ ಇದು ರನ್ ಮಾಡ್ತೀನಿ ನೋಡೋಣ. ನೋಡಿ ಆಯ್ತಾ? ಇದು ಕೂಡ ವಿಡಿಯೋನೇ. ಸಿಂಗಪ್ಪ ವಿಡಿಯೋ ಹೆಂಗೆ ಅಂದ್ರೆ ನಿಮ್ಗೆ ಯಾವುದೇ ಒಂದು ಮೋಷನ್ ಆಗುತ್ತಲ್ಲ, ಅಂದ್ರೆ ಒಂದು ಮೂವ್ಮೆಂಟ್ ಆಗುತ್ತಲ್ಲ, ಅದಕ್ಕೆ ವಿಡಿಯೋ ಅಂತ ಕರಿತೀವಿ. ಇದನ್ನ ಏನ್ ಮಾಡಿದೆ, ಜಸ್ಟ್ ಒಂದು ಪಾತ್ ಇಲ್ಲಿಂದ ಇಲ್ಲಿ ಮೂವ್ ಆಯ್ತು ಅಷ್ಟೇ. ಇದನ್ನ ಇಮೇಜ್ ಮಾಡಿದ್ರೆ ಮತ್ತೆ ಸ್ಟ್ಯಾಟಿಕ್ ಇಮೇಜ್ ಇರುತ್ತೆ. ರೈಟ್, ನನಗೆ ಇಲ್ಲಿ ಇವಾಗ ಇನ್ನೊಂದು ಆಗ್ಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾ ಇನ್ನೊಂದಷ್ಟು ಫೋಟೋಸ್ ಇದೆ ಇಲ್ಲೇ ತಗೋತೀನಿ. ಇದು ಸೇಮ್ ಫೋಟೋನೇ ಆಯ್ತಾ? ನೋಡಿ ಇದು ಇಲ್ಲಿದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಅನಿಮೇಟ್ ಮಾಡ್ತೀನಿ ಇವಾಗ. ಇದು ಹೆಂಗೆ ಅಂದ್ರೆ ಇದು ನನಗೆ ಈ ತರ ಬರ್ಬೇಕು, ಆಯ್ತಾ? ಸುಮ್ಮನೆ ಒಂದು ನಾರ್ಮಲ್ ವಿಡಿಯೋ ನಾನು ಮಾಡ್ತೇನೆ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಆನಿಮೇಷನ್ ಪ್ಯಾನ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಓಕೆ, ನನಗೆ ಈ ವಿಡಿಯೋ ಬೇಕು. ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫೈಲ್, ಸೇವ್ ಆಸ್. ಓಕೆ, ಸೇವ್ ಆಸ್ ಮಾಡ್ಬಿಟ್ಟು ನಮ್ಮ ಪಾತ್ ತಗೋಣ, ಇಲ್ಲಿ ಅದೇ ಪಾತಲ್ಲಿ ಸೇವ್ ಮಾಡ್ತೀನಿ ರೈಟ್. ಈಗ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನನಗೆ ಓಕೆ .wmv ಅಂದ್ರೆ ವಿಂಡೋಸ್ ಮೀಡಿಯಾ ವಿಡಿಯೋ ಅಂತಿದೆ, ಅಥವಾ MPEG-4 ಅಂತ. ಈಗ ನಾನಿದೆ MPEG-4 ಸೆಲೆಕ್ಟ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, ಇಲ್ಲಿ
ಒನ್ ಅಂತ ಕೊಡ್ತೀನಿ ನೋಡಿ ಅಷ್ಟೇ. ಈಗ ಇದು ಸೇವ್ ಆಗುತ್ತೆ ನೋಡಿ, ಇಲ್ಲಿ ಸೇವ್ ಆಗ್ತಿದೆ. ಇದು ಒಂದು ವಿಡಿಯೋ ಅಂತ ಆಗೋಯ್ತು. ಆಯ್ತಾ? ನಾನು ಇಲ್ಲಿ ಇವಾಗ ಹೋಗ್ಬಿಟ್ಟು ಅದನ್ನ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿಂದ ನೋಡಿ, ಇದು ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ, ಇದೊಂದು ವಿಡಿಯೋ. ಆಯ್ತಾ? ಅಂದ್ರೆ ಸುಮ್ಮನೆ ನಿಮ್ಗೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಫೋಟೋಗೂ ವಿಡಿಯೋಗೂ ಏನ್ ವ್ಯತ್ಯಾಸ ಅಂತ. ಫೋಟೋ ಬಂದು ಸ್ಟ್ಯಾಟಿಕ್, ವಿಡಿಯೋ ಬಂದು ಮೋಷನ್. ಅಂದ್ರೆ ನಿಮ್ಗೆ ಯಾವ್ದಾದ್ರು ಮೋಷನ್ ಇತ್ತು ಅಂದ್ರೆ ಮೂವ್ಮೆಂಟ್ಸ್ ಇತ್ತು, ಆನಿಮೇಟ್ ಆಗುತ್ತೆ ಅಂದ್ರೆ ಅದು ವಿಡಿಯೋ. ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದೆ, ವಿಡಿಯೋಸ್ ಅಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇರ್ತಂದ್ರೆ ಫಿಲಮ್ ವಿಡಿಯೋ ಆಗ್ಬೋದು, ಮತ್ತೆ ಏನೋ ಮೂವಿ, ಮತ್ತೆ ಡಾಕ್ಯುಮೆಂಟ್ರಿ, ಆನಿಮೇಷನ್ಸ್, 3D ಆನಿಮೇಷನ್ಸ್, 2D ಆನಿಮೇಷನ್ಸ್, ಈ ತರ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಅದೆಲ್ಲ ಮೋಷನ್ ಪಿಕ್ಚರ್ಸ್ ಅಂತ ಕರಿತೀವಿ, ಅಥವಾ ವಿಡಿಯೋಸ್ ಆನಿಮೇಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ನೀವು ತಿಳ್ಕೊಬೇಕು. ಅದಾದ್ಮೇಲೆ ಈ ಎಡಿಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಡಿಟಿಂಗ್ ಅಂದ್ರೆ ಏನು ಅಂದ್ರೆ, ಇವಾಗ ನಾನು ಏನು ವಿಡಿಯೋ ಮಾಡಿರ್ತೀನಿ ಅದನ್ನ ಮಾಡಿಫೈ ಮಾಡೋದು, ಅದಕ್ಕೆ ಎಡಿಟಿಂಗ್ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್. ನಾನು ಇವಾಗ ಎಡಿಟ್ ಯಾಕೆ ಮಾಡಬೇಕು ಅದು ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾನಂದ್ರೆ ಪಿಕ್ಚರ್ ಅಂದ್ರೆ ಒಂದು ಸ್ಟ್ಯಾಟಿಕ್, ವಿಡಿಯೋ ಅಂದ್ರೆ ಮೋಷನ್ ಪಿಕ್ಚರ್ಸ್ ಏನಿದೆ ಅದಕ್ಕೆ ನಾವು ವಿಡಿಯೋ ಅಂತ ಕರಿತೀವಿ. ಬಟ್ ಎಡಿಟ್ ಯಾಕೆ ಮಾಡಬೇಕು? ಸ್ಕ್ರೀನ್ ಶೇರ್ ಆಗಿದೆಲ್ಲ ಪೀಪಲ್? ಸರಿ, ಸಡನ್ ಆಗಿ ಸ್ಟಾಪ್ ಆಗ್ಬಿಡುತ್ತದು. ಸ್ಕ್ರೀನ್ ಶೇರ್ ಆಗಿದ್ಯಾ? ಓಕೆ, ಫೈನ್. ಸಾರಿ, ಅಲ್ಲಿ ಅದು ಬಾರ್ ಕಾಣಿಸ್ತಿಲ್ಲ, ನನಗೆ ಡೌಟ್ ಆಗುತ್ತೆ, ಮತ್ತೆ ಅದು ಸಡನ್ ಸ್ಟಾಪ್ ಆಗ್ಬಿಡುತ್ತೆ ಅದಕ್ಕೆ. ಓಕೆ, ಸೊ ಏನ್ ಹೇಳ್ತಿದೆ ಅಂದ್ರೆ, ಸೊ ಈ ತರ ಫಸ್ಟ್ ನಾವು ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಫಸ್ಟ್ ನಾವು ಈ ಇಮೇಜಸ್ ಮೇಲೆ ಫಸ್ಟ್ ವರ್ಕ್ ಮಾಡೋಣ, ಅದಾದ್ಮೇಲೆ ವಿಡಿಯೋ ಮೇಲೆ ವರ್ಕ್ ಮಾಡೋಣ. ಓಕೆ, ರೈಟ್. ಈಗ ನಾನು ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಇಲ್ಲಿ ಏನ್ ಮಾಡೋಣ ಅಂದ್ರೆ, ಕ್ಯಾನ್ವಾಗ್ ಬರ್ತೀನಿ. ಯಾತಕ್ಕೆ ಕ್ಯಾನ್ವಾ ನಿಮ್ಗೆ ಕಲಿಸ್ತಾ ಇದ್ದೀನಿ ಅಂದ್ರೆ, ಫೋಟೋಶಾಪ್ ಬಂದು ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತೆ ಈಗ ಇದ್ರಲ್ಲೂ AI ಇದೆ, ಬಟ್ ನಮ್ಗೆ ಆ AI ವರ್ಷನ್ ಇಲ್ಲ. ನಾನು ಪರ್ಚೇಸ್ ಮಾಡೋದಕ್ಕೆ ಸ್ವಲ್ಪ ಅದು ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಅವಶ್ಯಕತೆ ಇಲ್ಲದೆ ಇದ್ದ ಕಾರಣ ನಾನು ಅದನ್ನ ತಗೊಂಡಿಲ್ಲ. ಬಟ್ ಸಪೋಸ್ ಇದೇ ಏನಾದ್ರೆ ಅಕಸ್ಮಾತ್ ನೀವು ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ಮಾಡಬೇಕು ಅಂತಿದ್ದು ಫೋಟೋಶಾಪ್ ಅಲ್ಲೇ ಮಾಡ್ಬೇಕು ಅಂತಿದ್ರೆ ಅದು ನಿಮ್ಗೆ ತೋರಿಸ್ತೀನಿ. ಸೊ ಒಂದ್ ಕೆಲಸ ಮಾಡೋಣ, ಈ ಕ್ಯಾನ್ವಾ ನೋಡೋದಕ್ಕೂ ಮುಂಚೆ ಇದನ್ನ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಇದು ಮುಗಿಸಿದ್ರೆ ಆಮೇಲೆ ಇದ್ರ ಕಡೆ ನಾವು ಗಮನ ಹರಿಸೋದ್ ಬೇಡ. ಈಸಿಯಾಗಿ ನಮ್ಗೆ ಫ್ರೀ ಆಗಿ ಏನ್ ಮಾಡ್ಬೋದು ಅದನ್ನ ನೋಡೋಣ. ಈಗ ನಾನು ಏನಾದ್ರೆ ಅಕಸ್ಮಾತ್ ಇಲ್ಲಿ ನಾನು ಒಂದು ಫೋಟೋ ತರಬೇಕು ಅಂತಿದ್ರೆ ನಾನು ಏನ್ ಮಾಡ್ಬೋದು ನೋಡಿ, ಇಲ್ಲಿ ಹೋಗ್ಬಿಟ್ಟು ಈ ಫೋಟೋ ಇದೆಲ್ಲ ಇದನ್ನ ನಾನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೇಕಿತ್ತು. ಹಿಂಗೂ ಮಾಡ್ಕೋಬಹುದು. ಇದು ಜಸ್ಟ್ ಡೈರೆಕ್ಟ್ ನಾನು ಫೋಟೋನೇ ತಗೊಂಡ್ಬಿಡ್ತೀನಿ. ಓಕೆನಾ? ಇದು ಡೈರೆಕ್ಟ್ ಫೋಟೋ ಬಂದಿದ್ದು. ಬಟ್ ನನ್ಗೆ ಏನಾದ್ರು ನನಗೆ ಇಷ್ಟೇ ಸೈಜ್ ಅಲ್ಲಿ ಇರಬೇಕು, ಇಷ್ಟೇ ರೆಸೊಲ್ಯೂಷನ್ ಅಲ್ಲಿ ಇರಬೇಕು ಅಂತಿದ್ರೆ ನಾನು ಅವಾಗ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಫೈಲ್, ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಅಂತ ಕೊಡ್ತೀನಿ. ಫೈಲ್ ನ್ಯೂ ಅಂತ ಕೊಟ್ರೆ ನನಗೆ ಈ ತರ ಒಂದು ವಿಂಡೋ ಬರುತ್ತೆ. ಈ ವಿಂಡೋದಲ್ಲಿ ನನಗೆ ಈ ನೇಮ್, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು AI ಪವರ್ಡ್ ಫೋಟೋ ಎಡಿಟಿಂಗ್ ಅಂತ ಕೊಡ್ತೀನಿ. ಆಯ್ತಾ? ಡಾಕ್ಯುಮೆಂಟ್ ಟೈಪ್ ನಾನು ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಅಂದ್ರೆ ಇದರಲ್ಲಿ ನನಗೆ ಈ ಪ್ರಿಂಟ್ ಆಗ್ತೀನಲ್ಲ, ಪ್ರಿಂಟ್ ಹಾಕಿದಾಗ ನನಗೆ ಯಾವ ರೀತಿ ಎಷ್ಟು ದೊಡ್ಡ ಇಮೇಜ್ ಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಒಂದು ಪೇಪರ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಪೇಪರ್, ಅಥವಾ ಫೋಟೋ ಪ್ರಿಂಟ್ಗೋಸ್ಕರ ಮಾಡ್ತಾ ಇದ್ದೀನ, ವೆಬ್ಗೋಸ್ಕರ ಇದು ಇಮೇಜ್ ಜನರೇಟ್ ಮಾಡ್ತಾ ಇದ್ದೀನ. ಸೊ ಏನಕ್ಕೆ ಇದನ್ನ ಜನರೇಟ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು. ಯೂಶಲಿ ನಾನು ಏನ್ ಮಾಡ್ತೀನಿ, ಕಸ್ಟಮ್ ಅಷ್ಟೇ ಬಿಟ್ಬಿಡ್ತೀನಿ. ಆಯ್ತಾ? ಇಲ್ಲಿ ಬಂದ್ರೆ ನಾವು ರೆಸಲ್ಯೂಷನ್ಸ್ ಅನ್ನ ತಗೋಬೇಕಾಗ್ತದೆ. ನೋಡಿ, ಇದೆಲ್ಲ ಬಂದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಬ್ಯಾನರ್ ಮಾಡಿ, ಸೊ ಇದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಏನೇ ಬ್ಯಾನರ್ ಮಾಡಿದ್ರು ಎಲ್ಲ ನಾನೇ ಮಾಡೋದು. ಓಕೆ, ನೋಡಿ ಇದೆಲ್ಲ ಬ್ಯಾನರ್. ಇದು ಎಷ್ಟಿದೆ ಗೊತ್ತಾ? ಇದು 10 ಅಡಿಗೆ 8 ಅಡಿ ಇದೆ. ಇದು 10 ಅಡಿಗೆ 8 ಅಡಿ ಅಂದ್ರೆ ಹೆಚ್ಚು ಕಮ್ಮಿ 120 ಇಂಚ್. ಆಯ್ತಾ? ತುಂಬಾ ದೊಡ್ಡ ಬೋರ್ಡ್ ಇದೆ ಆಕ್ಚುಲಿ. ಇದು ಇದು 10x8 ನೋಡಲಿ ಕೆಳಗಡೆ ಅಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ಇದು ಒಂದು 6x8. ಓಕೆ, ಇದು ಬಂದು ನಿಮ್ಗೆ 2x6. ಸೊ ಈ ತರ ನಾವು ಸೈಜ್ ಅನ್ನ ಮಾಡ್ಬೇಕಾಗುತ್ತೆ. ನಾನು ಫಸ್ಟ್ ಡಿಸೈಡ್ ಮಾಡಬೇಕು ನಾನು ಮಾಡುವಂತ ಫೋಟೋ ಎಷ್ಟು ಸೈಜ್ ಅಲ್ಲಿ ಇರ್ಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಪಿಕ್ಸೆಲ್ಸ್, ಇಂಚಸ್, ಸೆಂಟಿಮೀಟರ್, ಮಿಲಿಮೀಟರ್, ಪಾಯಿಂಟ್ಸ್, ಪಿಕಾಸ್ ಮತ್ತೆ ಕಾಲಮ್ಸ್ ಅಂತ ಇರುತ್ತೆ. ನನಗೆ ಅಕಸ್ಮಾತ್ ಆಗಿ ಪಿಕ್ಸೆಲ್ಸ್ ಅಂತ ತಗೊಂಡ್ರೆ
ಪಿಕ್ಸೆಲ್ಸ್ ಬಂದು ನಿಮ್ಗೆ ಡಾಟ್ 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 ತರ ಅದು ನಿಮ್ಗೆ ಒಂದೊಂದು ಡಾಟ್ಸ್ ಪಿಕ್ಸೆಲ್ಸ್ ಅಂತ ಕರಿತೀವಿ. ಎಷ್ಟು ಪಿಕ್ಸೆಲ್ಸ್ ಇರಬೇಕು ನನ್ನ ಇಮೇಜ್ ಅಲ್ಲಿ ಅಂತ. ಸೊ ನಿಮ್ಗೆ ಪಿಕ್ಸೆಲ್ಸ್ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇಂಚಸ್ ಅಥವಾ ಸೆಂಟಿಮೀಟರ್, ಫಾರ್ ಎಕ್ಸಾಂಪಲ್ ನಾ ಇಂಚಸ್ಗೆ ಹೋಗ್ತೀನಿ ಆಯ್ತಾ. 4:3 ಯೂಶಲಿ ನಾವು ಫೋಟೋ ಪ್ರಿಂಟ್ ಹಾಕುವಂಥದ್ದು 4:3 ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ, 4 ವಿಡ್ತ್ 3 ಹೈಟ್ ಅಂತ ಕೊಡ್ತೀನಿ. ಇದು ನಾರ್ಮಲ್ ಆಗಿ. ಇಲ್ಲಿ ಪಿಕ್ಸೆಲ್ಸ್ ಅಂದ್ರೆ ಡಾಟ್ಸ್ ಎಷ್ಟಿರ್ಬೇಕು ಪರ್ ಇಂಚ್ ಅಲ್ಲಿ ಅಂತ ನಾನು ಇವಾಗ ಯೂಶಲಿ ನಾವೇನ್ ಮಾಡ್ತೀವಿ 300 ಇಡ್ತೀವಿ ಆಯ್ತಾ. 300 ಬಂದು ನಿಮ್ಗೆ ನೋಡಿ 4.12 MB, ಅದು ತುಂಬಾ ಸೈಜ್ ಜಾಸ್ತಿ ಆಗುತ್ತೆ. 150 ಇಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಮತ್ತೆ ಇಲ್ಲಿ ಕಲರ್ ಕಾಂಬಿನೇಷನ್ ಸೇಮ್ ನನಗೆ RGB CMYK. RGB ಅಂದ್ರೆ ರೆಡ್ ಬ್ಲೂ ಗ್ರೀನ್. ಆಮೇಲೆ CMYK ಅಂದ್ರೆ ನಿಮ್ಗೆ ಯೂಶಲಿ ನ್ಯೂಸ್ ಪೇಪರ್ ಎಲ್ಲ ಪ್ರಿಂಟ್ ಮಾಡೋದಕ್ಕೆ CMYK ಯೂಸ್ ಮಾಡ್ತೀವಿ. ಗ್ರೇ ಸ್ಕೇಲ್ ಕೊಟ್ಬಿಟ್ರೆ ಬ್ಲಾಕ್ ಅಂಡ್ ವೈಟ್ ಬಂದ್ಬಿಡುತ್ತೆ. ಬಿಟ್ ಮ್ಯಾಪ್ ಬಂದು ನಿಮ್ಗೆ ಹೈ ಸೈಜ್, ಇದು ತುಂಬಾ ದೊಡ್ಡ ಸೈಜ್ ಆಯ್ತಾ. ಇಲ್ಲಿ ಸೇವ್ ಮಾಡೋದು ತುಂಬಾ ದೊಡ್ಡ ಸೈಜ್ ಬರುತ್ತೆ. ಬಿಟ್ ಮ್ಯಾಪ್ ಕೊಡಬೇಡಿ. RGB ಬಂದು ನೀವೇನಾದ್ರು ಅಕಸ್ಮಾತ್ ನಿಮಗೋಸ್ಕರ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಇದನ್ನ ಕೊಡ್ಬೋದು. ಇದನ್ನ RGB ಅಂತಾನೆ ಇಟ್ಟಿರ್ತೀನಿ. ಬ್ಯಾಕ್ ಗ್ರೌಂಡ್ ನನ್ಗೆ ಹೆಂಗ್ ಬೇಕು ಆಯ್ತಾ, ಬ್ಯಾಕ್ ಗ್ರೌಂಡ್ ಕಲರ್ ಇರಬೇಕು, ಬ್ಲ್ಯಾಕ್ ಟ್ರಾನ್ಸ್ಪರೆಂಟ್ ಏನ್ ಬೇಕು ಅದನ್ನ ನೀವು ಕೊಡ್ಬೋದು. ಟ್ರಾನ್ಸ್ಪರೆಂಟ್ ಅಂತ ಕೊಟ್ರೆ ಫೈಲ್ ಅನ್ನ ನೀವು ಯಾವಾಗ್ಲೂ ಫೋಟೋ ಸೇವ್ ಮಾಡ್ಬೇಕು ಅಂದ್ರೆ PNG ಅಂತಾನೆ ಸೇವ್ ಮಾಡಬೇಕು. JPEG ಅಂತ ಸೇವ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಕೊಟ್ಟರು ವೇಸ್ಟ್ ಆಯ್ತಾ. ವೈಟ್ ಬ್ಯಾಕ್ ಗ್ರೌಂಡ್ ಇಟ್ಟಿರ್ತೀನಿ. ಈಗ ನಾನು ಓಕೆ ಅಂತ ಕೊಡ್ತೀನಿ. ಇದು ನೋಡಿ ನನಗೆ 4:3 ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ 4 0 ಇಂದ 4 ಮತ್ತೆ ಇಲ್ಲಿ ನೋಡ್ಬೋದು ರೂಲ್ ಅದು 0 ಇಂದ 3. ಈಗ ನಾನು ಈ ಫೋಟೋ ತಗೋತೀನಿ. ಈ ಫೋಟೋ ತಗೊಂಡು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ ನೋಡಿ, ಇಲ್ಲಿ ಬಂತಲ್ವಾ. ಈಗ ನನಗೆ ಈ ಫೋಟೋ ಕರೆಕ್ಟಾಗಿ 4:3 ಅಲ್ಲಿ ಕುತ್ಕೋಬೇಕು. ಯೂಶಲಿ ನಾವೇನ್ ಮಾಡ್ತೀವಿ, ಇದನ್ನ ತಗೊಂಡು ಹಿಂಗ್ ಡ್ರ್ಯಾಗ್ ಮಾಡ್ಬಿಡ್ತೀವಿ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ. ಇದು ತಪ್ಪು. ಯಾವತ್ತು ಈ ರೀತಿ ಇಮೇಜಸ್ ಅನ್ನ ಡ್ರ್ಯಾಗ್ ಮಾಡ್ಬೋದು ನೋಡಿ, ಹಿಂಗ್ ಮಾಡ್ಬೋದು. ಮತ್ತೆ ಹಿಂಗ್ ಮಾಡಬೇಕು ನೋಡಿ, ಇದು ತಗೋತೀನಿ. ನೀವು ಈ ರೀತಿ ನೋಡಿ ಸಿಮೆಟ್ರಿಕ್ ಆಗಿರ್ಬೇಕು ಹಿಂಗೆ, ಈ ತರ ಹಿಂಗೆ ಎಲ್ಲಾ ಕಡೆನೂ ಒಂದೇ ಈಕ್ವಲ್ ಸೈಜ್ ಅಲ್ಲಿ ಅದು ಹೋಗ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಅದು ಸ್ಟ್ರೆಚ್ ಆಗುತ್ತೆ, ನಿಮಗೆ ಕ್ಲಾರಿಟಿ ಮತ್ತೆ ಆ ಇದೇನೋ ಆ ಪಿಕ್ಚರ್ ನಿಮ್ಗೆ ಕರೆಕ್ಟ್ ಇದು ಸಿಗಲ್ಲ. ಕರೆಕ್ಟ್ ಆಗಿ ನಿಮ್ಗೆ ಆ ಮುಖ ಆಗ್ಲಿ ಇದಾಗ್ಲಿ ಚೆನ್ನಾಗಿ ಬರಲ್ಲ. ಓಕೆ, ಸೊ ಇವಾಗ ಮತ್ತೆ ಇದು ಫುಲ್ ಇಂಚ್ ಹೆಂಗ್ ಕೂರಿಸ್ಬೋದು ನೋಡಿ. ಒಂದು ನಾ ಏನ್ ಮಾಡ್ತೀನಿ, ಇಲ್ಲಿ ಈ ತರ ಇಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲಿ ಏನಾದ್ರು ಹೋಗ್ಬಿಡ್ತೀನಿ. ಅಂದ್ರೆ ಏನಾದ್ರು ಮ್ಯಾಚ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇದನ್ನ ಸ್ಟ್ರೆಚ್ ಮಾಡ್ಬೇಕಾಗತ್ತೆ. ಫುಲ್ ಈ ತರ ಸ್ಟ್ರೆಚ್ ಮಾಡ್ಬಿಟ್ಟು ಈ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಸೊ ನಾನು ಹೇಳ್ತಾ ಇರೋದು ಏನಂದ್ರೆ ಈ ತರದೆಲ್ಲ ನಾವು ಮಾಡ್ಬೇಕಾಗಿ ಬರುತ್ತೆ. ಸೊ ಇದಕ್ಕೆ ನಾವು ಎಡಿಟಿಂಗ್ ಅಂದ್ರೆ, ನಾನು ಒಂದು ಫೋಟೋ ತಗೊಂಡಾಗ ಅದನ್ನ ನನಗೆ ಹೆಂಗ್ ಬೇಕೋ ಆ ತರ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಎಡಿಟಿಂಗ್ ಅಂತ ಕರಿತೀವಿ. ಎಡಿಟಿಂಗ್ ಅಲ್ಲಿ ಇದೇ ಮಾಡಬೇಕು ಹಂಗೆ ಮಾಡಬೇಕು ಅಂತೇನಿಲ್ಲ, ನಿಮ್ ಇಷ್ಟ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಬ್ಯಾಕ್ ಗ್ರೌಂಡ್ ತೆಗಿಬೇಕು ಅಂತಂದ್ರೆ ಇಲ್ಲಿ ಒಂದು ನೋಡಿ, ಇಲ್ಲಿ ಈ ಮ್ಯಾಜಿಕ್ ಟೂಲ್ ಅಂತ ಇರುತ್ತೆ, ಇಲ್ಲಿ ಇದು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕೊಡ್ಬೇಕು. ಇದು ಹಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಶಿಫ್ಟ್ ಇಟ್ಕೋಬೇಕು ನೋಡಿ. ಇದೆಲ್ಲ ಸಖತ್ ತರಲೆ ಇದೆಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಮತ್ತೆ ಇಲ್ಲಿ ಹೋಗ್ತೀವಿ, ಈ ತರ ಒಂದು ಟೂಲ್ ತಗೋತೀವಿ. ಇಲ್ಲಿ ಹೋಗ್ಬಿಟ್ಟು ಈ ತರ ನಾವು ಒಂದೊಂದೇ ಹಿಂಗೆ ಈ ತರ ಮಾಡ್ಕೋಬೇಕು ಹಿಂಗೆ ಆಯ್ತಾ. ರಫ್ ಆಗಿ ಮಾಡ್ತೀನಿ ಹಿಂಗೆ. ಸೊ ಈ ತರ ಮಾಡಿ ನಾವೇನ್ ಮಾಡ್ಬೇಕು, ಈಗ ಇಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ತೆಗಿಬಹುದು. ಓಕೆ, ಬಟ್ ಅವಾಗ ನಾನು ಫೋಟೋಶಾಪ್ 7 8.0 ಈ ತರದೆಲ್ಲ ನಾನು ಹಳೆಯ ವರ್ಷನ್ ಮಾಡ್ಬೇಕಾದ್ರೆ ನಾವು ಇದೆಲ್ಲ ನಿಧಾನಕ್ಕೆ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಕಟ್ ಮಾಡಿ ಬ್ಯಾಕ್ ಗ್ರೌಂಡ್ ಎಲ್ಲ ತೆಗೆದು ನೋಡಿ ಸುಮ್ಮನೆ ತೋರಿಸ್ತೀನಿ. ಕ್ವಿಕ್ ಮಾಡ್ತಾರ ನೀವು ಆಯ್ತಾ. ಅದನ್ನ ನಾವು ತುಂಬಾ ಪೇಶನ್ಸ್ ಆಗಿ ಇದನ್ನ ನೋಡಿ ಈ ತರ ಝೂಮ್ ಮಾಡ್ಕೋಬೇಕು ನಾವು. ಹಿಂಗೆ ನೋಡಿ, ಹಿಂಗ್ ಝೂಮ್ ಮಾಡ್ಬಿಟ್ಟು ಹಿಂಗ್ ಮಾಡ್ತಾ ಇದೀವಿ ನಾವು ಹಿಂಗೆ. ಈಗ ಫುಲ್ ಝೂಮ್ ಮಾಡಿ ನೋಡಿ, ಇದು ರಾಸ್ಟರ್ ಫೋಟೋ ಇದು ನೋಡಿ ಹಿಂಗ್ ಮಾಡೋದು. ಸೊ ಹಿಂಗ್ ಮಾಡ್ಬಿಟ್ಟು ನಾವು ಒಂದೊಂದೇ ಈ ತರ ನಿಧಾನ ಹಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಅವಾಗ ಆಯ್ತಾ. ಈಗ ನೋಡಿ ಈ ತರ ಬಂತಲ್ವಾ, ನಾನೇನ್ ಮಾಡ್ಬೇಕು, ಇದನ್ನ Ctrl+C ಮತ್ತೆ Ctrl+V ನೋಡಿ, ಇದನ್ನ ತೆಗಿಬೇಕು. ಲೇಯರ್ಸ್ಗಳು ಇರುತ್ತೆ, ಲೇಯರ್ಸ್ ತೆಗಿತೀನಿ ನೋಡಿ. ಈ ತರ ನಮ್ಗೆ ಬ್ಯಾಕ್ ಗ್ರೌಂಡ್ ಹಿಂಗ್ ಇರಬೇಕು. ನಾವು ಬ್ಯಾಕ್ ಗ್ರೌಂಡ್ ತೆಗೆದಾಗ ನಮ್ಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಬರುತ್ತೆ. ಬಟ್ ಸ್ಟಿಲ್ ಇವಾಗ ಬರೋಷ್ಟು ಕ್ಲಾರಿಟಿ ಅವ್ರು ಬರಲ್ಲ, ಅಂದ್ರೆ ನಮ್ಗೆ ಅವಾಗ ಆತರ ಟೂಲ್ಸ್ ಗಳು ಇರಲಿಲ್ಲ. ಓಕೆ, ಈಗ ನಮ್ಗೆ
ಇದು ಫೈನ್. ಸೊ ನಾನು ಫೋಟೋಶಾಪ್ ಕಂಪ್ಲೀಟ್ ಕಲ್ಸಕ್ಕಲ್ಲ, ಯಾಕಂದ್ರೆ ತುಂಬಾ ಇದೆ ಇದ್ರಲ್ಲಿ ಆಕ್ಚುಲಿ. ಬಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇದ್ರಲ್ಲಿ ಸಿಗುವಂತ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಈ ಕ್ಯಾನ್ವಾದೆಲ್ಲ ಸಿಗಲ್ಲ. ಯಾಕಂದ್ರೆ ನಮ್ಮೆಲ್ಲ ಒಂದ್ ಕ್ಲಿಕ್ ಅಲ್ಲಿ ಬಂದ್ಬಿಡುತ್ತೆ. ನಾವ್ ಈ ತರ ಒಂದು ಫೋಟೋ ಎಡಿಟ್ ಮಾಡ್ಬೇಕು ಅಂದ್ರೆ ಕಮ್ಮಿ ಅಂದ್ರೆ 3-4 ಅವರ್ ಕುತ್ಕೋತಾ ಇದ್ವಿ ಅವಾಗ. ಸೊ ಅಂದ್ರೆ ಅದು ಮಜಾನೇ ಬೇರೆ ಇತ್ತು ಬಿಡಿ ಅವಾಗ ಎಡಿಟ್ ಮಾಡ್ಬೇಕಾದ್ರೆ. ನಾವು ಇಷ್ಟು ನೋಡಿ ಈ ತರ ಹಿಂಗೆ ಫುಲ್ ಹಿಂಗ್ ತಗೊಂಡು ಹಿಂಗೆಲ್ಲ ಹೋಗಿ ಇದೆಲ್ಲ ಕಂಪ್ಲೀಟ್ ಇಲ್ಲಿಂದ ನೋಡಿ ಈ ತರ ಮಾಡ್ತಾ ಇದ್ವಿ. ಅಂದ್ರೆ ಒಂದೊಂದೇ ಪಿಕ್ಸೆಲ್ಸ್ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಆ ಕೂದಲು ಅಷ್ಟೇ ನಿಮ್ಗೆ ಎಷ್ಟು ಕ್ಲಾರಿಟಿ ಬೇಕು ಅಂತ ಹಿಂಗೆಲ್ಲ ಮಾಡ್ತೀವಿ. ಈಗ ನಿಮ್ಗೆ ಈ AI ಮತ್ತೆ ಈ ತರ ಸುಲಭವಾಗೆಲ್ಲ ಟೂಲ್ಸ್ ಬಂದ್ಬಿಟ್ಟು ಒಂದು ಕ್ಲಿಕ್ ಅಲ್ಲೆಲ್ಲ ಎಡಿಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಇವಾಗ ಫೋಟೋಶಾಪ್ ನಾನೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ನನಗೆ ಎಷ್ಟೊಂದು ಮರ್ತೋಗ್ಬಿಟ್ಟಿದೆ ಫೋಟೋಶಾಪ್. ನಾನು ಇವಾಗ ಜಾಸ್ತಿ ಯೂಸ್ ಮಾಡೋದಂದ್ರೆ ಕ್ಯಾನ್ವಾ ಅಥವಾ ಇನ್ಶಾರ್ಟ್ ಅಂಡ್ ಎಡಿಟ್ ಅಂತ ಇವಾಗ ಈ ಇನ್ಸ್ಟಾಗ್ರಾಮ್ ಅವ್ರದ್ದು. ಓಕೆ ಫೈನ್. ಈಗ ನಾವೇನ್ ಮಾಡೋಣ ಅಂದ್ರೆ ಕ್ಯಾನ್ವಾನೇ ನಿಮ್ಗೆ ಕಲ್ಸ್ಕೊಡ್ತೀನಿ. ಅದಾದ್ಮೇಲೆ ಇದಕ್ಕಿಂತ ಸುಲಭವಾಗಿ AI ಅಲ್ಲಿ ಪ್ರಾಂಪ್ಟ್ಸ್ ಬರೆದು ಯಾವ ರೀತಿ ನಾವು ಎಡಿಟ್ ಮಾಡ್ಬೋದು ಅಂತ ನಿಮ್ಗೆ ನಾನು ಕಲ್ಸ್ಕೊಡ್ತೀನಿ. ಓಕೆನಾ? ರೈಟ್. ಇವಾಗ ಕ್ಯಾನ್ವಾ ಯಾತಕ್ಕೆ ಕಲಿಬೇಕು? ಫಸ್ಟ್ ಆಫ್ ಆಲ್ ಕ್ಯಾನ್ವಾ ಒಂದು ವೆಕ್ಟರ್ ಗ್ರಾಫಿಕ್ಸ್ ಇದು. ಓಕೆ, ವೆಕ್ಟರ್ ಅಂತಂದ್ರೆ ನಿಮಗೆ ಪವರ್ ಪಾಯಿಂಟಿಂಗ್ ಇದೆಲ್ಲ ಅದೇ ತರ ಆಯ್ತಾ. ಪವರ್ ಪಾಯಿಂಟ್ ಕೂಡ ನಿಮ್ಗೆ ವೆಕ್ಟರ್ ಆಕ್ಚುಲಿ. ನೋಡಿ ಇಲ್ಲೂ ನಾನು ಏನಾದ್ರೂ ಒಂದು ಶೇಪ್ ತಗೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಶೇಪ್ ಅಥವಾ ಐಕಾನ್ಸ್ಗೆ ಹೋಗ್ತೀನಿ. ಓಕೆನಾ? ಇಲ್ಲಿ ನೋಡಿ ನಾನು ಒಂದು ಐಕಾನ್ ಇನ್ಸರ್ಟ್ ಮಾಡ್ತೀನಿ. ಎಷ್ಟೇ ಝೂಮ್ ಮಾಡಿ ನೀವು, ಎಷ್ಟೇ ದೊಡ್ಡದಾಗಿ ಮಾಡಿ, ಅದು ನಿಮ್ಗೆ ಕ್ಲಾರಿಟಿ ಕಳ್ಕೊಳ್ಳಲ್ಲ. ಓಕೆನಾ? ಒಂದು ನಿಮಿಷ. ಓಕೆ, ಇದೇ ತಗೋತೀನಿ. ಓಕೆನಾ? ಇದು ನೋಡಿ, ಇದೊಂದು ಇಮೇಜ್, ಇದೊಂದು ಐಕಾನ್. ಆಕ್ಚುಲಿ ಇಮೇಜ್ ಅಂತ ಕರೆಯಕ್ಕಾಗಲ್ಲ, ಇದೊಂದು ಐಕಾನ್ ಅಂತ ಹೇಳೋಣ. ನೋಡಿ ಇದೊಂದು ಐಕಾನ್. ಓಕೆನಾ? ಈಗ ಏನ್ ಮಾಡ್ತೀನಿ, ಇದಕ್ಕೆ ಕಾಪಿ ಮಾಡ್ಕೊಂಡು ನೋಡಿ ಇದನ್ನ ನಾನು ಎಷ್ಟು ದೊಡ್ಡದು ಮಾಡ್ತೀನಿ ನೋಡಿ. ನಿಮ್ಗೆ ಕ್ಲಾರಿಟಿ ಹೋಗಲ್ಲ ನಿಮ್ಗೆ ಎಷ್ಟೇ ಝೂಮ್ ಮಾಡಿ. ನೋಡಿ ಎಡ್ಜ್ ನೋಡಿ ಹೆಂಗಿದೆ, ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಕ್ಲಿಯರ್ ಆಗಿರುತ್ತೆ. ಫುಲ್ ನೋಡಿ ಎಷ್ಟು ದೊಡ್ಡದು ಮಾಡಿದೀನಿ ನಾನು. ಓಕೆ, ಸೊ ಇದೆಲ್ಲ ಒಂದು ವೆಕ್ಟರ್ ಗ್ರಾಫಿಕ್ಸ್ ಅಂತ. ನಿಮ್ಗೆ ಎಷ್ಟೇ ದೊಡ್ಡದು ಮಾಡಿದ್ರು ಇದು ನಿಮ್ಗೆ ಏನೋ ಬ್ಲಾಟ್ ಆಗಲ್ಲ. ಈಗ ನೀವು ಕೇಳ್ಬೋದು, ಮತ್ತೆ ಈ ಇಮೇಜಸ್ ಅಲ್ಲಿ ಯಾಕೆ ಸರ್ ನಾವು ವೆಕ್ಟರ್ ಮಾಡಕ್ಕಾಗಲ್ಲ ಅಂತ? ಇದನ್ನ ವೆಕ್ಟರ್ ಮಾಡಕ್ಕಾಗಲ್ಲ ಯಾಕಂದ್ರೆ ಇದೆಲ್ಲ ಒಂದು ಆತರ ಪಿಕ್ಸೆಲ್ ಅಲ್ಲಿ ಮಾಡಿರ್ತೀವಿ ಇದನ್ನ, ಒಂದು ಪಿಕ್ಸೆಲ್. ಸೊ ಇದನ್ನ ನಾವು ವೆಕ್ಟರ್ ಮಾಡ್ಬೇಕು ಅಂದ್ರೆ ಮತ್ತೆ ನಿಮ್ಗೆ ಈ ಆನಿಮೇಷನ್ಸ್ ಎಲ್ಲ ಮಾಡ್ತೀವಲ್ಲ, ಆ ತರ ಆನಿಮೇಟೆಡ್ ಫೋಟೋ ಮಾಡಬಹುದು. ಸೊ ಈ ಫೋಟೋನ ನಾವು ವೆಕ್ಟರ್ ಮಾಡಕ್ಕಾಗಲ್ಲ. ಓಕೆ, ವೆಕ್ಟರ್ ಅಂದ್ರೆ ನಿಮ್ಗೆ ಯೂಶಲಿ ಈ ತರ ಕಲರ್ಸ್ ಬಂದು ನಿಮ್ಗೆ ತುಂಬಾ ಕಮ್ಮಿ ಆಯ್ತಾ. ಅಂದ್ರೆ ನೋಡಿ ಇವಾಗ ಇದನ್ನ ನಾನು ಚೇಂಜ್ ಮಾಡ್ತೀನಿ ನೋಡಿ, ಲೋ ಗ್ರಾಫಿಕ್ಸ್ ಇದ್ರ ಕಲರ್ ಚೇಂಜ್ ಮಾಡ್ಕೊತೀನಿ ನೋಡಿ ಈ ತರ. ಇಷ್ಟೇ ನಿಮ್ಗೆ ಅದು ನೀವು ನೋಡ್ಬೋದು. ಈ ಕಾರ್ಟೂನ್ಸ್ ಗಳಲ್ಲೆಲ್ಲ ಈ ಸ್ಕಿನ್ ಟೋನ್ ಹಿಂಗಿರಲ್ಲ, ಅದೊಂಥರ ನಿಮ್ಗೆ ಫುಲ್ ಒಂದೇ ಕಲರ್ ಇರುತ್ತೆ ಅದು. ಇಲ್ಲಾಂದ್ರೆ ಅಲ್ಲಿ ಒಂಚೂರು ಶೇಡ್ಸ್ ಬೇಕಾದ್ರೆ ಒಂಚೂರು ಇರುತ್ತೆ ಅಷ್ಟೇ ಹೊರತು ನಿಮ್ಗೆ ಕಂಪ್ಲೀಟ್ ಆಗಿ ಈ ತರ ನಮ್ಗೆ ಕಾರ್ಟೂನ್ಸ್ ಗಳು ಬರಲ್ಲ. ಓಕೆನಾ? ಸೊ ಹಂಗಾಗಿ ಇದನ್ನ ನಾವು ವೆಕ್ಟರ್ ಮಾಡಕ್ಕಾಗಲ್ಲ, ಇದು ರಾಸ್ಟರೇ ಇರುತ್ತೆ. ಓಕೆ ರೈಟ್. ಸೊ ಇವಾಗ ನಾವು ಕ್ಯಾನ್ವಾಗ್ ಬರೋಣ. ಕ್ಯಾನ್ವಾದಲ್ಲಿ ನಾನು ಏನೆಲ್ಲ ಮಾಡ್ಬೋದು ಅಂತ ಆಯ್ತಾ. ಇದ್ರಲ್ಲೂ ನಿಮ್ಗೆ ಈ AI ಇಮೇಜಸ್ ಎಲ್ಲ ಮಾಡ್ಬೋದು. ಇದು ನನಗೆ ಪರ್ಮಿಷನ್ ಇಲ್ಲ. ಅಂದ್ರೆ ಇವಾಗ ನಾವು ಏನ್ ಯೂಸ್ ಮಾಡ್ತಾ ಇದೀವಿ, ಈ ಟೂಲ್ ಏನಿದೆಲ್ಲ ಪ್ರೋ ವರ್ಷನ್, ಇದ್ರಲ್ಲಿ ನಮಗೆ ಕಂಪ್ಲೀಟ್ ವರ್ಷನ್ ಇಲ್ಲ ಆಯ್ತಾ. ಸೊ ನಾನು ಟ್ರೈ ಮಾಡಿ ನೋಡೋಣ. ಜನರೇಟ್ ಫಾರೆಸ್ಟ್ ವಿತ್ ವೇರಿಯಸ್ ಡಿಫರೆಂಟ್ ಪರವಾಗಿಲ್ಲ ಬಂತು. ನಾನು ಆಕ್ಚುಲಿ ಇದು ಪರ್ಮಿಷನ್ ಇರಲಿಲ್ಲ, ಒಪ್ಪಿಗೆ ಇದೆ. ರೈಟ್, ಇದ್ರೆ ಒಳ್ಳೇದೇ. ನೋಡಿ ಇಲ್ಲಿ ಬರ್ತೀವಿ. ಆಕ್ಚುಲಿ ನನಗೆ ಇರ್ಲಿಲ್ಲ ಪರ್ಮಿಷನ್, ಬಂದಿದೆ. ವೆರಿ ಗುಡ್. ಓಕೆ, ಒಳ್ಳೇದೇ ಬಿಡಿ ಬಂದಿದ್ದು. ನೋಡಿ ಜಸ್ಟ್ ಏನೋ ಒಂದು ಕೊಟ್ಟೆ, ಇಲ್ಲಿ ನನಗೆ ಇಮೇಜ್ ಬಂದಿತ್ತು. ಸೊ ಇದ್ರಲ್ಲೂ AI ಯೂಸ್ ಮಾಡ್ಬೋದು. ಬಟ್ ಇದಾಗ ಇರ್ಲಿ, ಸುಮ್ಮನೆ ನಾವು ಕನ್ಫ್ಯೂಷನ್ ಮಾಡೋದು ಬೇಡ. ಈಗ ಫಸ್ಟ್ ಏನ್ ಮಾಡ್ತೀನಿ, ಕ್ಯಾನ್ವಾ ನಾನು ಯೂಸ್ ಮಾಡಬೇಕು ಅಂದ್ರೆ ಕ್ಯಾನ್ವಾ ಆಕ್ಚುಲಿ ಬಂದು ನಾನು ಫೋಟೋ ಎಡಿಟಿಂಗ್ ಮಾಡ್ಬೋದು, ಪ್ರೆಸೆಂಟೇಶನ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಎಲ್ಲದೂ ಮಾಡ್ಬೋದು. ಇದ್ರಲ್ಲಿ ಎಲ್ಲದನ್ನು ಮಾಡ್ಬೋದು ಆಯ್ತಾ. ಫಸ್ಟ್ ಆಯ್ತಾ, ಇದೆಲ್ಲ ಬಿಟ್ಬಿಡಿ. ಇವಾಗ ನಾನು ಏನ್ ಮಾಡ್ತೀನಿ, ನನ್ಗೆ ಇವಾಗ ಒಂದು ಪ್ರೆಸೆಂಟೇಶನ್ ಮಾಡಬೇಕು, ಅಥವಾ ಇನ್ಸ್ಟಾಗ್ರಾಮ್ ಒಂದು ಸ್ಟೋರೀಸ್ ಕ್ರಿಯೇಟ್ ಮಾಡಬೇಕು, ಅಥವಾ ರೀಲ್ಸ್ ಮಾಡಬೇಕು, ಅಥವಾ ಒಂದು ಸ್ಟ್ಯಾಟಿಕ್ ಇಮೇಜ್ ಕ್ರಿಯೇಟ್ ಮಾಡಬೇಕು.
ಅಥವಾ ನಾನು ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಯೂಟ್ಯೂಬ್ ಥಂಬ್ನೇಲ್ ಮಾಡಬೇಕು. ಸೊ ಈ ತರದ್ದು ತುಂಬಾ ಏನೇನೋ ನಾನು ಮಾಡಬೇಕು. ನನಗೆ ಏನೇ ಮಾಡಬೇಕು ಅಂದ್ರೂ ನಾನು ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೂ ಇದರಲ್ಲಿ ನೀವು ಮಾಡ್ಬೋದು. ಫೋಟೋ ಎಡಿಟಿಂಗ್ ಇಂದ ಹಿಡಿದು ವಿಡಿಯೋ ಎಡಿಟಿಂಗ್ ವರೆಗೂ ಇದ್ರಲ್ಲಿ ಮಾಡ್ಬೋದು. ಓಕೆ ಫೈನ್. ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ, ನಾನೊಂದು ಪ್ರೆಸೆಂಟೇಶನ್ ಅನ್ನ ಮಾಡಬೇಕು. PPT ಏನ್ ಪ್ರೆಸೆಂಟೇಶನ್ ಮಾಡ್ತೀವಲ್ಲ ಅದೇ ತರ ಏನ್ ಮಾಡೋದು, ಇಲ್ಲ ನೋಡಿ, ವಾಟ್ ವುಡ್ ಯು ಲೈಕ್ ಟು ಕ್ರಿಯೇಟ್. ನಾನು ಏನ್ ಮಾಡ್ತೀನಿ, ಪ್ರೆಸೆಂಟೇಶನ್ ಅಂತ ಕೊಡ್ತೀನಿ. ಪ್ರೆಸೆಂಟೇಶನ್ ಅಂತ ಕೊಟ್ಟಿದ ತಕ್ಷಣ ಈ ಪ್ರೆಸೆಂಟೇಶನ್ ಮಾಡೋದಕ್ಕೆ ಏನೆಲ್ಲ ಟೆಂಪ್ಲೇಟ್ಸ್ ಇದೆಯಲ್ಲ ಅದೆಲ್ಲ ಬರುತ್ತೆ. ಸೊ ನೋಡಿ, ಪ್ರೆಸೆಂಟೇಶನ್ ಇದು ಬಂದು ನಿಮ್ಗೆ ನಾರ್ಮಲ್ 16:9 ಇರುತ್ತೆ. ಪ್ರೆಸೆಂಟೇಶನ್ ನಾನೇನಾದ್ರೂ 4:3 ಮಾಡ್ತೀನಿ ಅಂದ್ರೆ ಇದನ್ನ ತಗೋಬಹುದು. ಇಲ್ಲ ಮೊಬೈಲ್ಗೆ ಯಾವ್ದಾರ ಪ್ರೆಸೆಂಟೇಶನ್ ಮಾಡ್ತೀನಿ ಅಂದ್ರೆ ನೋಡಿ, ಈ ತರ ನನಗೆ ಡಿಫ್ರೆಂಟ್ ಪ್ರೆಸೆಂಟೇಶನ್ ಯೂಶಲಿ ಬಂದು 16:9 ಇರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ನಾನು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪ್ರೀ ಡಿಫೈನ್ಡ್ ಟೆಂಪ್ಲೇಟ್ಸ್ ಇಲ್ಲಿ ಬಂದ್ಬಿಡ್ತಾರೆ. ನೋಡಿ, ನಾನೀಗ ಪ್ರೆಸೆಂಟೇಶನ್ ಮಾಡ್ತಾ ಇದೀನಿ. ಇಲ್ಲಿ ನನಗೆ ಟೆಂಪ್ಲೇಟ್ಸ್ ಕ್ಲಿಕ್ ಮಾಡಿದ್ರೆ ಎಲ್ಲ ಟೆಂಪ್ಲೇಟ್ಸ್ ನೋಡಿ, ಸ್ಟೋನ್ ಟೆಂಪ್ಲೇಟ್ಸ್ ಬಂದ್ಬಿಡುತ್ತೆ. ಸೊ ನಾ ಏನ್ ಮಾಡಬಹುದು, ನನಗೆ ಯಾವ ಟೆಂಪ್ಲೇಟ್ ಬೇಕು ಆ ಟೆಂಪ್ಲೇಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ಬೋದು. ಯಾವ ಟೆಂಪ್ಲೇಟ್ ಬೇಕಿರುತ್ತೆ ನನಗೆ. ಇವಾಗ ಇಲ್ಲಿ ಎಷ್ಟೊಂದು ಟೆಂಪ್ಲೇಟ್ಸ್ ಇದೆ, ಸ್ಪೆಸಿಫಿಕ್ ಟೆಂಪ್ಲೇಟ್ ಬೇಕು. ಏನದು ಸ್ಪೆಸಿಫಿಕ್ ಟೆಂಪ್ಲೇಟ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನಿವಾಗ ಇಲ್ಲಿ ಫೋಟೋ ಎಡಿಟಿಂಗ್ ಬಗ್ಗೆ ಜೆನ್ AI ಅಥವಾ AI ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀನಿ, AI ಪ್ರೆಸೆಂಟೇಶನ್ ನೋಡಿ, AI ರಿಲೇಟೆಡ್ ಎಲ್ಲ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ, ಇದು ನನಗೇನೋ ಇಷ್ಟ ಆಯ್ತು, ನಾ ಏನ್ ಮಾಡ್ತೀನಿ, ಇದು ಕ್ಲಿಕ್ ಮಾಡ್ತೀನಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಆ ಟೆಂಪ್ಲೇಟ್ ಅಲ್ಲಿ ಇರೋ ಎಲ್ಲಾ ಸ್ಲೈಡ್ಸ್ ಬರುತ್ತೆ. ನನಗೆ ಇದು ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ನೋಡಿ, ನಂಗೆ ಇದು ಇಷ್ಟ ಆಯ್ತು, ಈಗ ಕ್ಲಿಕ್ ಮಾಡ್ತೀನಿ. ನೋಡಿ, ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಲೈಡ್ಸ್ ಬರುತ್ತೆ. ಓಕೆ, ನಂಗೆ ಇದು ಇಷ್ಟ ಆಯ್ತು, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ಆಲ್ ಪೇಜಸ್ ಅಂತ ಕೊಟ್ರೆ ನೋಡಿ, ಇದು ಕ್ಲಿಕ್ ಮಾಡಿದ್ರೆ ಎಲ್ಲಾ ಪೇಜಸ್ ಈಗ ಬಂದ್ಬಿಡುತ್ತೆ. ನೋಡಿ, ಎಲ್ಲಾ ಪೇಜಸ್ ಬಂದ್ಬಿಡುತ್ತೆ. ಸೊ ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೋದು, ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಈಗ ನಾನು ಇಲ್ಲಿ ಹೋಗ್ಬಿಟ್ಟು ನನಗೆ ಇದು ಕೆಲವೊಂದು ಫಾಂಟ್ ಇಷ್ಟ ಆಗಿಲ್ಲ, ಮತ್ತೆ ಇದು ಮಾಡಿ ಏನೋ ಕಲರ್ಸ್ ಇಷ್ಟ ಆಗಿಲ್ಲ ಅಂದ್ರೆ ನೋಡಿ, ಈ ತರ ಅದರದ್ದೇ ಆದ ಟೆಂಪ್ಲೇಟ್ ಫಾರ್ಮ್ಯಾಟ್ಸ್ ಇರುತ್ತೆ. ಎಲ್ಲೋಗಿ ನಾನು ಇದನ್ನ ಚೇಂಜ್ ಮಾಡ್ಕೋಬಹುದು. ಇಲ್ಲ ನಂಗೆ ಅದು ಇಷ್ಟ ಆಗಿಲ್ಲ, ಎಲ್ಲೋಗಿ ಇದು ಕ್ಲಿಕ್ ಮಾಡ್ತೀನಿ, ಮತ್ತೆ ಅಪ್ಲೈ ಆಲ್ ಪೇಜಸ್ ಡಿಲೀಟ್ ಮಾಡ್ಬಿಟ್ಟು ನೀವು ಮತ್ತೆ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ಇದು ಹಂಗೆ ಉಳ್ಕೊಂಡಿರುತ್ತೆ. ಡಿಲೀಟ್ ಮತ್ತೆ ಇಲ್ಲ ಹೋಗ್ಬಿಟ್ಟು ಈಗ ಅಪ್ಲೈ ಅನ್ಕೊಡ್ತೀನಿ ನೋಡಿ, ಮತ್ತೆ ಇದರಲ್ಲಿರೋ ಎಲ್ಲಾ ಪೇಜಸ್ ಇಲ್ಲಿ ಬರುತ್ತೆ. ಸೊ ನೀವು ಏನೋ ಎಲ್ಲದಕ್ಕೂ ನೀವೇ ಮಾಡ್ಬೇಕು ಅಂತಲ್ಲ, ಎಲ್ಲ ತಾನೇ ಬಂದ್ಬಿಡುತ್ತಿಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಮಾಡಿಫಿಕೇಶನ್ ಮಾಡ್ಕೋಬಹುದು. ರೈಟ್, ಓಕೆ. ಇದು ನಾನು ಪ್ರೆಸೆಂಟೇಶನ್ ಮಾಡ್ತಾ ಇರೋದು. ಅಂದ್ರೆ ಪ್ರೆಸೆಂಟೇಶನ್ಗೆ ನಂಗೆ ಏನ್ ಬೇಕಿಲ್ಲ ನೋಡಿ, ಇದೆಲ್ಲ ಎಡಿಟೇಬಲ್ ಇದೆ, ಎಲ್ಲ ಎಡಿಟೇಬಲ್. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದು ಬಿಡಿ, ನಾನೇನ್ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫೋಟೋಸ್ ಹಾಕ್ಬೇಕು, ಮಾಡಿಫೈ ಮಾಡಬೇಕು, ಅಥವಾ ಒಂದು ರೀಲ್ಸ್ ಮಾಡಬೇಕು. ನೀವೇನಿಲ್ಲ, ಇಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಕೊಡಿ ಸಾಕು. ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ಮಾಡಬಹುದು ಎಲ್ಲ ಇಲ್ಲಿ ಬರುತ್ತೆ. ಇನ್ಸ್ಟಾಗ್ರಾಮ್ 3/4, ಇಲ್ಲಿ ನೋಡಿ 4/5. ಯೂಶಲಿ 3/4 ಅಥವಾ 4/5 ಹಾಕೋಬಹುದು. ನಾನು ಯಾವಾಗ್ಲೂ ಅಕಸ್ಮಾತ್ ಪೋಸ್ಟ್ ಮಾಡಬೇಕು ಅಂದ್ರೆ ಸ್ಕ್ವೇರ್ ಹಾಕೋದು, ಯಾಕಂದ್ರೆ ನಿಮಗೆ ಸ್ಕ್ವೇರ್ ಕರೆಕ್ಟ್ ಆಗಿ ತೊಳುತ್ತೆ. ಕರೋಸಲ್ ಮಾಡಬೇಕು ಅಂದ್ರೆ ಮಾತ್ರ ಅವಾಗ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಕರೋಸಲ್ ಅಂದ್ರೆ ನಿಮಗೆ ಮಲ್ಟಿಪಲ್ ಇಮೇಜಸ್ ಅನ್ನ ಹಾಕ್ತಿವಲ್ಲ, ಅದೇ ಕರೋಸಲ್ ಅಂತ ಹೇಳ್ತೀವಿ. ಅದು ಸ್ವೈಪ್ ಅಂತ ಬರುತ್ತೆ, ಸ್ವೈಪ್ ರೈಟ್ ಲೆಫ್ಟ್ ಅಂತ ಬರುತ್ತೆ ಗೊತ್ತಾ, ಅದು ನಾವು ಕರೋಸಲ್ ಅಂತ ಕರಿತೀವಿ. ಸ್ಟೋರಿ ಹಾಕ್ಬೇಕಾ, ನಮ್ಗೆ ಇದು ಆಕ್ಚುಲ್ ಆಗಿ ಬಂದು 9/16 ವರ್ಟಿಕಲ್ ಇಮೇಜ್ ಇದೆ. ಸ್ಟೋರಿ ಹಾಕ್ಬೇಕು ಅಂದ್ರೆ ಆಯ್ತಾ. ಇದು ರೀಲ್ ನೋಡಿ, ಇಲ್ಲಿ ವಿಡಿಯೋ ಇದೆ, ಇಲ್ಲಿ ರೀಲ್ ಅಂತ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪಿಕ್ಚರ್ ಬೇಕಾ, ಇದು ಆಯ್ತಾ. ಇನ್ಸ್ಟಾಗ್ರಾಮ್ ಸ್ಟೋರಿ ಮಾಡ್ಬೇಕು ಅಂದ್ರೆ ಇದು. ಈಗ ಸೈಜ್ ಬಂದು 9/16, ಇದು ವಿಡಿಯೋ, ಇದು ವಿಡಿಯೋ. ಬಟ್ ಇದ್ಯಾಕೆ ರೀಲ್ ಅಂತಿದೆ, ಇದು ಸ್ಟೋರಿ ಅಂತಿದೆ, ಯಾವ್ದನ್ನ ತಗೋಬೇಕು ನೋಡಿ. ಏನಕ್ಕೆ ನೀವು ಸ್ಪೆಸಿಫಿಕ್ ಆಗಿ ಇದೇ ತಗೋಬೇಕು ಅಂತ ಹೇಳ್ತೀನಿ. ಇದು ತಗೊಂಡಿಲ್ಲ ಅಂದ್ರೆ ಮಾಡಕ್ಕಾಗಲ್ವಾ, ಖಂಡಿತ ಮಾಡಬಹುದು. ಬಟ್ ಇಲ್ಲಿ ಏನಾಗುತ್ತೆ ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಆಮೇಲೆ ಬರೋಣ, ವಿಡಿಯೋ ಎಡಿಟಿಂಗ್ ಬಂದಾಗ. ಈಗ ನಾನು ಇದು ಸ್ಕ್ವೇರ್ ಅಂತ ತಗೋತೀನಿ, ಇದು ಕ್ಲಿಕ್ ಮಾಡಿದ್ರೆ ನಾನು ಯಾವ ಒಂದು ಟೆಂಪ್ಲೇಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ, ಆ ಟೆಂಪ್ಲೇಟ್ ಇಲ್ಲಿ ನನಗೆ ಫಿಲ್ಟರ್ ಆಗ್ಬಿಟ್ಟು ನನಗೆ ಅದ್ರ ಪ್ರಕಾರ ಇದು ಬರುತ್ತೆ.
ನೋಡಿ, ಇದೆಲ್ಲ ಬಂದು ಸ್ಕ್ವೇರ್ ಇಮೇಜಸ್, ಇದೆಲ್ಲ ಸ್ಕ್ವೇರ್ ಇಮೇಜಸ್. ಫೈನ್. ಈಗ ಇನ್ನೊಂದು ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, 4x5 ಅಂತ ತಗೋತೀನಿ. 4x5 ಅಂತ ಕ್ಲಿಕ್ ಮಾಡ್ತೀನಿ. ಈಗ ನನಗೆ ಬರೋ ಟೆಂಪ್ಲೇಟ್ಸ್ ನೋಡಿ, ಇದೆಲ್ಲ 4x5. ಸೊ ಇಲ್ಲಿ ನೋಡಿ, ಇದು ಬಂದು ಸ್ಕ್ವೇರ್. ಈಗ ಹೆಂಗ್ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಓಕೆ ಇದನ್ನ ಕ್ಲಿಕ್ ಮಾಡ್ತೀನಿ, ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ, ಕರೆಕ್ಟಾಗಿ ಗೊತ್ತಾ. ಈಗ ಇದನ್ನ ಏನ್ ಮಾಡೋಣ ಅಂದ್ರೆ, ಕಂಟ್ರೋಲ್ A ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ಇಲ್ಲ ಇದು. ಇಲ್ಲಿ ನೋಡ್ಬೋದು ನಿಮ್ಗೆ ಇನ್ನೊಂದು ಸ್ಪೇಸ್ ಇದೆ, ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಕಾಪಿ ಮಾಡ್ಕೊತೀನಿ. ಓಕೆ, ಇಲ್ಲಿ ಹೋಗ್ಬಿಟ್ಟು report in that group. That's what I posted. I don't know that report is right or wrong. But I sent Murali reports on the report separate to you also. Please recheck one more time now. Please, madam. Sir, how can I consider, sir? Which one I will consider, sir? ಓಕೆ ರೈಟ್. ನೋಡಿ ಇಲ್ಲಿ ನೋಡ್ಬೋದು, ಆಯ್ತಾ. ಇದು ಕರೆಕ್ಟ್ ನಿಮ್ಗೆ ಸ್ಕ್ವೇರ್ ಅಲ್ಲಿ ಕುತ್ಕೊಳ್ಳೋದು. ಬಟ್ ಅದೇ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಡಿಲೀಟ್ ಮಾಡ್ತೀನಿ. ಈ ಹೋಗ್ಬಿಟ್ಟು ಎಲಿಮೆಂಟ್ಸ್ ಇಲ್ಲಿ, ಸಾರಿ ಟೆಂಪ್ಲೆಟ್, ಇಲ್ಲಿ ನೋಡಿ ಇದು ಸೆಲೆಕ್ಟ್ ಮಾಡ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ, ಇದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಇವಾಗ ಕಂಟ್ರೋಲ್ A ಇದನ್ನ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಇದನ್ನ ಪೇಸ್ಟ್ ಮಾಡಿದ್ರೆ ನೋಡಿ, ಇದು ಕರೆಕ್ಟ್ ಆಗಿ ಕೂತ್ಕೊಳ್ಳೋದು. ಸೊ ನಿಮಗೆ ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಿ, ಆಯ್ತಾ, ಅದ್ರ ಪ್ರಕಾರ ನಮ್ಗೆ ಇಲ್ಲಿ ಟೆಂಪ್ಲೇಟ್ಸ್ ಬರುತ್ತೆ. ಈಗ ನೋಡಿ, ನಾನು ಇವಾಗ ರೀಲ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆ ರೀಲ್ಗೆ ಬೇಕಾಗಿರ್ತಕ್ಕಂಥ ಟೆಂಪ್ಲೇಟ್ಸ್ ಅಷ್ಟೇ ಬರುತ್ತೆ. ಫೈಲ್ ಇದು ವಿಡಿಯೋ ಸೈಜ್, ನಿಮ್ಗೆ ಫೋಟೋ ಸೈಜ್, ಇಮೇಜ್ ಸೈಜ್ ಎಲ್ಲ ಸೇಮ್ ಇದ್ರು ನನಗೆ ಇಲ್ಲಿ ಬರ್ತಕ್ಕಂಥ ಟೆಂಪ್ಲೇಟ್ಸ್ಗಳು ನೋಡಿ, ಇಲ್ಲಿ ಬರ್ತಕ್ಕಂಥ ಟೆಂಪ್ಲೇಟ್ಸ್ಗಳು ಇದಾವಲ್ಲ, ಇದೇ ಬೇರೆ ಇರುತ್ತೆ. ಅದೇ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಸ್ಟೋರಿ ಅಂತ ಕೊಡ್ತೀನಿ, ಇದರಲ್ಲಿ ಬರ್ತಕ್ಕಂಥ ವಿಡಿಯೋಗಳೇ ಬೇರೆ ಇರುತ್ತೆ. ಅಂದ್ರೆ ನಾವು ಸ್ಟೋರಿ, ನಮಗೆ ಏನಂದ್ರೆ ರೀಲ್ಸ್ ಮತ್ತೆ ಸ್ಟೋರಿ ನಮ್ಗೇನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದೇ ಅಂತ ಹಾಕೊಂಡ್ಬರ್ತೀವಿ ನೋಡಿ. ಈಗ ಆಕ್ಚುಲ್ ಬಂದು ಸ್ಟೋರೀಸ್ಗೆ ಏನಕ್ಕೆ ಹಾಕ್ತೀವಿ ಅಂದ್ರೆ, ಲೆಸ್ ನಂಬರ್ ಆಫ್ ಸೆಕೆಂಡ್ಸ್, ಜಸ್ಟ್ ಅದನ್ನ ನಮಗೆ ಯಾರು ಅಂದ್ರೆ ನಮ್ಮನ್ನ ಯಾರು ಫಾಲೋ ಮಾಡ್ತಿರ್ತಾರೋ ಅವ್ರಷ್ಟೇ ನೋಡೋಕ್ಕಾಗುತ್ತೆ. ತುಂಬಾ ಕ್ವಿಕ್ ಆಗಿ ನೋಡುವಂತ ಇನ್ಫಾರ್ಮೇಶನ್ ನಾವು ಸ್ಟೋರೀಸ್ ಎಲ್ಲ ಹಾಕ್ತೀವಿ ನಾವು. ಈಗ ನಾವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ತೀವಲ್ಲ ಆ ತರ. ಓಕೆ, ಸೊ ಇದು ನೋಡಿ, ಇದ್ರಲ್ಲಿ ನಿಮ್ಗೆ ಹೆಚ್ಚಾಗಿ ಏನು ಇರಲ್ಲ ಇದರಲ್ಲಿ, ಅಂದ್ರೆ ತುಂಬಾ ಸಿಂಪಲ್ ಏನು ಕಂಟೆಂಟ್ ಆ ತರ ಇರುತ್ತೆ. ಅದೇ ರೀಲ್ಸ್ಗೆ ಹೋದ್ರೆ ನಿಮ್ಗೊಂದು ಇನ್ಫಾರ್ಮೇಟಿವ್ ಸ್ಲೈಡ್ಸ್ ಇರುತ್ತೆ ನೋಡಿ. ಇಲ್ಲೋದ್ರೆ ನೋಡಿ, ಈ ತರ ನನಗೆ ಒಂದಷ್ಟು ಅನಿಮೇಷನ್ಸ್ ಮತ್ತೆ ಇನ್ಫಾರ್ಮೇಶನ್ಸ್ ಈ ತರದೆಲ್ಲ ಕೊಡ್ಬೋದು. ಬಟ್ ಸ್ಟೋರಿಯಲ್ಲಿ ಯೂಸ್ ಮಾಡೋದನ್ನ ರೀಲ್ಸ್ಗೆ ಹಾಕೋಬಹುದು, ರೀಲ್ಸ್ ಸ್ಟೋರಿಗೆ ಹಾಕೋಬಹುದು. ನಾನು ಡಿಫ್ರೆನ್ಸ್ ಏನ್ ಹೇಳ್ತೀನಿ ಅಂದ್ರೆ, ನಾನು ಇಲ್ಲಿ ಏನೇ ಟೆಂಪ್ಲೇಟ್ ತಗೋತೀನಲ್ವಾ, ಏನೇ ಸೆಲೆಕ್ಟ್ ಮಾಡೋದು ಅದಕ್ಕೆ ಆದ ಟೆಂಪ್ಲೇಟ್ಸ್ ಗಳನ್ನ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಬೇಕು ನೋಡಿ, ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತೀನಿ, ಇಲ್ಲಿ ಕೊಟ್ರೆ ನಮ್ಗೆ ಯೂಟ್ಯೂಬ್ ಟೆಂಪ್ಲೇಟ್ಸ್ ಇಲ್ಲಿ ಬರುತ್ತೆ. ನನಗೇನ್ ಬೇಕು, ನನಗೆ ತಮ್ನೇಲ್ ಬೇಕಾ, ಬ್ಯಾನರ್ ಬೇಕಾ, ಶಾರ್ಟ್ಸ್ ಬೇಕಾ, ಲೋಗೋ ಬೇಕಾ, ಸೊ ಇಲ್ಲಿ ನಮ್ಗೆ ಈ ಆಪ್ಷನ್ಸ್ ಬರುತ್ತೆ. ಸೊ ನನಗೆ ಏನ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಯೂಟ್ಯೂಬ್ ಒಂದು ಥಂಬ್ನೇಲ್ ಮಾಡಬೇಕು, ನಾನು ಏನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಒಂದಷ್ಟು ಥಂಬ್ನೇಲ್ಸ್ ಬರ್ತವೆ. ಇದೆಲ್ಲ ಥಂಬ್ನೇಲ್ಸ್. ಸೊ ಮೊದ್ಲೆಲ್ಲ ನಾ ಏನ್ ಮಾಡ್ತಿದ್ದೆ ಗೊತ್ತಾ, ಹಿಂಗ್ ಹೋಗ್ಬಿಟ್ಟು ಒಂದಷ್ಟು ಕುತ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಯಾವ್ದೋ ನೋಡ್ತಿದ್ದೆ, ಓಕೆ ಇದು ಯಾವ್ದೋ ನಂಗೆ ಇಷ್ಟ ಆಯ್ತು, ಇದು ಸೆಲೆಕ್ಟ್ ಮಾಡ್ಕೊತೀನಿ, ಮತ್ತೆ ಇವನ್ ಫೋಟೋ ತೆಗಿತೀನಿ, ಇವನ್ ಫೋಟೋ ತೆಗಿಬೇಕು, ಇವನ್ ಫೋಟೋ ತೆಗಿಬೇಕು, ಮತ್ತೆ ಇದೆಲ್ಲ ನಂಗೆ ಇಷ್ಟ ಆಗಿಲ್ಲ, ಇದು ತೆಗಿತೀನಿ, ಮತ್ತೆ ನಾನು ಫೋಟೋ ಹಾಕೋತೀನಿ. ನಾನು ಫೋಟೋ ಅವಾಗ ಈ AI ಅಷ್ಟೊಂದು ಫೋಟೋಸ್ ಜನರೇಟ್ ಮಾಡ್ತಿರಲಿಲ್ಲ, ನಮ್ದೇ ಫೋಟೋ ತಗೋಬೇಕು, ಮತ್ತೆ ಫೋಟೋಶಾಪ್ ಹೋಗಿ ಅದು ಕಟ್ ಮಾಡಬೇಕು, ಕಟ್ ಮಾಡಿ ಟ್ರಾನ್ಸ್ಪರೆಂಟ್ ಮಾಡಬೇಕು, ಟ್ರಾನ್ಸ್ಪರೆಂಟ್ ಮಾಡಿ ಹಾಕೋಬೇಕು. ಅವಾಗ ಇದೆಲ್ಲ ತುಂಬಾ ಬ್ಯಾಕ್ ಗ್ರೌಂಡ್ ರಿಮೂವರ್ ಎಲ್ಲ ಇರಲಿಲ್ಲ. ಇವಾಗ ಎಷ್ಟೊಂದು ಆಪ್ಷನ್ಸ್ ಬಂದ್ಬಿಟ್ಟಿದೆ ಇದರಲ್ಲಿ. ಸೊ ಹಂಗಾಗಿ ನಮ್ಗೆ ಇಲ್ಲಿ ಏನ್ ಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೇಕು. ನೋಡಿ ಇದೊಂದಿದೆ, ನಾನು ಇದು ತುಂಬಾ ಯೂಸ್ ಮಾಡಿದ್ದೀನಿ ಇದನ್ನ. ಓಕೆ,
ಸೊ ಈ ತರದ್ದೆಲ್ಲ ನಾವು ಮಾಡ್ಬೋದು ಕ್ಯಾನ್ವಾದಲ್ಲಿ. ನಿಮ್ಗೆ ಏನೇ ಯೋಚನೆ ಮಾಡಿದ್ರು ಇದ್ರಲ್ಲಿ ಮಾಡ್ಬೋದು. ಇವಾಗ ನಂಗೆ ಇದೇ ತರದ್ದು ಅಕಸ್ಮಾತ್ ಸ್ಟಾರ್ಟಿಂಗ್ ಇಂದ ಮಾಡಬೇಕು ಅಂದ್ರೂ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಥಂಬ್ನೇಲ್ ಅಂತ ಕೊಡ್ತೀನಿ ನೋಡಿ. ಥಂಬ್ನೇಲ್ ನಿಮ್ಗೆ ಥಂಬ್ನೇಲ್ ಅಂದ್ರೆ ಏನ್ ಗೊತ್ತಾ, ಈಗ ನೀವು ಯೂಟ್ಯೂಬ್ ವಿಡಿಯೋಸ್ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಅಥವಾ ಯಾವ್ದಾದ್ರು ಒಂದು ಎಕ್ಸ್ಪ್ಲೋರರ್ ಪೇಜ್ ಹೋಗ್ತಾರೆ, ಇನ್ಸ್ಟಾಗ್ರಾಮ್ದು ಫ್ರಂಟ್ ಪೇಜ್ ಹೋದ್ರೆ ಅಲ್ಲಿ ಎಷ್ಟೊಂದು ವಿಡಿಯೋಸ್ಗಳು ಹಾಕಿರ್ತಾರೆ ಅಥವಾ ಪೋಸ್ಟ್ ಹಾಕಿರ್ತಾರೆ. ನನಗೆ ಆ ಥಂಬ್ನೇಲ್ ಅಂದ್ರೆ ಸ್ಟಾರ್ಟಿಂಗ್ ನೋಡೋ ಅಂತ ಒಂದು ಇಮೇಜ್ ಅದು ತುಂಬಾ ಇಂಪ್ರೆಸಿವ್ ಆಗಿರ್ಬೇಕು, ಮತ್ತೆ ಇನ್ಫಾರ್ಮೇಟಿವ್ ಆಗಿರ್ಬೇಕು, ಮತ್ತೆ ಆದಷ್ಟು ಹಿಂಗಿರ್ಬೇಕು ಅಂದ್ರೆ ಒಂಥರ ಶಾಕ್, ಸರ್ಪ್ರೈಸ್, ಅಥವಾ ನಾನು ನೋಡ್ಲೇಬೇಕು ಅದನ್ನ ಅನ್ನೋ ಥರ ನಿಮ್ಗೆ ಕಂಟೆಂಟ್ಸ್ ಹಾಕಿ, ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಇಮಿಡಿಯೇಟ್ ಕ್ಲಿಕ್ ಮಾಡ್ತೀವಿ. ಸೊ ಆ ತರ ಒಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಇರ್ತವೆ. ಓಕೆ, ನಾನು ಹೋಗ್ಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ಥಂಬ್ನೇಲ್ ಮಾಡ. ಈಗ ನಾನು ಕ್ಲಿಕ್ ಮಾಡ್ತೀನಿ ಥಂಬ್ನೇಲ್ಗೆ, ಇಲ್ಲಿ ಟೆಂಪ್ಲೇಟ್ ಡೈರೆಕ್ಟ್ ತಗೊಂಡು ನಾನು ಮಾಡ್ತಿದ್ದೆ. ಬಟ್ ನಾನೇನ್ ಮಾಡ್ತೀನಿ, ಸ್ಕ್ರಾಚ್ ಇಂದ ಮಾಡಬೇಕು. ನನಗೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ, ಆಯ್ತಾ. ಅವಾಗ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಎಲಿಮೆಂಟ್ಸ್ ಹೋಗ್ತೀನಿ. ಈ ಎಲಿಮೆಂಟ್ಸ್ ಅಲ್ಲಿ ನಿಮ್ಗೆ ಈ ಇಮೇಜಸ್, ವಿಡಿಯೋಸ್ ಏನ್ ಬೇಕಾದ್ರೂ ಇಲ್ಲಿ ಹಾಕೋಬಹುದು. ಓಕೆನಾ. ಸೊ ಇಲ್ಲಿ ಜನರೇಟ್ ಇಮೇಜ್ ಅನ್ಕೊಂಡು ಗೊತ್ತಿಲ್ಲ, ಬೇಡ. ಸೊ ಇಲ್ಲಿ ಏನ್ ಮಾಡ್ತೀನಿ, ನನ್ಗೊಂದು ಇಮೇಜ್ ಬೇಕು ಇವಾಗ. ಏನಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಬ್ಯಾಕ್ಗ್ರೌಂಡ್. ಬ್ಲ್ಯಾಕ್ ಅಂಡ್ ವೈಟ್ ಬ್ಯಾಕ್ಗ್ರೌಂಡ್ ನೋಡಿ. ಗ್ರಾಫಿಕ್ಸ್ ಅಂದ್ರೆ ನಿಮ್ಗೆ ಈ ವೆಕ್ಟರ್ ಗ್ರಾಫಿಕ್ಸ್ ಇರುತ್ತಲ್ಲ ಆ ತರದ್ದು. ಅಂದ್ರೆ ನನಗೆ ಈ ತರದ್ದು ಏನಾದ್ರು ಬೇಕು ನನಗೆ ಬ್ಯಾಕ್ ಗ್ರೌಂಡ್ ಅಲ್ಲ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಈ ತರ ಮಾಡ್ಕೊಂಡು ನೋಡಿ ಇದನ್ನ ಯೂಸ್ ಮಾಡ್ಕೊತೀನಿ. ಇದು ಬೇಡ, ನನಗೆ ಇಮೇಜ್ ಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಸ್ಕ್ರಾಲ್ ಮಾಡಿದ್ರೆ ನನಗೆ ಫೋಟೋಸ್ ಅಂತ ಇರುತ್ತೆ. ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲೊಂದಷ್ಟು ಇಮೇಜಸ್ ಇರುತ್ತೆ, ನಂಗೆ ಯಾವ್ದು ಬೇಕಾ ತಗೋತೀನಿ. ಸೊ ಇದು ಬೇಕು ಅಂತ ಇಟ್ಕೊಳ್ಳಿ, ಇದನ್ನ ಯೂಸ್ ಮಾಡ್ಕೊತೀನಿ ನೋಡಿ. ಬೇಡ, ನನಗೆ ಇದು ಬೇಡ, ನನಗೆ ಒಂದು ವಿಡಿಯೋ ಹಾಕ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ವಿಡಿಯೋಸ್ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಇದೆಲ್ಲ ಬಂದು ಫ್ರೀ. ಫ್ರೀ ಅಂದ್ರೆ ನೀವೇನೋ ಲೈಸೆನ್ಸ್ ತಗೊಂಡ್ರೆ ಇದು ಫ್ರೀ. ಈಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಇದನ್ನ ಇಟ್ಬಿಟ್ಟು ಇದನ್ನ ಪ್ಲೇ ಮಾಡಿದ್ರೆ ನೋಡಿ, ಸೊ ಇಲ್ಲೊಂದು ಸೆಕೆಂಡ್ಸ್ ಕೊಟ್ಬಿಟ್ಟಿರುತ್ತೆ. ಅಂದ್ರೆ ನಿಮ್ಗೆ ಏನ್ ವಿಡಿಯೋಸ್ ಬೇಕೋ ಅದನ್ನ ಕೊಡ್ಬೋದು. ಸೊ ಇಲ್ಲೊಂದು ವಿಡಿಯೋ ಇದೆ ನೋಡಿ, ಇದನ್ನ ತಗೋತೀನಿ. ಈ ವಿಡಿಯೋ ಇನ್ಸರ್ಟ್ ಮಾಡಬೇಕು. ಆಯ್ತಾ, ಫೈನ್. ಸೊ ಇದು ಈ ರೀತಿ ನಾನು ಈ ಕ್ಯಾನ್ವಾದಲ್ಲಿ ಈಸಿಂಗ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೇ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಈ ವಿಡಿಯೋ ನಾನು ತಗೋತೀನಿ. ಈ ವಿಡಿಯೋ ಇಲ್ಲಿ ಇಟ್ಟರೆ ನನಗೆ ಕರೆಕ್ಟಾಗಿ ಕೂರ್ತಾ ಇಲ್ಲ ಇದು. ಅಂದ್ರೆ ಇದೆಲ್ಲ ಒಂದ್ ಕಡೆ ಒಂದು ವಿಡಿಯೋ ಹಾಕ್ತೀನಿ, ಇನ್ನೊಂದು ವಿಡಿಯೋ ತಗೋತೀನಿ, ಇದನ್ನ ಇಲ್ಲಿ ಇಡ್ತೀನಿ. ಇದು ಸರಿಯಾಗಿ ನನಗೆ ಇದು ಮಾಡಕ್ ಆಗ್ತಾ ಇಲ್ಲ. ನಾನೇನ್ ಮಾಡ್ತೀನಿ ಅಂತ ಟೈಮಲ್ಲಿ ಈ ಕ್ಯಾನ್ವಾದಲ್ಲಿ ಫ್ರೇಮ್ಸ್ ಅಂತ ಬರುತ್ತೆ. ಫ್ರೇಮ್ಸ್ ಏನ್ ಮಾಡುತ್ತೆ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಓಕೆ ನೋಡಿ, ಇಲ್ಲಿ ಈ ತರ ಫ್ರೇಮ್ಸ್ ಬರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫ್ರೇಮ್ಸ್ ಇದು ಕೊಟ್ರೆ ಇಲ್ಲಿ ಎಷ್ಟೊಂದು ವೇರಿಯಸ್ ಡಿಫ್ರೆಂಟ್ ಫ್ರೇಮ್ಸ್ ಸಿಗುತ್ತೆ ನಿಮಗೆ. ಆಯ್ತಾ, ನನಗೆ ಫಾರ್ ಎಕ್ಸಾಂಪಲ್ ಇವಾಗ ಈ ಟ್ಯಾಬ್ ಇದೆಲ್ಲ, ಈ ಟ್ಯಾಬ್ ಅಲ್ಲಿ ನನಗೆ ವಿಡಿಯೋ ಬರೋ ತರ ಮಾಡ್ಬೇಕು ನಾನು ನೋಡಿ. ಇದೇನಾಯ್ತು ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಎಲಿಮೆಂಟ್ಸ್ ವಿಡಿಯೋ ಕೊಡ್ತೀನಿ. ಇಲ್ಲಿ ಯಾವ್ದೋ ಒಂದು ವಿಡಿಯೋ ಬರ್ತಿದೆ ಆಯ್ತಾ. ಎಕ್ಸಾಂಪಲ್ ಫೋಟೋ ಸೆಲೆಕ್ಟ್ ಆಗಿದೆ, ನಿಮಿಷ. ಸಾರಿ, ಫೋಟೋ ಸೆಲೆಕ್ಟ್ ಮಾಡಿ ಅದಕ್ಕೆ ಬರ್ತಿಲ್ಲ. ಓಕೆ ನೋಡಿ, ಈ ವಿಡಿಯೋ ನನಗೆ ಬೇಕು ಇವಾಗ. ಆಯ್ತಾ, ನಾನೇನ್ ಮಾಡ್ತೀನಿ, ಇದು ತಗೋತೀನಿ ನೋಡಿ, ಡ್ರ್ಯಾಗ್ ಮಾಡ್ಬಿಟ್ಟು ನೀವು ಸುಮ್ಮನೆ ಇಲ್ಲಿ ನೋಡಿ, ಇದು ಕ್ಲಿಕ್ ಮಾಡ್ಬಿಟ್ಟು ಹಿಂಗೆ ಡ್ರಾಪ್ ಮಾಡ್ಬಿಟ್ರೆ ಇದರಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗ್ಬಿಡುತ್ತೆ ಅದು ನೋಡಿ. ಕರೆಕ್ಟ್ ಈ ಫ್ರೇಮ್ಗೆ ಫಿಟ್ ಆಗುತ್ತೆ ಅದು ಫ್ರೇಮ್ ಅಲ್ಲಿ ಇದ್ರೆ. ಇಲ್ಲಾಂದ್ರೆ ನೋಡಿ, ನಾವು ಫ್ರೇಮ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಹೋಗಿ ನೋಡಿ ಹಿಂಗ್ ಕೊಟ್ರೆ ಅದು ಈ ತರ ಬರುತ್ತೆ.
ನನಗಿದು ಈ ಫ್ರೇಮಲ್ಲಿ ಕರೆಕ್ಟಾಗಿ ಕುತ್ಕೋಬೇಕು ನೋಡಿ. ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಇಟ್ಟರೆ ಸಾಕು, ಅದನ್ನ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಈಗ ನನಗೆ ಅದನ್ನ ಅಡ್ಜಸ್ಟ್ ಮಾಡಬೇಕು, ಡಬಲ್ ಕ್ಲಿಕ್ ಮಾಡಿ, ಆಯ್ತಾ ನೋಡಿ ಈ ತರ ಅಡ್ಜಸ್ಟ್ ಮಾಡ್ತೀನಿ. ಸೊ ಈ ತರ ನಾನು ವಿಡಿಯೋ ಎಡಿಟ್ನ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಸಣ್ಣ ಪುಟ್ಟದೆಲ್ಲ ತುಂಬಾ ಹೈ ಎಂಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅದನ್ನ ನಮ್ಗೆ ಅಷ್ಟೊಂದು ನಾವು ಮಾಡೋದಿಲ್ಲ ಬಿಡಿ, ಯಾಕಂದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಮೂವಿ ಎಡಿಟ್ ಎಲ್ಲ ಏನ್ ಮಾಡಕ್ ಹೋಗಲ್ಲ. ಈ ತರದೆಲ್ಲ ಎಡಿಟ್ ಮಾಡ್ಬೇಕು ಅಂದ್ರೆ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು ನಾವು ಈ ತರ ನೋಡಿ ಹಿಂಗೆ ನೋಡಿ ಈ ತರ. ಈಗ ನನಗೆ ಇದೇ ಸೈಜ್ ಅಲ್ಲಿ ಇನ್ನೊಂದು ಇಮೇಜ್ ಇನ್ನೊಂದು ವಿಡಿಯೋ ಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಹಿಂಗೆ ಈ ತರ ಹಿಂಗೆ. ಸೆಲೆಕ್ಟ್ ಮಾಡ್ತೀನಿ, ಪೊಸಿಷನ್ಗೆ ಹೋಗ್ಬಿಟ್ಟು ಅಲೈನ್ ಮಾಡ್ಕೊತೀನಿ ನೋಡಿ. 4 ವಿಡಿಯೋ ಇದೆ, ಎಲಿಮೆಂಟ್ಸ್ ಹೋಗ್ತೀನಿ, ಇಲ್ಲಿ ಇನ್ನೊಂದು ವಿಡಿಯೋ ಬೇಕು, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಈ ವಿಡಿಯೋ ನೋಡಿ, ಇದನ್ನ ಡ್ರ್ಯಾಗ್ ಮಾಡ್ತೀನಿ, ಡ್ರ್ಯಾಗ್ ಮಾಡ್ಬಿಟ್ಟು ಸುಮ್ಮನೆ ಇಡ್ತೀನಿ ನೋಡಿ, ಇದೊಂದು ವಿಡಿಯೋ ಬಂತು. ನೆಕ್ಸ್ಟ್ ಇಲ್ಲೊಂದು ವಿಡಿಯೋ, ಇದನ್ನ ಹೋಗ್ತೀನಿ ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ಇಡ್ತೀನಿ ನೋಡಿ, ಆಯ್ತಾ. ಇನ್ನೊಂದು ವಿಡಿಯೋ, ಓಕೆ ಇದು ಚೆನ್ನಾಗಿದೆ ಅಷ್ಟು, ಆಯ್ತಾ. ಈಗ ನಾನು ಇದನ್ನು ನೋಡಿದ್ರೆ ನೋಡಿ ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ ನಿಮಗೆ ನೋಡಿ. ಸೊ ಈ ತರ ನೀವು ಸುಲಭವಾಗಿ ಇದನ್ನೆಲ್ಲ ನಾನು ಹೋಗ್ಬಿಟ್ಟು ಅಡಾಪ್ ಪ್ರೀಮಿಯರ್ ಇದೆಲ್ಲ ಮಾಡ್ಬೇಕು ತುಂಬಾ ಟೈಮ್ ಹಿಡಿಯುತ್ತೆ. ಇದು ನೋಡಿ ನಾನು ಒಂದು ಫ್ರೇಮ್ ತಗೊಂಡೆ, ಇಲ್ಲಿಟ್ಟೆ, 4 ವಿಡಿಯೋಸ್ ತಗೊಂಡು ಎಲ್ಲ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬಿಟ್ಟೆ. ಸೊ ಈ ರೀತಿ ನಾವು ಇದ್ರಲ್ಲಿ ಮಾಡ್ಬೋದು. ಅಂದ್ರೆ ಇದ್ರಲ್ಲಿ ಕಲಿಯೋದೇ ತುಂಬಾ ಇದೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಿಮ್ಗೆ ಆರಾಮಾಗಿ ನೋಡ್ಬೋದು. ಬಟ್ ಇದ್ರಲ್ಲಿ ಎಷ್ಟಿದೆ ಅಂದ್ರೆ ಅಷ್ಟು ಅಷ್ಟು ಇದೆ ನಿಮ್ಗೆ ಆಕ್ಚುಲಿ. ಓಕೆ, ನನಗೆ ಇವಾಗ ಟೆಕ್ಸ್ಟ್ ಬೇಕು ನೋಡಿ, ಇಲ್ಲಿ ಟೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಎಷ್ಟೊಂದು ಟೆಕ್ಸ್ಟ್ ಇದೆ. ಅದು ಬಿಟ್ಟು ನನ್ಗೆ ಇಲ್ಲಿ ಈ ತರ ನೋಡಿ ಪ್ರೀ ಡಿಫೈನ್ಡ್ ಟೆಕ್ಸ್ಟ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಅದಿಲ್ಲಿ ಬರ್ತೀನಿ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಹಿಂಗೆ ಇಟ್ಬಿಟ್ಟು ಸೂಪರ್ ವಿಡಿಯೋಸ್ ಅಂತ ಆಯ್ತಾ. ಈಗ ಯಾಕೋ ಚೆನ್ನಾಗಿ ಕಾಣ್ತಿಲ್ಲ ನನಗೆ, ಹೋಗ್ಬಿಟ್ಟು ಚೇಂಜ್ ಮಾಡ್ಕೊತೀನಿ. ಸೊ ಇದೆಲ್ಲ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೆಲ್ಲ, ಯಾಕಂದ್ರೆ ಪವರ್ ಪಾಯಿಂಟ್ ಇದೆಲ್ಲ ಯೂಸ್ ಮಾಡೋದ್ರಿಂದ ಇಂಥದೆಲ್ಲ ಗೊತ್ತಿರುತ್ತೆ. ಸೊ ಇದನ್ನ ನೀವು ನೋಡ್ಕೊಂಡು ನೋಡಿ, ಸೂಪರ್ ವಿಡಿಯೋಸ್. ಕಲರ್ ಚೇಂಜ್ ಮಾಡ್ಬೇಕಾ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇದಕ್ಕೆ ಕಲರ್ ಚೇಂಜ್ ಮಾಡ್ಬೇಕು, ವೈಟ್ ಕಾಣಿಸ್ತಾ ಇಲ್ಲ ಅಥವಾ ಎಲ್ಲೋ ಕಲರ್. ಓಕೆ, ಈಗ ನೋಡಿ ಇದನ್ನ ರನ್ ಮಾಡಿದ್ರೆ ಸೂಪರ್ ವಿಡಿಯೋಸ್. ಸೊ ನಾನು ಹೇಳ್ದಲ್ಲ, ನಿಮ್ಗೆ ಕ್ರಿಯೇಟಿವಿಟಿ ತುಂಬಾ ಅಂದ್ರೆ ತುಂಬಾ ಮುಖ್ಯ ಇಲ್ಲಿ, ಅಷ್ಟೇ ಏನಿಲ್ಲ. ನಿಮ್ಗೆ ಕ್ರಿಯೇಟಿವಿಟಿ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲ ಅಂದ್ರೆ ಟೆಂಪ್ಲೇಟ್ಗೆ ಹೋಗ್ಬಿಡಿ, ಇಲ್ಲಿ ಎಷ್ಟೋ ಟೆಂಪ್ಲೇಟ್ಸ್ ಇದಾವೆ, ಆರಾಮಾಗಿ ಮಾಡ್ಬೋದು ಆಕ್ಚುಲಿ. ಓಕೆನಾ, ರೈಟ್. ಸೊ ಇದು ನಾನು ಕ್ಯಾನ್ವಾದಲ್ಲಿ ಜಸ್ಟ್ ಒಂದು ಇಮೇಜ್ ಅಥವಾ ವಿಡಿಯೋ ಸಿಂಪಲ್ ಎಡಿಟಿಂಗ್ ಇದೆಲ್ಲ. ಅದು ಬಿಟ್ರೆ ನಿಮ್ಗೆ ಅಡಾಪ್ ಪ್ರೀಮಿಯರ್, ಕ್ಯಾಪ್ ಕಟ್, ಫಿಲ್ಮೋರಾ ಈ ತರದೆಲ್ಲ ತುಂಬಾ ಇದೆ. ಫಿಲ್ಮೋರಾ ಎಲ್ಲ ಒಂದು ಇನ್ನೂ ಹೈ ಎಂಡ್ ಸಖತ್ ಇದೆ ಅದು. ನಾನು ಅದು ಆಕ್ಚುಲಿ ಯೂಸ್ ಮಾಡಿದ್ದೀನಿ, ಬಟ್ ನಾನು ಇನ್ಸ್ಟಾಲ್ ಮಾಡಿದ್ದೆ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು, ಯಾಕಂದ್ರೆ ಅದು ಕ್ರೆಡಿಟ್ಸ್ ಮುಗ್ದೋದ್ಮೇಲೆ ಮತ್ತೆ ಅದು ದುಡ್ಡು ಕೇಳುತ್ತೆ. ಓಕೆನಾ, ಸೊ ಹಂಗಾಗಿ ನಿಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಫ್ರೀ ವರ್ಷನ್ ಇದ್ರೆ ಟ್ರೈ ಮಾಡಿ. ಫ್ರೀ ವರ್ಷನ್ ಅಲ್ಲಿ ನಿಮ್ಗೆ AI ಕ್ರೆಡಿಟ್ಸ್ ಸಿಗಲ್ಲ, ಪೇ ಮಾಡ್ಲೇಬೇಕು. ಓಕೆ, ಫಿಲ್ಮೋರಾ ಸಖತ್ತಾಗಿದೆ, ಕ್ಯಾಪ್ ಕಟ್ ಚೆನ್ನಾಗಿದೆ, ಮತ್ತೆ VN ಅಂತ ಬರುತ್ತೆ. ಮೊಬೈಲಲ್ಲಿ ಅಂತೂ ಸಿಕ್ಕಾಪಟ್ಟೆ ಇದಾವೆ. ನಾನು ಮೊಬೈಲಲ್ಲಿ ಯೂಸ್ ಮಾಡುವಂಥದ್ದು InShot. ಓಕೆ, ಅದು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಈಗ ಹೊಸ ಹೊಸ ಆಪ್ಷನ್ಸ್ ಕೊಡ್ತಿದ್ದಾರೆ. ಅದು ಬಿಟ್ರೆ ನಿಮಗೆ ಕ್ಯಾಪ್ ಕಟ್ ಅಂತ ತುಂಬಾ ಆಪ್ಷನ್ಸ್ ಬರುತ್ತೆ. ಮತ್ತೆ ಫಿಲ್ಮೋರಾನು ಸಖತ್ತಿದೆ. ಓಕೆ, ಅದು ನಿಮ್ಗೆ ಮೊಬೈಲ್ ಅಂಡ್ ಡೆಸ್ಕ್ಟಾಪ್ ಎರಡೂ ವರ್ಷನ್ ಬರುತ್ತೆ. VN ಬಂದು ಮೋಸ್ಟ್ ಪ್ರಾಬಬ್ಲಿ ನಮ್ಗೆ ವರ್ಕ್ ಆಗಲ್ಲ, ಅವಾಗ VPN ಯೂಸ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಎಡಿಟ್ಸ್ಗೆಲ್ಲ ನಿಮಗೆ ತುಂಬಾ ಆಪ್ಷನ್ಸ್ಗಳು ಇದಾವೆ ಇವಾಗ, ಆಯ್ತಾ. ನೀವು ತುಂಬಾ ತಲೆ ಕೆಡ್ಸ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಅದೆಲ್ಲ ಬಿಟ್ಟು ಅಕಸ್ಮಾತ್ ಆಗಿ ನಾನು ಇವಾಗ ಇನ್ನೂ ಅಡ್ವಾನ್ಸ್ಡ್ ಏನಾದ್ರು ಮಾಡಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೋದು, ಚಾಟ್ GPT ಯಲ್ಲಿ ಸುಲಭವಾಗಿ ತುಂಬಾ ಅಂದ್ರೆ ತುಂಬಾನೇ ಆಪ್ಷನ್ಸ್ ಇದೆ ಇರ್ಬೋದು, ತುಂಬಾ, ಆಯ್ತಾ. ಚಾಟ್ GPT ಅಥವಾ AI ಟೂಲ್ಸ್ ಅಂತ ಹೇಳೋಣ, ಯಾಕಂದ್ರೆ AI ಟೂಲ್ಸ್ ತುಂಬಾ ಬಂದ್ಬಿಟ್ಟಿದೆ ಅವಾಗ. ಏನಂತಂದ್ರೆ ಈ AI ಟೂಲ್ಸ್ ಇದಾವಲ್ಲ, ಮೊದ್ಲೆಲ್ಲ ಫಸ್ಟ್ ಚಾಟ್ GPT ಬಂದಾಗ, ಆಯ್ತಾ, ನಾವು ಏನೋ ಒಂದು ಪ್ರಾಂಪ್ಟ್ ಕೊಟ್ರೆ ಅದು ಟೆಕ್ಸ್ಟ್ ಅಷ್ಟೇ ಕೊಡ್ತಾ ಇತ್ತು, ಅಷ್ಟೇ, ಬೇರೆ ಏನು ಕೊಡ್ತಿರಲಿಲ್ಲ, ಟೆಕ್ಸ್ಟ್ ಅಷ್ಟೇ.
ಅದಾದ್ಮೇಲೆ ನಿಧಾನಕ್ಕೆ ಇಮೇಜಸ್, ವಿಡಿಯೋ, ಇವಾಗ ವಾಯ್ಸ್ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಆಯ್ತಾ? ನೀವು ಇವಾಗ ಫಾರ್ ಎಕ್ಸಾಂಪಲ್ ಫೋಟೋ ಎಡಿಟ್ ಮಾಡಬೇಕು ಅಂದ್ರೆ ಇದರಲ್ಲೇ ಎಡಿಟ್ ಮಾಡ್ಬೋದು ನೀವು. ಅಂದ್ರೆ ಎಲ್ಲಿ ಚಾಟ್ ಜಿಪಿಟಿ ಅಥವಾ ಜೆಮಿನೈ. ಎಡಿಟ್ಸ್ಗೆ ಜೆಮಿನೈ ಮತ್ತೆ ಚಾಟ್ ಜಿಪಿಟಿ ಸೂಪರ್ ಚೆನ್ನಾಗಿದೆ. ಕ್ಲಾಡ್ ನಿಮಗೆ ಫೋಟೋ ಎಡಿಟಿಂಗ್ ಮಾಡಲ್ಲ. ಓಕೆ, ಅದು ಬಿಟ್ಟು ನಿಮಗೆ ಇನ್ನೂ ಎಷ್ಟೊಂದು AI ಟೂಲ್ಸ್ಗಳು ಇದಾವೆ. ಓಕೆನಾ? ಈಗ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಬಂದೆ ಒಂದು ನಿಮಗೆ ಅಂದ್ರೆ ಫೋಟೋ ಎಡಿಟಿಂಗ್ ನಾನು ಇದ್ರಲ್ಲಿ ಚಾಟ್ ಜಿಪಿಟಿ ಹೆಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ. ಅದು ಬಿಟ್ಟು ನೋಡಿ ಫೋಟೋಶಾಪ್ ನಾನು ಫುಲ್ ಕಲ್ಸಕ್ಕಾಗಲ್ಲ. ಫೋಟೋಶಾಪ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಮಾಡ್ಬೋದು ಆಕ್ಚುಲಿ. ತುಂಬಾ ಅವಾಗಿಂದ ಯಾರು ಫೋಟೋಶಾಪ್ ಎಲ್ಲ ಯೂಸ್ ಮಾಡ್ತಿದ್ವಿ ಅವ್ರಿಗೆಲ್ಲ ಫೋಟೋಶಾಪ್ ತುಂಬಾ ಇಷ್ಟ ಆಗುತ್ತೆ. ಏನಂದ್ರೆ ಇವಾಗ ಟೈಮ್ ಇಲ್ಲದೆ ಇರೋ ಕಾರಣ ಅಡ್ವಾನ್ಸ್ಡ್ ಫೀಚರ್ಸ್ ಎಲ್ಲ ನನ್ಗೆ ಈಸಿಗೆ ಬರೋ ಕಾರಣ ಫೋಟೋಶಾಪ್ ಅನ್ನ ಕಮ್ಮಿ ಯೂಸ್ ಮಾಡೋದು. ಬಟ್ ಸ್ಟಿಲ್ ಫೋಟೋಶಾಪ್ ಅಲ್ಲೇ ಅಡ್ವಾನ್ಸ್ಡ್ ಆಗಿ AI ಅಂದ್ರೆ ಜನರೇಟಿವ್ AIs ಪ್ರಾಂಪ್ಟ್ಸ್ ಅನ್ನ ಬರೆದು ಅದರಲ್ಲೂ ಕೂಡ ಎಡಿಟ್ ಮಾಡುವಂತ ಆಪ್ಷನ್ಸ್ಗಳು ತುಂಬಾ ಬಂದಿದೆ. ಈ ಕ್ಯಾನ್ವಾದಲ್ಲಿ ನಾನು ನೋಡಿದ್ವಲ್ಲ ಅದೇ ತರ ಫೋಟೋಶಾಪ್ ಅಲ್ಲೂ ಇದೆ. ಬಟ್ ಅದು ತುಂಬಾ ಕಾಸ್ಟ್ ಆಗುತ್ತೆ. ನಾನು ಅದಕ್ಕೆ ಅದನ್ನ ಪರ್ಚೇಸ್ ಮಾಡಿಲ್ಲ. ಓಕೆನಾ? ರೈಟ್. ಈಗ ಚಾಟ್ ಜಿಪಿಟಿ ಬರ್ತೀನಿ. ನಾನು ಒಂದು ಫೋಟೋ ಎಡಿಟ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ, ಇಲ್ಲೇ ಹೋಗೋಣ. ಈಗ ಈ ಪುನೀತ್ ರಾಜ್ಕುಮಾರ್ದು ಒಂದಷ್ಟು ಫೋಟೋಸ್ ಇಲ್ಲಿ ತಗೊಂಡಿದ್ದೆ. ಓಕೆ, ಆ ಫೋಟೋಸ್ ಅನ್ನ ನಾನು ಎಡಿಟ್ ಮಾಡಬೇಕು. ಇವಾಗ ಏನಪ್ಪಾ ಅಂತಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಇರುವಂತದ್ದು ಕಲರ್ ಮಾಡಬೇಕು. ಈ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಈ ಫೋಟೋ ಎಲ್ಲ ಇರುತ್ತಲ್ಲ ಅದು ಎಡಿಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಫೋಟೋಶಾಪ್ ಹೋಗ್ತೀವಿ, ಕಲರ್ ಹಾಕ್ತಿವಿ, ಏನೋ ಮಾಡ್ತೀವಿ. ಈಗ ನೋಡಿ ಇಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಒಂದು ಫೋಟೋ ಇದೆ. ಓಕೆ, ಇದೇ ಸೇಮ್ ಫೋಟೋ. ಇಲ್ಲಿ ಕಲರ್ ಇದೆ ನೋಡಿ, ಇದು ಕಲರ್ ಇತ್ತಲ್ವಾಗ. ಇದನ್ನ ಏನ್ ಮಾಡ್ತೀನಿ, ಇದು ತಗೋತೀನಿ, ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಓಕೆ, ಇದನ್ನ ಕಲರ್ ಮಾಡಬೇಕು. ಸೊ ನೀವು ಆಲ್ರೆಡಿ ಕೆಲವರೆಲ್ಲ ಟ್ರೈ ಮಾಡಿಬಿಟ್ಟಿರ್ತೀರಾ. ಸೊ ಇವಾಗ ನನ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಇವಾಗ ಮುಂಚೆ ಎಲ್ಲ ತುಂಬಾ ಅಂದ್ರೆ ಈ ಥರದೆಲ್ಲ ಮಾಡೋದು ಒಂದು ದೊಡ್ಡ ವಿಷಯ ಅಂತ ಅನ್ಸೋದು. ಇವಾಗ ಇದೆಲ್ಲ ಏನು ದೊಡ್ಡ ವಿಷಯ ಅಂತ ಅನ್ಸಲ್ಲ. ಬಟ್ ಸ್ಟಿಲ್ ನಿಮ್ಗೆ ನಾನು ತೋರಿಸ್ತೀನಿ. ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಈ ಫೋಟೋ ಕಲರ್ ಆಗಬೇಕು. ಓಕೆ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಕ್ಟ್ ಆಸ್ ಫೋಟೋ ಎಡಿಟಿಂಗ್ ಸ್ಪೆಷಲಿಸ್ಟ್. ಈ ತರ ನೀವು ಫಸ್ಟ್ ಒಂದು ರೋಲ್ ಅನ್ನ ಅಸೈನ್ ಮಾಡ್ಬಿಡಿ. ಆಯ್ತಾ? ಯಾತಕ್ಕೆ ಅಂದ್ರೆ ನಿಮ್ಗೆ ಬರುವಂತ ಔಟ್ಪುಟ್ ಈ ಲೆವೆಲ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಅಂದ್ರೆ ಒಬ್ಬ ಫೋಟೋ ಎಡಿಟಿಂಗ್ ಸ್ಪೆಷಲಿಸ್ಟ್ ಹೆಂಗ್ ಮಾಡ್ತಾರೆ ಆ ರೀತಿಯಾಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದು ಕೊಟ್ಟಿಲ್ಲ ಅಂದ್ರೆ ಬರಲ್ವಾ? ಖಂಡಿತ ಬರುತ್ತೆ. ಬಟ್ ಏನಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಪ್ರಾಂಪ್ಟ್. ಓಕೆ, ಐ ಹ್ಯಾವ್ ಅಟ್ಯಾಚ್ಡ್, I need this photo to be colored and also need high definition image around 16K size. ಓಕೆ, ಅಂದ್ರೆ ಹೈ ಎಂಡ್ ಮತ್ತೆ ನನಗೆ ತುಂಬಾ ಹೈ ಕ್ಲಾರಿಟಿಯಲ್ಲಿ ಬೇಕು. ರಿಮೂವ್ ಡಸ್ಟ್. ಆಯ್ತಾ? ಇಲ್ಲಿ ಏನಾರ ಅಕಸ್ಮಾತ್ ಕೆಲವು ಟೈಮ್ ನೋಡ್ಬೋದು, ನಿಮ್ದು ಹಳೆ ಫೋಟೋಗಳು ಇರ್ತಾವಲ್ಲ, ಯಾವ್ದಾರ ಹಳೆ ಫೋಟೋಗಳು ನಿಮ್ಗೆ ಸ್ಕ್ರಾಚಸ್ ಡಸ್ಟ್ ಇದ್ರೆ ಈ ತರ ಕೊಡಿ. ಡಸ್ಟ್, ಸ್ಕ್ರಾಚಸ್, ಆಯ್ತಾ, ಡಾಟ್ಸ್. ರಿಮೂವ್ ಡಸ್ಟ್, ಸ್ಕ್ರಾಚಸ್, ಡಾಟ್ಸ್. ಇನ್ನು ಏನಾದ್ರು ಕೊಡ್ಬೇಕು ಅಂದ್ರೆ ಕೊಟ್ಬಿಟ್ಟು ಮೇಕ್ ಶೋರ್ ದಟ್ ಫೋಟೋ ಈಸ್ ನಾಟ್ ಚೇಂಜ್ಡ್. ಅಂದ್ರೆ ಕೆಲವು ಟೈಮ್ ಔಟ್ಪುಟ್ ಫೋಟೋ ಏನಾಗುತ್ತೆ ಅಂದ್ರೆ ಈ ಫೋಟೋ ಇದು ಏನೋ ಅದ್ರದ್ದು ಇಮೇಜ್ ಚೇಂಜ್ ಮಾಡ್ಬಿಡುತ್ತದು. ಸುಮ್ಮನೆ ಕೊಟ್ಟು ನೋಡೋಣ ಇವಾಗ ಏನ್ ಬರುತ್ತೆ ಅಂತ. ಇನ್ ಕೇಸ್ ನೀವೇನಾದ್ರೂ ಅಕಸ್ಮಾತ್ ಆಗಿ ಇದನ್ನ ಬೇರೆ ಎಲ್ಲಾದ್ರೂ ಯೂಸ್ ಮಾಡ್ತೀನಿ ಇಂಥದ್ದಕ್ಕೆ ಸ್ಪೆಸಿಫಿಕ್ ಆಗಿ ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ ಅಂತ ಇಲ್ಲಿ ಸ್ಪೆಸಿಫೈ ಮಾಡಬಹುದು ನೀವು. ಐ ನೀಡ್ ದಿಸ್ ಇಮೇಜ್ 4:3, 4:6 ಹೇಳೋಣ. ಆಯ್ತಾ? 4:6
ಸೈಜ್. ಇದನ್ನ ಇವಾಗ ನಾನು ಕೊಡ್ತೀನಿ ನೋಡಿ. ಇದನ್ನ ನಾವು ಫೋಟೋಶಾಪ್ ಅಲ್ಲಿ ಎಡಿಟ್ ಮಾಡಬೇಕು ಅಂದ್ರೆ ಎಲ್ಲ ಒಂದೊಂದೇ ಪಾರ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಕಲರ್ ಮಾಡಬೇಕಾಗಿತ್ತು. ಅವಾಗ ನಾನೇ ಮಾಡಿದ್ದೀನಿ ತುಂಬಾ ತರ ಫೋಟೋಸ್ಗಳು ಅವಾಗ. ಈಗ ನಾನಿವತ್ತು ಪ್ರಾಂಪ್ಟ್ ಕೊಟ್ಟೆ, ಅದ್ ನೋಡೋಣ ಯಾವ ರೀತಿ ಔಟ್ಪುಟ್ ಕೊಡುತ್ತೆ ಅಂತ. ಸರಿ, ಅದೇ ಫೋಟೋ ಕೊಟ್ಬಿಡಿದೆ, ಎನ್ಹಾನ್ಸ್ ಮಾಡಿ ಕೊಟ್ಬಿಡಿದೆ. ಇಲ್ಲಿ ಏನ್ ಮಾಡೋಣ ಅಂದ್ರೆ give the output the chat text. Okay, now give the output the chat text. Chat ಅಂದ್ರೆ ಇಲ್ಲೇ ಕೊಟ್ಬಿಟ್ಟು ನಮ್ಗೆ ಯಾವ್ದು ಫೋಟೋ ಕ್ರಿಯೇಟ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋ ಅಂತ ಹೇಳ್ತಿದೆ. ಅದು ಡೌನ್ಲೋಡ್ ಮಾಡೋದು ನೋಡಿದ್ರೆ ಅದೇನು ಮಾಡೇ ಇಲ್ಲ. ಅದೇ ಫೋಟೋ ಸುಮ್ಮನೆ ಎನ್ಹಾನ್ಸ್ ಮಾಡಿ ಕೊಟ್ಬಿಡಿ. ಸೊ ಇಲ್ಲೇ ಕೊಡೋಣ, ಚಾಟ್ ಅಲ್ಲೇ ಕೊಟ್ಬಿಟ್ಟು. ನಿಮ್ಗೆ ಆತರ ಏನಾದ್ರು ಅಕಸ್ಮಾತ್ ಆಗಿ ಇಮೇಜ್ ಡೌನ್ಲೋಡ್ ಮಾಡ್ಕೊಳಕ್ ಕೇಳಿದ್ರೆ ಅದು ಆಕ್ಚುಲ್ ಆಗಿ ಬರುತ್ತೆ, ಆಯ್ತಾ. ಬಂದಿಲ್ಲ ಅಂದ್ರೆ ಈ ಚಾಟ್ ಅಲ್ಲೇ ಕೊಟ್ಬಿಡು ಅಂತ ಹೇಳಕ್ ನಾನು. ಸೊ ಅವಾಗ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಇಲ್ಲೇ ಬಂದ್ಬಿಡುತ್ತೆ ಫೋಟೋ. ಇಲ್ಲ ಅಂದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಅದು ಆಕ್ಚುಲಿ ಪೈಥಾನ್ ಪ್ರೋಗ್ರಾಮ್ ಇರುತ್ತೆ ಬ್ಯಾಕ್ ಎಂಡ್ ಅಲ್ಲಿ. ಅದು ವರ್ಕ್ ಮಾಡ್ಬಿಟ್ಟು ಇಮೇಜ್ ತರ ಕನ್ವರ್ಟ್ ಮಾಡ್ಬಿಟ್ಟು ನಮ್ಗೆ ಡೌನ್ಲೋಡ್ ಮಾಡ್ಕೊಳಕ್ ಹೇಳುತ್ತೆ. ಬಟ್ ಸರಿಗ್ ಬಂದಿಲ್ಲ ಅಂದ್ರೆ ಈ ತರ ಗಿವ್ ದಿ ಔಟ್ಪುಟ್ ಇನ್ ದ ಚಾಟ್ ಅಂತಾನೆ ಕೊಡಿ ಸಾಕು. ಇಟ್ ಸ್ವಲ್ಪ ಬೇಕಾಗಿಲ್ಲ. ನೋಡಿ ನೋಡಿ 4x6 ಅಂದ್ರೆ 4 ಇಂಚು 6 ಇಂಚ್ ಈ ತರ. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಇಷ್ಟೇ ಇದ್ದಿತ್ತು, ಆಯ್ತಾ. ಇಷ್ಟೇ ಇದ್ದಿತ್ತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿ. ರೈಟ್, ಈಗ ಇದೇ ಇಮೇಜ್ ಅಂದ್ರೆ ಇವಾಗ ಅದು ಕಂಟಿನ್ಯೂಷನ್ ಅಂತ ಕರಿತೀವಿ. ಪ್ರಾಂಪ್ಟ್ಸ್, ಕಂಟಿನ್ಯೂಡ್ ಪ್ರಾಂಪ್ಟ್ಸ್. ಇದು ನಾನೇನ್ ಮಾಡ್ತೀನಿ, ಇದು ಚೈನ್ ಆಫ್ ಪ್ರಾಂಪ್ಟ್ಸ್ ಅಂತ ನಾವು ನೋಡಿದ್ವಿ ಅವತ್ತು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ. ಐ ನೀಡ್ ದಿ ಫುಲ್ ಬಾಡಿ ಇಮೇಜ್, ಆಯ್ತಾ. need the full body image, and there is a luxury car just behind the person. ಅಷ್ಟೇ. ಸೊ ನಾನು ಇವಾಗ ಮತ್ತೆ ಇನ್ನೊಂದೇನೋ ಇಮೇಜ್ ನಾನು ಎಡಿಟ್ ಮಾಡಬೇಕು. ನಾ ಏನ್ ಮಾಡಿದೆ, ಫುಲ್ ಬಾಡಿ ಇಮೇಜ್ ಬೇಕು ಮತ್ತೆ ಒಂದು ಲಕ್ಸುರಿ ಕಾರ್ ಇರಬೇಕು ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಇವಾಗ ಒಂದ್ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಅಂದ್ರೆ ಇದು ಏನೋ ಇದು ಇಮೇಜ್ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಆಗುತ್ತೆ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ನಾನು ಇವಾಗ ಒಂದ್ ಇಮೇಜ್ ಇಂದ ಇನ್ನೊಂದು ಇಮೇಜ್ ಕ್ರಿಯೇಟ್ ಮಾಡಿದ್ದೀನಿ. ಚೈನ್ ಆಫ್ ಇಮೇಜಸ್ ಮಾಡ್ತಾ 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 ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಬೇರೆ ತರ ಆಗ್ಬಿಡುತ್ತೆ. ನೋಡಿ ನೋಡ ಇದು ಕರೆಕ್ಟ್ ಆಗಿ ಬರುತ್ತಂತ. ಇಲ್ಲ ಅಂದ್ರೆ ನಾವು ಬೇರೆ ತರ ಪ್ರಾಂಪ್ಟ್ಸ್ ಚೇಂಜ್ ಮಾಡ್ಬೇಕಾಗುತ್ತೆ. ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ನಿಮ್ಗೆ ಫೋಟೋ ಎಡಿಟಿಂಗ್ ನಿಮ್ಗೆ ಹೆಂಗ್ ಬೇಕಾದ್ರೂ ಮಾಡಬಹುದು ಇವಾಗ. ಓಕೆನಾ, ಇದು ನೋಡ ಏನ್ ಬರುತ್ತೆ ಅಂತ. ಅಕಸ್ಮಾತ್ ಸರಿ ಬಂದಿಲ್ಲ ಅಂದ್ರೆ ಪ್ರಾಂಪ್ಟ್ ಅನ್ನ ಚೇಂಜ್ ಮಾಡೋಣ. ಇಲ್ಲಿ ನೋಡಿ ಸದ್ಯ ಓಕೆ ಅಂದ್ರೆ ತುಂಬಾ ಏನ್ ಚೇಂಜ್ ಮಾಡಿಲ್ಲ. ಓಕೆ, ಇಲ್ಲಿ ಹೋಗ್ಬಿಟ್ಟು ಈಗ ಅಂದ್ರೆ ಇದು ಪೋಸ್ಟರ್ ಚೆನ್ನಾಗಿಲ್ಲ, ನಮ್ಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಚೇಂಜ್ ಮಾಡೋಣ. ಫುಲ್ ಬಾಡಿ ಆಫ್ ಇಮೇಜ್ ಲುಕಿಂಗ್ ಹ್ಯಾಂಡ್ಸಮ್ ಹೀರೋ ಸ್ಟೈಲ್. ಓಕೆ, ಸೊ ಈ ತರದೆಲ್ಲ ಕೊಡ್ಬೇಕಾಗುತ್ತೆ. ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಚಾಟ್ ಜಿಪಿಟಿ ಕೇಳಿ, ಅದೆಲ್ಲ ನಿಮ್ಗೆ ನೀಟಾಗಿ ಕೊಡುತ್ತೆ. ಈಗ ನಾನು ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಓಕೆನಾ, ಹೀರೋ ಸ್ಟೈಲ್ ವಿತ್ ಪರ್ಫೆಕ್ಟ್ ಫಿಟ್ಟಿಂಗ್ ಅಟಾರ್. ಓಕೆ, ಅಟಾರ್ ಅಂದ್ರೆ ಏನಿಲ್ಲ, ಅಡ್ರೆಸ್ ಅಂತ. ಓಕೆ, ಸೊ ಈ ಕೆಲವೊಂದು ವರ್ಡ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಚಾಟ್ ಜಿಪಿಟಿ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಪ್ರಾಪರ್ ಆಗಿ ಅದು ಇನ್ನು ಹೆಚ್ಚಿಗೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಔಟ್ಪುಟ್ ಕೊಡುತ್ತೆ. ಓಕೆ, ಕೆಲವು ಟೈಮ್ ಡ್ರೆಸ್ ಅಂದ್ರೆ ಅದು ಎಷ್ಟೊಂದ್ ತರ ಆಗ್ಬಿಡುತ್ತೆ. ಸೊ ಆತರ ಕೆಲವೊಂದೆಲ್ಲ ಕೀವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ನೋಡಿ ಇವಾಗ ಇದೊಂದು ಮತ್ತೆ ಅದರಿಂದ ಇನ್ನೊಂದು ಚೈನ್ ಆಫ್
ಏನೋ ಪ್ರಾಂಪ್ಟ್ಸ್ ಕೊಟ್ಟರೆ ನಮ್ಗೆ ಎಡಿಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ನಾವು ಈ ತರದ್ದು ಎಷ್ಟೊಂದು ಮಾಡ್ತಾ ಹೋಗ್ಬೋದು. ಈ ತರ ಎಷ್ಟೊಂದು ನಾವು ಪ್ರಾಂಪ್ಟ್ಸ್ ನಾವೇ ಬರೀಬಹುದು. ಈಗ ನಿಮ್ಗೆ ಈ ಇನ್ಸ್ಟಾಗ್ರಾಮ್ ಎಲ್ಲ ಸ್ಕ್ರಾಲ್ ಮಾಡ್ಬೇಕಾದ್ರೆ ಒಂದಷ್ಟು ಜನ ಏನ್ ಮಾಡ್ತಾರೆ, ಯಾವ್ದೋ ಒಂದು ಇಮೇಜ್ ಕ್ರಿಯೇಟ್ ಮಾಡಿರ್ತಾರೆ. ನಿಮ್ಗೆ ಪ್ರಾಂಪ್ಟ್ ಬೇಕಂದ್ರೆ ಪ್ರಾಂಪ್ಟ್ ಅಂತ ಕ್ಲಿಕ್ ಮಾಡಿ ಏನೋ ಟೈಪ್ ಮಾಡಿ ಕಮೆಂಟ್ ಮಾಡಿ ಅಂತಲ್ಲ. ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಯಾವ ಪ್ರಾಂಪ್ಟ್ ಬೇಕಾದ್ರೂ ನೀವೇ ಮಾಡ್ಕೋಬಹುದು. ನೋಡಿ, ಈಗ ನೋಡಿ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ನಾವು ಪ್ರೀವಿಯಸ್ ಬಂದಾಗ ಅಷ್ಟೊಂದಿಲ್ಲ, ಸುಮ್ಮನೆ ಏನೋ ಒಂದು ಕೊಟ್ಟಿದ್ವಿ. ಈಗ ನೋಡಿ, ಒಂದ್ ಸ್ವಲ್ಪ ಮುಂಚೆದ್ಕಿಂತ ಇದು ಪರವಾಗಿಲ್ಲ. ಓಕೆನಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ, ಒಂದು ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಈ ಫೋಟೋ ಕಾಪಿ ಮಾಡ್ಕೊತೀನಿ, ಆಯ್ತಾ? ಪೇಸ್ಟ್ ಮಾಡ್ತೀನಿ, ರೈಟ್? ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಒಂದು ಚೇಂಜ್ ಮಾಡೋಣ, ನನ್ನ ಫೋಟೋ ಹಾಕ್ತೀನಿ. ಓಕೆ, ನನಗೆ ಇವಾಗ ಪುನೀತ್ ರಾಜ್ಕುಮಾರ್ ಜೊತೆ ನಿಂತ್ಕೋಬೇಕು ಅನ್ನೋ ಆಸೆ. ನಾನು ಫೋಟೋ ಕೊಡ್ತೀನಿ. ಇವಾಗ ಇದನ್ನ ಹೆಂಗ್ ಎಡಿಟ್ ಮಾಡೋದು? ಐ ಹ್ಯಾವ್ ಅಟ್ಯಾಚ್ಡ್ ಮೈ ಫೋಟೋ, ಆಯ್ತಾ? ಸೆಕೆಂಡ್ ಇಮೇಜ್, ಪ್ಲೀಸ್ ಆಡ್ ಮೀ along with the person in the ಫಸ್ಟ್ ಇಮೇಜ್. ಇದು ಕರೆಕ್ಟಾ ಬರುತ್ತಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಯಾಕಂದ್ರೆ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಏನೋ ಒಂದು ಪ್ರಾಂಪ್ಟ್ ಬರೀತೀನಿ, ಅದು ವರ್ಕ್ ಆಗಿಲ್ಲ ಅಂದ್ರೆ ಯೂಶಲಿ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಗೊತ್ತಾ, ಒಂದೇ ಸರಿ ಕರೆಕ್ಟಾ ಬರುತ್ತೆ ಅಂತ ನಾ ಹೇಳಕ್ ಬರಲ್ಲ. ಓಕೆನಾ? ಒಂದೇ ಸರಿ ಕರೆಕ್ಟಾ ಬರುತ್ತೆ ಅಂತ ನಾ ಹೇಳಕ್ ಬರಲ್ಲ. ಎಕ್ಸ್ಪೆರಿಮೆಂಟ್ ಅಂದ್ರೆ ನಾವು ಬಂದ್ ಕೊಡ್ತೀವಿ, ಮತ್ತಿನ್ನೊಂದ್ಸರಿ ಇದು ಮಾಡ್ಬೇಕು. ಓಕೆ, ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಈಗ ಇದನ್ನು ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರಂಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. along with the person in the first image. So I have attached my photo, second image. Please add me with casual, professional attire. Casual, professional attire with the black shirt, blazer, black shirt, pant and blazer on ಕೊಡೋಣ. along with the person in the first image. ಓಕೆ, ಒಂದು ಟ್ರೈ ಕೊಡೋಣ ಅಂತ ನಾನು ಕೊಡ್ತಾ ಇದೀನಿ, ನೋಡೋಣ ಅದು ಬರ್ತಾ ಇಲ್ಲ ಅಂತ. ಸೊ ನಾನು ಏನ್ ಮಾಡ್ತೇನೆ, ನಾನು ಡೈರೆಕ್ಟ್ ಆಗಿ ಇಲ್ಲೇ ಕೊಡ್ಬೋದಿತ್ತು. ನನ್ಗೇನಂದ್ರೆ ಫಸ್ಟ್ ಇದು ಇಮೇಜ್ ಬರುತ್ತಾ ಅಂತ ನಿಮ್ಗೆ ತೋರಿಸ್ಬೇಕಿತ್ತು. ಈ ಇಮೇಜ್ ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಆಯ್ತು, ಕಲರ್ ಇಂದ ನಂಗೆ ಫುಲ್ ಇಮೇಜ್ ಬೇಕಿತ್ತು, ಇಲ್ಲಿ ನಾನು ಫುಲ್ ಇಮೇಜ್ ತಗೊಂಡೆ. ಈಗ ಇದೇ ಇಮೇಜ್ಗೆ ನಾನು ಇಲ್ಲಿ ನನ್ನ ಇಮೇಜ್ ಅಟ್ಯಾಚ್ ಮಾಡ್ಬೋದಂತ ನಾನು ಕೊಟ್ಟಿದ್ದೀನಿ. ಸೊ ಅದನ್ನ ನೋಡೋಣ ಬರುತ್ತಾ ಇಲ್ಲ ಅಂತ. ಸೊ ನೀವು ಈ ತರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಎಡಿಟಿಂಗ್ ತುಂಬಾ ಈಸಿ ಆಗುತ್ತೆ. ಒಂದೇ ಸರಿ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ಕರೆಕ್ಟಾಗಿ ಬಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ಮತ್ತೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ, ಆಯ್ತಾ? ಮತ್ತೆ ನೀವೇನ್ ಮಾಡ್ಬೇಕು, ಯೂಶಲಿ ನಾ ಏನ್ ಮಾಡ್ತೀನಿ ಅಂದ್ರೆ, ಈಗ ನೋಡಿ ಇಲ್ಲೊಂದು ಇಮೇಜ್ ಬಂತಲ್ಲ, ಇದು ಕ್ಲಾರಿಟಿ ಇರುತ್ತೆ, ಈ ಇಮೇಜ್ ಅನ್ನ ತಗೋತೀನಿ ನಾನು. ಯಾಕೆ ಅಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಇಮೇಜ್ ನಿಮ್ಗೆ ಚೇಂಜ್ ಆಗ್ತಾ ಹೋಗುತ್ತೆ ಅದು. ಯಾಕಂದ್ರೆ ನೋಡಿ, ಸೂಪರ್ ಬಂತಲ್ಲ. ಓಕೆ, ನೋಡಿ, ಇದನ್ನ ತಗೊಂಡೋಗ್ಬಿಟ್ಟು ಆಮೇಲೆ ಡಿ ಪಿ ಹಾಕ್ಬಿಟ್ರೆ ಸೂಪರ್ ಅಂತ ಅನ್ಸುತ್ತೆ. ನೋಡಿ, ಇದು ಇವಾಗ ಈ ಪುನೀತ್ ರಾಜ್ಕುಮಾರ್ ಫೋಟೋ ಸ್ವಲ್ಪ ಚೇಂಜ್ ಆಗಿದೆ ಇದು, ಆಯ್ತಾ? ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದು ಬೇಡ, ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊತೀನಿ. ಓಕೆ, ಪೇಸ್ಟ್ ಮಾಡ್ತೀನಿ, ಇದನ್ನ ತಗೋತೀನಿ, ಕಾಪಿ ಮಾಡ್ಕೊತೀನಿ, ಪೇಸ್ಟ್ ಮಾಡ್ತೀನಿ. ಓಕೆ, ಯಾಕಂದ್ರೆ ಇಲ್ಲಿ ನಮ್ಗೆ ಕ್ಲಾರಿಟಿ ಜಾಸ್ತಿ ಇದೆ. ಓಕೆ, ಸೊ ಅಸಂಪ್ಷನ್ ಇವಾಗ ಏನಂದ್ರೆ ನಿಮ್ಗೆ ನೋಡಿ, ಇಲ್ಲಿ ಒಂದ್ ಸ್ವಲ್ಪ ಕ್ಲಾರಿಟಿ ಹೋಗಿರ್ತೀನಿ. ಕ್ಲಿಯರ್ ಆಗಿ ನೋಡಿದ್ರೆ ಇದು ಕ್ಲಾರಿಟಿ ಇದು ಇದಕ್ಕಿಂತ ಚಿಕ್ಕದಿದೆ ಫೋಟೋ, ಅಂದ್ರೆ ಇಲ್ಲಿ ಫೇಸ್. ಸೊ ಹಂಗಾಗಿ ಅದಕ್ಕೆ ರೀಡ್ ಮಾಡೋದ್ ಕಷ್ಟ ಆಗುತ್ತೆ. ನೀವು ನೆಕ್ಸ್ಟ್ ನಾ ಇದೇ ಫೋಟೋ ತಗೊಂಡು ಮತ್ತೆ ನಾನು ಮಾಡಿದ್ರೆ ಇನ್ನ ಕ್ಲಾರಿಟಿ ಹೊರಟೋಗುತ್ತೆ, ಅಂದ್ರೆ ಈ ಇಮೇಜ್ ಹೊರಟೋಗುತ್ತೆ. ಅಂದ್ರೆ ಹೋಗ್ತಾ 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 ಈ ಫೇಸ್ ಅಥವಾ ಈ ಪ್ರಾಪರ್ಟೀಸ್ ಏನಿರುತ್ತಲ್ಲ ಅದನ್ನ ಸ್ಟಡಿ ಮಾಡ್ತಾ ಹೋಗುತ್ತೆ. ಅದು ಸ್ಟಡಿ ಮಾಡ್ಬೇಕಾದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಒಂದೊಂದೊಂದೇ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಹಿಂಗೆ ಇದನ್ನು ತಗೋತಾ ಹೋದ್ರೆ ಲಾಸ್ಟ್ಗೆ ಮುಖನೇ ಬೇರೆ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಹಂಗಾಗಿ ನೀವು ಎಷ್ಟೊಂದು ವಿಡಿಯೋಸ್ಗಳು ನೋಡಿರ್ಬೋದು, ನಿಮ್ಗೆ ಕರೆಕ್ಟ್ ಇದು ಬರಲ್ಲ, ಅಂದ್ರೆ ಅದೇ ತರ ಬಂದಿಲ್ಲ. ತುಂಬಾ ಜನ ನಾನು ವಿಡಿಯೋಸ್ ನೋಡಿದ್ದೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಹೋಗ್ತಾ 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 ಈ ನೆಕ್ಸ್ಟ್ ಫೋಟೋ ತಗೊಂಡು ಹೋಗ್ತಾರೆ, ಅವಾಗ ನಿಮ್ಗೆ ಕ್ಲಾರಿಟಿ ಬರಲ್ಲ. ಅದಕ್ಕೆ ನೀವು ಯಾವತ್ತೇ ಆಗಲಿ ಒಂದು ವಿಡಿಯೋ ಅಥವಾ ಫೋಟೋ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಫೋಟೋ ಏನ್ ತಗೊಂತಿರಲ್ಲ ಅದನ್ನೇ ಯೂಸ್ ಮಾಡ್ತಾ ಹೋಗಿ. ಇಲ್ಲಿ ಇವಾಗ ಒಂದು ಇದನ್ನು ಟ್ರೈ ಕೊಡ್ತೀನಿ ನಾನು, ಆಯ್ತಾ? there are
person image. Okay. ಈ ತರ ಬರುತ್ತೆ. Attached 2 photos. Create hyper realistic image from the attached photos where they are in a village wearing South Indian traditional attire. Okay. Make sure the face is not changed. ಆಯ್ತಾ, ಸುಮ್ಮನೆ ಇದೊಂದು ಪ್ರಾಂಪ್ಟ್ ಕೊಡ್ತೀನಿ. South Indian make it 9:16 Instagram format. ಸೊ ಇದನ್ನ ಇನ್ಸ್ಟಾಗ್ರಾಮ್ ಫಾರ್ಮೆಟ್ ಬೇಕು, ನಾನು ಹೇಳ್ಕೊಡ್ತೀನಿ. ಓಕೆ. ಸೊ ನನಗೆ ಇಮೇಜ್ ಎಡಿಟ್ ಮಾಡಬೇಕು ಅಂತಿದ್ರೆ, ಅಕಸ್ಮಾತ್ ನನಗೆ ಏನಾದ್ರು ಹಳೆ ಫೋಟೋಸ್ಗಳು ಇರುತ್ತೆ, ಇದು ಬರಲಿ ಅಲ್ಲಿ ಒಂದು ಜಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹಳೆ ಫೋಟೋ ಇರುತ್ತೆ, ಬೇಕಿದ್ರೆ ನಾವೇನ್ ಮಾಡೋದಂದ್ರೆ ಇಲ್ಲಿ ಹೋಗ್ಬಿಟ್ಟು ಗೂಗಲ್ ಹೋಗ್ಬಿಟ್ಟು ಬ್ಲ್ಯಾಕ್ ಅಂಡ್ ವೈಟ್ ಓಲ್ಡ್ with scratches image ಯಾವ್ದು ಸಿಗುತ್ತೆ, ಸುಮ್ಮನೆ ಯಾವ್ದೋ ಒಂದು ನೋಡೋಣ ಅಷ್ಟೇ. ಆಯ್ತಾ, ಇದೇ ತಗೋಣ, ಇದೇ ತಗೋತೀನಿ. ಏನೋ 3 ಜನ ಬಂದಿದೆ ಇಲ್ಲಿ, ಏನ್ ಬರುತ್ತೋ ನೋಡೋಣ, ಗೊತ್ತಿಲ್ಲ. ಓಕೆ, ನೋಡಿ ಇಲ್ಲಿ ಏನೋ ಪಂಚಲ್ಲಿ ಜೇ ಬಿಟ್ಬಿಡಿದ್ದೀನಿ, ಬಟ್ ಸ್ಟಿಲ್ ಓಕೆ. ಆಯ್ತಾ, ಅಂದ್ರೆ ಈ ತರ ನೀವು ಪ್ರಾಂಪ್ಟ್ಸ್ ಅನ್ನ ಮಾಡಬೇಕು. ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಪರವಾಗಿಲ್ಲ, ಇಮೇಜ್ ಆದಷ್ಟು ಕ್ಲೋಸ್ ಆಗಿದೆ. ಅಂದ್ರೆ ಆಕ್ಚುಲ್ ಆಗಿ ಬಂದು ಇಲ್ಲಿ ಇನ್ನ ನೀವು ಪ್ರಾಂಪ್ಟ್ ಅನ್ನ ಬರೀಬಹುದು. ಆಯ್ತಾ, ಇನ್ನೂ ನೀಟಾಗಿ ಜೆಮಿನೈಯಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇದು ನೋಡಿ, ಇಲ್ಲಿ ಹೋಗ್ಬಿಟ್ಟು ಗೂಗಲ್ ಜೆಮಿನೈಗೆ ಹೋಗಿ ನೋಡೋಣ. ನಿಮ್ಗೆ ಅದಾದ್ಮೇಲೆ ವಿಡಿಯೋನ ನಾನು ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇದನ್ನೇ ಕಾಪಿ ಮಾಡ್ಕೊತೀನಿ ನೋಡಿ, ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಕಾಪಿ ಮಾಡ್ಕೊಂಡು ಅದೇ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡು ಇಲ್ಲಿ ರನ್ ಮಾಡಿ ನೋಡ್ತೀನಿ ಇಲ್ಲಿ ಹೆಂಗ್ ಬರ್ಬೋದು ಅಂತ. ಅಂದ್ರೆ ಇದು ಸೇಮ್ ಅದೇ ತರ ನಿಮ್ಗೆ ಒಂದು ಇಮೇಜ್ ಕ್ರಿಯೇಟ್ ಮಾಡುವಂತ ಒಂದು ಮಾಡೆಲ್ ಆಕ್ಚುಲಿ. ಆಯ್ತಾ, ಇದು ನ್ಯಾನೋ ಬನಾನಾ ಅಂತ ಕರೀತಾರೆ. ಸೊ ಒಂದೊಂದು ಮಾಡೆಲ್ ಒಂದು ಯೂಸ್ ಮಾಡುತ್ತೆ. ಸೊ ಇಲ್ಲಿ ಇದು ಯೂಸ್ ಮಾಡೋದು ನ್ಯಾನೋ ಬನಾನಾ, ವಿಡಿಯೋಗೆ VU3 ಅಂತ. ಸೊ ಆ ಥರ ಎಷ್ಟೊಂದು ಮಾಡ್ಯೂಲ್ಸ್ ಇರುತ್ತೆ. ಸೊ ಹಂಗೆ ನಾವು ಯೂಸ್ ಮಾಡ್ಕೋಬೋದು. ಈಗ ನನಗೆ ಇಲ್ಲಿ ಒಂದು ಫೋಟೋ ಇತ್ತು, ಇದನ್ನ ಎಡಿಟ್ ಮಾಡಿ ನೋಡೋಣ ಅಂತ ಏನ್ ಮಾಡ್ತೀನಿ, ಕಾಪಿ ಮಾಡ್ಕೋತೀನಿ. ಈಗ ಬೇರೆ ಚಾಟ್ಗೆ ಹೋಗ್ಬಿಡೋಣ. ಆಯ್ತಾ, ಹೋಗ್ಬಿಟ್ಟು ಫೋಟೋ ಎಡಿಟಿಂಗ್ ಸ್ಪೆಷಲಿಸ್ಟ್. ಓಕೆ, ಪ್ಲೀಸ್ make the photo attached color, remove dust, scratches and also the foldings. ಅಷ್ಟೇ ಕೊಟ್ಟು ನೋಡ್ತೀನಿ. ಓಕೆ, ಫೋಲ್ಡಿಂಗ್ಸ್ ಅಂದ್ರೆ ನಿಮ್ಗೆ ಏನು ಅಕಸ್ಮಾತ್ ಕೆಲವೊಂದು ಫೋಟೋ ಫೋಲ್ಡ್ ಆಗಿಬಿಟ್ಟಿರುತ್ತೆ. ಆಯ್ತಾ, ಇಲ್ಲಿ ಸ್ಕ್ರಾಚಸ್ ಹಿಂಗಿರುತ್ತೆ. ಸೊ ಇದು ರನ್ ಮಾಡಿ ನೋಡೋಣ. ಇದಕ್ಕೆ ಹೈ ಕ್ವಾಲಿಟಿ ಅಂತ ಏನು ಕೊಟ್ಟಿಲ್ಲ, ಜಸ್ಟ್ ಸುಮ್ಮನೆ ಒಂದು ಸಣ್ಣ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಏನ್ ಬಂದಿದೆ ನೋಡೋಣ, ಇದು ಟೈಮ್ ಹಿಡಿಯುತ್ತೆ. ಆಗ್ಬಿಟ್ರೆ ಎಲ್ಲ ಸ್ಲೋ ಆಗ್ಬಿಡುತ್ತೆ. ತುಂಬಾ ಜನ ಈ ಸರ್ವರ್ ಯೂಸ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಸ್ವಲ್ಪ ನಿಧಾನ ಆಗ್ಬಿಡುತ್ತೆ.
ಫ್ರೆಶ್ ಮಾಡ್ತೀನಿ ಸರಿ. ತುಂಬಾ ಸ್ಲೋ ಆಗ್ಬಿಟ್ರೆ ಬೇಜಾರು. ನೋಡಿ ನೋಡಿ ಈ ಫೋಟೋ ಹೆಂಗ್ ಬಂದಿದ್ದು ಮತ್ತೆ ಲಾಸ್ಟ್ಗೆ ಇಷ್ಟು ಕ್ಲಾರಿಟಿ ಇದೆ ನನಗೆ. ನಾನು ಇಲ್ಲಿ ಹೋಗ್ಬಿಟ್ಟು ಎನ್ಹಾನ್ಸ್ ದಿಸ್ ಇಮೇಜ್ ವಿತ್ 16K and make sure it's a HD image. ಎಷ್ಟು ಕ್ಲಾರಿಟಿ ಬಂತು ನೋಡಿ, ಎಷ್ಟು ಕ್ಲಾರಿಟಿ ಇದೆ ಅದು. ಅಂದ್ರೆ ಈ ತರ ಎಲ್ಲ ನಿಮ್ಗೆ ಯಾರು ನಿಮ್ ತಾತ ಅಜ್ಜಿದೋ ಯಾರ್ದಾನ ಫೋಟೋ ಇತ್ತು ಅಂದ್ರೆ ಹಳೆ ಫೋಟೋ ತಗೊಂಡ್ಬಿಟ್ರೆ ಸ್ಕ್ಯಾನ್ ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಅವ್ರು ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಅವ್ರು. ಮತ್ತೆ ಕಾಪಿ ಮಾಡ್ಕೊತೀನಿ, ಇದು ಬರ್ಲಿಲ್ಲ ಫಸ್ಟ್ ಇಂದ ಮಾಡ್ತೀನಿ ಇದನ್ನ. ಅಂದ್ರೆ ನಿಮ್ಗೆ ಜಮ್ನಲ್ಲಿ ಹೆಂಗ್ ಬರುತ್ತೆ ಅಂತ ತೋರಿಸ್ಬೇಕಷ್ಟೇ, ಏನಿಲ್ಲ. ಸೇಮ್ ಅದೇ ಇಲ್ಲೂ ಕೊಡ್ಬೋದು. ಮುಂಚೆ ನಮ್ಗೆ ಚಾಟ್ GPT ಬರ್ತಿರ್ಲಿಲ್ಲ, ಇವಾಗ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋನು ಕೊಟ್ಬಿಡ್ತಾರೆ ನೀವು ಸ್ವಲ್ಪ ದಿವಸದಲ್ಲಿ. ಇದು ಫಾಸ್ಟ್ ಆಗಿ ತಗೊಂಡ್ಬೋದು. ಓಕೆ ಆಗಿದೆ ಅಂತ ತೋರಿಸ್ತಾರೆ, ನೋಡೋಣ ಏನಾಗಿದೆ ನೋಡಿ. ಇದು ಹೈ ಕ್ವಾಲಿಟಿ. ಈಗ ಇದನ್ನು ಸೇವ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ, ಎಷ್ಟು ಸೇವ್ ಬರುತ್ತೆ. ಸೇವ್ ಮಾಡ್ಕೋತೀನಿ 2 MB. ನಾನೊಂದು ಫೋಟೋ ಮಾಡಿದ್ದೆ ಆಕ್ಚುಲಿ, ಆಲ್ಮೋಸ್ಟ್ 7 MB ಬಂದಿತ್ತು. ಇನ್ನೂ ಹೆಚ್ಚಿಗೆ ಬರುತ್ತೆ. ನೋಡಿ ನೋಡಿ ಎಷ್ಟು ಝೂಮ್ ಮಾಡಿದ್ದೀನಿ ನೋಡಿ, 400% ಝೂಮ್ ಮಾಡಿದ್ದೀನಿ ನಾನು ನೋಡಿ. 800% ಇಷ್ಟು ಬರ್ತೀನಿ. ಕ್ಲಾರಿಟಿ ನೋಡಿ, ಇದು ನೋಡಿ ಸ್ಕಿನ್ ಟೋನ್ ನೋಡಿ ಹಿಂಗಿದೆ. ನೋಡಿ 300% ಹೋದ್ರು ನಿಮ್ಗೆ ಎಷ್ಟು ಕ್ಲಾರಿಟಿ ಇದೆ. ಯೂಶಲಿ ನಿಮ್ಗೆ ಆ ಥರ ಫುಲ್ ಕ್ಲಾರಿಟಿ ನೋಡ್ಬೇಕಂದ್ರೆ ಕಣ್ಣು ಆಯ್ತಾ, ಮತ್ತೆ ಲಿಪ್ಸ್. ಯಾಕಂದ್ರೆ ನಿಮ್ಗೆ ಇದಿರುತ್ತಲ್ಲ, ಇದು ಮಾರ್ಕ್ಸ್, ಅದನ್ನೆಲ್ಲ ಗೊತ್ತಾಗುತ್ತೆ ಕ್ಲಾರಿಟಿ ಏನು ಅಂತ ನೋಡಿ. ಈ ಕಣ್ಣು ಅಷ್ಟೇ ನಿಮ್ಗೆ. ಈ ರಿಂಕಲ್ಸ್ ಇರುತ್ತಲ್ಲ, ರಿಂಕಲ್ಸ್ಗಳು ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಈ ಸ್ಕಿನ್ ನೋಡಿ, ಇದೆಲ್ಲ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಇಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಇದೇನು ಅಂತ ಗೊತ್ತಾಗಲ್ಲ ನಿಮ್ಗೆ. ಅದೇ ನಿಮ್ಗೆ ಲಿಪ್ಸ್ ಹತ್ರ ನೋಡಿ, ಹಿಂಗೆ ಈ ಲೈನ್ಸ್ ಇರ್ತಾವಲ್ಲ, ಇದು. ಸೊ ನಾವು ಫೋಟೋಶಾಪ್ ಅಲ್ಲಿ ನೋಡೋದ್ರು ಅಷ್ಟೇ, ಯೂಶಲಿ ನಾವು ಇದನ್ನ ಬೇಸ್ ಆಗಿ ಇಟ್ಕೊಂಡು ಹಿಂಗೆ ಮಾಡ್ತಾ ಇರ್ತೀವಿ ನೋಡಿ. ಹಿಂಗೆ ಈ ತರ ರಿಂಕಲ್ಸ್ಗಳೆಲ್ಲ ನೋಡೋದು ನೋಡಿ, ಎಷ್ಟು ಕ್ಲಾರಿಟಿ ಇದೆ ಇದು. ನಾವು ಕುತ್ಕೊಂಡು ಫೋಟೋಶಾಪ್ ಅಲ್ಲಿ ಗಂಟೆಗಟ್ಲೆ ಮಾಡೋದು, ದಿನಗಟ್ಲೆ ಮಾಡಿದ್ರು ಬರಲ್ಲ ಅದು. ಸಖತ್ತಾಗುತ್ತೆ ನೋಡಿ. ಇದನ್ನ ನಾವು ಅನಿಮೇಟ್ ಮಾಡಬಹುದು, ರೈಟ್. ಸೊ ಈ ತರ ನಾವು ಫೋಟೋಸ್ಗಳನ್ನ ಇಟ್ಕೊಂಡು ಹೆಂಗ ಬೇಕಾದ್ರೆ ಎಡಿಟ್ ಅನ್ನ ಮಾಡಬಹುದು ನಾವು. ಸೊ ನಮ್ಗೆ ಏನ್ ಪ್ರಾಂಪ್ಟ್ ಕೊಡ್ತೀವಿ ಆ ರೀತಿ ನಾವು ಎಡಿಟ್ ಮಾಡಬಹುದು. ಓಕೆ, ಇನ್ನಂತ ಆಯ್ತಾ. ಈಗ ನಾನು ಏನ್ ಮಾಡ್ತೀನಿ, ಒಂದು ವಿಡಿಯೋ ಕೂಡ ಮಾಡೋಣ ಅಂದ್ರೆ ವಿಡಿಯೋ ಎಡಿಟಿಂಗ್ ಮಾಡೋಣ. ಇವಾಗ ಏನ್ ಮಾಡ್ತೀನಿ, ನನಗೆ ನೀವು ಕೆಲವೊಂದು ವಿಡಿಯೋಸ್ಗಳು ನೋಡಿರ್ತೀರ ಆಯ್ತಾ. ಈ ಈ ಆಂಜನೇಯಂದು, ಗಣೇಶಂದು ಎಲ್ಲ ಒಂದು ದೊಡ್ಡ ಕಾಡು ಮಧ್ಯದಲ್ಲಿ ಏನೋ ಇರುತ್ತೆ. ಆ, ತುಂಬಾ ಒಂಥರ ಎಷ್ಟು ಸಖತ್ ಇರುತ್ತೆ ಅಂದ್ರೆ ನೋಡೋದಕ್ಕೆ ಅಷ್ಟು ಸಖತ್ತಾಗಿ ಮಾಡಿರ್ತಾರೆ. ನನ್ಗೆ ಆತರ ಒಂದು ವಿಡಿಯೋ ಮಾಡಬೇಕು. ಅವಾಗ ತುಂಬಾ ಜನ ನಾನು ಅಷ್ಟೇ, ನಾನು ನೋಡಿದಾಗೆಲ್ಲ ಏನಪ್ಪ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ. ಆಮೇಲೆ ಗೊತ್ತಾಗ ಎಷ್ಟು ಈಸಿ ಅಂತ. ಈಗ ನೋಡಿ ನಾನೇನ್ ಮಾಡ್ತೀನಿ, ಒಂದು ಆ ಥರದೊಂದು ವಿಡಿಯೋ ಮಾಡ್ಬೇಕು ನನಗೆ. ತುಂಬಾ ಒಂದು ಏನೋ ಒಂದು ವಿಡಿಯೋ ಯಾವ ತರ ಅಂದ್ರೆ, ಒಂದು ಆಂಜನೇಯ ಇರ್ಬೇಕು, ಒಂದು ಗಣೇಶ ಇರ್ಬೇಕು, ಅಂತ ಯಾವ್ದೋ ಒಂದು ದೇವ್ರು ಇರ್ಬೇಕು, ಅಂತ ಇನ್ನೂ ಏನೋ ಒಂದು ಇರ್ಬೇಕು. ನಾನೇನ್ ಮಾಡ್ತೀನಿ, ಒಂದು ಇಮೇಜ್ ಬೇಕು ನನಗೆ ಫಸ್ಟ್. ಡೈರೆಕ್ಟ್ ಆಗಿ ನೀವು ಅದನ್ನ ವಿಡಿಯೋದಲ್ಲೇ ಮಾಡ್ಬೋದು, ಬಟ್ ನನಗೊಂದು ಇಮೇಜ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ಹೆಂಗ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ. ಐ ನೀಡ್ ಸ್ಟ್ಯಾಚು ಆಫ್ ಹನುಮ ಆಯ್ತಾ. ಇಟ್ ಶುಡ್ ಬಿ
1000 times percent ಬೇಡ times highest than any other statue in the world. The statue is inside a dense forest. Okay, dense forest. The Hanuman statue should be made of a rare stone with rare stone, and he is holding his hand and holding the day in his folded hands. ಆಯ್ತಾ? ಆಮೇಲೆ ನೆಕ್ಸ್ಟ್ behind the Hanuman statue there should be a big waterfall. The Hanuman statue should be very powerful, respectful, and also should be very elegant. ಆಯ್ತಾ? ಅಂದ್ರೆ ನನಗೆ ಇದರದೊಂದು ಇಮೇಜ್ ಬೇಕು. ನಾ ಏನ್ ಮಾಡ್ತೀನಿ, ಇದು ಇಟ್ ಈಸ್ ಫಾರ್ ಇನ್ಸ್ಟಾಗ್ರಾಮ್ ರೀಲ್ 9:16 ಅಂತ ಕೊಡ್ತೀನಿ, ರನ್ ಮಾಡ್ತೀನಿ. ನನಗೆ ನನ್ನ ಮನಸ್ಸಿಗೆ ಏನ್ ಬೇಕೋ ಒಂದು ಇಮೇಜ್ ನಾನು ಅದನ್ನ ಕೊಟ್ಟಿದ್ದೀನಿ. ಇದನ್ನೇ ನಾನು ಇವಾಗ ಇದನ್ನ ಕಾಪಿ ಮಾಡ್ಕೊಂಡು ವಿಡಿಯೋನೇ ಮಾಡ್ಬೋದು. ಆಯ್ತಾ? ಮಾಡೋಣ. ಈಗ ಈ ಜೆಮಿನೈಯಲ್ಲಿ ವಿಡಿಯೋ ಮಾಡ್ಬೋದು. ಹೋಗ್ತೀನಿ, ಇಲ್ಲಿ ಏನ್ ಮಾಡ್ತೀನಿ, ಇದನ್ನೇ ಪೇಸ್ಟ್ ಮಾಡ್ತೀನಿ. ಓಕೆ, ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಇಮೇಜ್ ಅಂತ ಕೊಟ್ರೆ ಇಮೇಜ್ ಬರುತ್ತೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ವಿಡಿಯೋ ಅಂತ ಕೊಡ್ತೀನಿ. ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಬಂದು ನಮ್ಗೆ 3 ವಿಡಿಯೋ ಮಾಡಕ್ಕೆ ಇದರಲ್ಲಿ. ಓಕೆ, ಹೋಗ್ಬಿಟ್ಟು ಅಂತ ಕೊಟ್ಟಿರ್ತೀನಿ, ರನ್ ಅಂತ ಕೊಡ್ತೀನಿ. ಈಗ ಅದು ವಿಡಿಯೋ ಯಾಕೆಂದ್ರೆ ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಕೊಟ್ಟಿದ್ನಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಜೆಮಿನೈಯಲ್ಲಿ ಸ್ವಲ್ಪ ಫ್ಲೋ ಹೋಗೋಣ. ಫ್ಲೋ ಬಂದ ಮಾಡಿದ್ವಲ್ಲ, ಫ್ಲೋ ಸ್ಟ್ಯಾಚು ಬಂದಿದೆ ನೋಡೋಣ. ಹೆಂಗಿದೆ ನೋಡಿ. ಬಟ್ ನೋಡಿ ಇಲ್ಲಿ ಸರಿಯಾಗಿಲ್ಲ, ಅಂದ್ರೆ ಸರಿಯಾಗಿ ಹಿಡ್ಕೊಂಡಿಲ್ಲ. ಸೊ ಏನ್ ಮಾಡ್ಬೋದು, ಮತ್ತೆ ಇಲ್ಲಿ ಹೋಗ್ಬಿಟ್ಟು holding hands, ensure that it is holding hands and hands. ಓಕೆ, ಸೊ ಇದನ್ನ ರಿಫೈನ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಬಂದಿದೆ ಜನರೇಟ್ ಆಗ್ತದೆ, ಫ್ಲೋ ಹೋಗೋಣ. ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಹಿಂಗೆ, ಅಂದ್ರೆ ಎಷ್ಟೊಂದು ಕೆಲಸ ಮಾಡ್ತಾರೆ, ಈ ತರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಏನ್ ಗೊತ್ತಾ, ನಿಮಗೆ ಬೇಗ ಕೆಲಸ ಆಗಲ್ಲ. ಆದ್ರೆ ನಿಮ್ಗೆ ಅಷ್ಟು ನೆನಪು ಇರಬೇಕು. ಯಾಕಂದ್ರೆ ಅಂದ್ರೆ ಏನೋ ಒಂದು ಕೆಲಸ ಮಾಡಿ ಮರ್ತೋಗ್ಬಿಟ್ಟಿರ್ತಾರೆ. ಹಂಗಲ್ಲ, ಹಿಂಗ್ ನೋಡ್ತಾ ಇರ್ಬೇಕು, ಇದ್ರಲ್ಲ ಆಗಿದ್ಯಾ ಅಂತ. ಹಿಂಗೆ 4-5 ಇಮೇಜ್ ವಿಡಿಯೋ ಎಲ್ಲ ಕೊಟ್ಬಿಟ್ಟು ನೋಡ್ತಾ ಇರ್ತೀನಿ. ಇದು ನನ್ನ ಅಭ್ಯಾಸ ಆಕ್ಚುಲಿ. ಇಲ್ಲಾಂದ್ರೆ ಏನ್ ಗೊತ್ತಾ, ನಿಮ್ಗೆ ಇದೊಂದೇ ಮಾಡ್ಕೊಂಡು ಕೂತ್ರೆ ಹಿಂಗೆ ನೋಡ್ತಾ ಹೋಗ್ತಾ. ಹಿಂಗೆ ನೋಡಿ, ಅಟ್ಲೀಸ್ಟ್ ಒಂದು ಸ್ವಲ್ಪ ಬಂತು. ಆಯ್ತಾ? ನೋಡಿ, ಇವಾಗ ಇದು ನನಗೆ ಒಂದು 360 ಡಿಗ್ರಿಯಲ್ಲಿ ಒಂದು ವಿಡಿಯೋ ಬರಬೇಕು. ಈ ನೀರಿಗೆ ಫ್ಲೋ ಆಗ್ತಾ ಇರಬೇಕು. ನನಗೆ ಇಲ್ಲಿ ಹೆಂಗೆ ಅಂದ್ರೆ ಒಂದು ಡ್ರೋನ್ ಶಾಟ್ ನಿಂದ ಹೋಗಿ ಸುತ್ತ ಬರಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದ್ರದ್ದೇ ಬ್ಯಾಕ್ ಒಂದು ಇಮೇಜ್ ಬೇಕು ನನಗೆ. ಆಯ್ತಾ? ಐ ಆಲ್ಸೋ need an image of the same one behind. ಆಯ್ತಾ? ನೋಡೋಣ ಇದೇನ್ ಬರುತ್ತೆ. ಅಷ್ಟೊತ್ತಿಗೆ ಇದೇನಾಗಿದೆ ನೋಡೋಣ. ಏನೋ ಬಂದಿದೆ ನೋಡೋಣ. ಇದು ಸರಿಯಾಗಿ ಕೊಟ್ಟಿಲ್ಲ.
ಅದೇ ಪ್ರಾಂಪ್ಟ್ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಬರ್ತದೆ ಅದು. ಬಟ್ ಈ ಪ್ರಾಬ್ಲಮ್ ಅಂದ್ರೆ ನಾನು ಕೊಟ್ಟಿರೋದು ಒಂದು 9/16 ಕೊಟ್ಟಿದ್ದೀನಿ ಇಲ್ಲಿ. ಬರಲ್ಲ, ಬರಲ್ಲ. ಓಕೆ, ರೈಟ್. ಇದಿರಲಿ. ನಾನು ಈ ತರ ಪದೇ ಪದೇ ಬೇರೆ ಬೇರೆ ಸ್ಕ್ರೀನ್ ಹೋಗ್ತಾ ಇರ್ತೀನಿ, ಸೊ ಕನ್ಫ್ಯೂಸ್ ಆಗ್ಬೇಡಿ. ನೋಡಿ, ಇದು ಹಿಂದೆಯಿಂದ ಆಯ್ತಾ. ಏನ್ ಮಾಡಿದೆ, ಬರೀ ಇಮೇಜ್, ಬರೀ ಆಂಜನೇಯನ ಅಷ್ಟಕ್ಕೆ ತಿರ್ಸ್ಬಿಟ್ಟಿದೆ. ಇಲ್ಲಿ ಇದು ನೋಡಿದ್ರೆ, ಇಲ್ಲಿ ನೋಡಿ, ಇದು ಆ ಕಡೆ ತೋರಿಸ್ತಲ್ಲ. ಸೊ ನೀವು ಇದನ್ನ ರಿಫೈನ್ ಮಾಡ್ತಾ ಹೋಗ್ಬೇಕು. ಈ ತರದ್ದೆಲ್ಲ ನೀವು ಅದನ್ನ ಪೇಷನ್ಸ್ ಅಲ್ಲಿ ಮಾಡ್ಕೋಬೇಕು. ಓಕೆನಾ? ಗೆಟ್ ಸ್ಟಾರ್ಟೆಡ್. ಓಕೆ, ನ್ಯೂ ಪ್ರಾಜೆಕ್ಟ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ನೆನ್ನೆ ಎಲ್ಲ ತರಲೆ ಆಗ್ಬಿಡ್ತೀನಿ. ಸೊ 9/16 ಒಂದು ತಗೊಂಡು, ಇಲ್ಲಾಂದ್ರೆ 2 ಇಮೇಜ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಎಷ್ಟಿದೆ ನೋಡಿ, 50 ಕ್ರೆಡಿಟ್ಸ್ ಅಷ್ಟೇ ಇದೆ. ಇದರಲ್ಲಿ ಪ್ರೋ ವರ್ಷನ್ ಇಲ್ಲ ಆಯ್ತಾ. ಅದಕ್ಕೆ ಇದು ಬರೀ 50, ಅಂದ್ರೆ ಒಂದ್ ದಿನಕ್ಕೆ ನಿಮ್ಗೆ 50 ಕ್ರೆಡಿಟ್ಸ್ ಅಷ್ಟೇ ಆಯ್ತಾ. ಸೊ ಇಲ್ಲೇನ್ ಮಾಡ್ತೀನಿ, ಅದೇ ಟೆಕ್ಸ್ಟ್ ತಗೋಣ. ಇಲ್ಲೇನ್ ಟೆಕ್ಸ್ಟ್ ತಗೊಂಡಿದ್ದಲ್ಲ, ಓಕೆ, ಇದನ್ನ ಪೇಸ್ಟ್ ಮಾಡ್ತೀನಿ. ಸೊ ಫ್ಲೋ ಅಲ್ಲಿ ಹೆಂಗ್ ಬರುತ್ತೆ ನೋಡೋಣ. ಇಲ್ಲಿ ನನಗೆ ಇದು ಕೂಡ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನಗೆ ಇಲ್ಲಿ ಆಪ್ಷನ್ ಇದೆ 9/16 ಅಂತ. ಓಕೆನಾ? ನೋಡ್ಕೊಂಡು ಹಿಂಗ್ ಮಾಡ್ಬೇಕು. ಯಾಕಂದ್ರೆ ಇರೋದೇ ನಮ್ಗೆ 50 ಕ್ರೆಡಿಟ್ಸ್, ಒಂದು ವಿಡಿಯೋ 2 ವಿಡಿಯೋ ಮಾಡೋಷ್ಟು ಅಷ್ಟೇ. ಸೊ ರನ್ ಮಾಡ್ತೀನಿ, ನೋಡೋಣ ಹೆಂಗ್ ಬರುತ್ತೆ ಅಂತ. ರೈಟ್. ಸೊ ಈ ರೀತಿ ನಾನು ಮಾಡ್ಬೋದು. ಮತ್ತೆ ಇದನ್ನ ಎಡಿಟ್ ಮಾಡ್ಬೇಕು ಅಂದ್ರೆ ನಾನು ಮತ್ತೆ ಇದನ್ನ ನೋಡಿ, ಇದನ್ನ ನಾನು ಸೇವ್ ಮಾಡ್ಕೊಂಡು ನೋಡಿ, ಇದೊಂದು ವಿಡಿಯೋ, ಈ ವಿಡಿಯೋ ಆಗ್ಲಿ ರೀ, ಯಾಕೆ ಇದು ಬೇಡ ಇದೆ, ಇದು ಅಷ್ಟು ಇಷ್ಟ ಆಗಿಲ್ಲ. ಇಲ್ಲೊಂದು ವಿಡಿಯೋ ಬರುತ್ತೆ, ಇದನ್ನ ನೋಡೋಣ. ಈಗ ನಾನು ಏನಾದ್ರು ಇದನ್ನ ಸಪೋಸ್ ನಾನು ಕ್ಯಾನ್ವಾದಲ್ಲಿ ಯೂಸ್ ಮಾಡಬೇಕು. ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಈ ಇಮೇಜ್ ನಾನು ಪೇಸ್ಟ್ ಮಾಡ್ತೀನಿ. ನೋಡಿ, ಈ ತರ ಯೂಸ್ ಮಾಡ್ಕೊಂಡು ಇದನ್ನ ನಾನು ಇಲ್ಲಿ ತಗೊಂಡೋಗಿ ಆನ್ಮೆಂಟ್ ಮಾಡ್ಬಿಟ್ರೆ, ನಾನು ಇದನ್ನ ಇಲ್ಲೊಂದು ರೀಲ್ ತರ ಹಾಕ್ಬಿಟ್ಟು ಅಕಸ್ಮಾತ್ ನಂಗೆ ಏನಾದ್ರು ಟೆಕ್ಸ್ಟ್ ಏನೋ ಬೇಕಂದ್ರೆ ಹಾಕೋಬಹುದು. ನಿಮ್ಗೆ ಟೆಕ್ಸ್ಟ್ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಟೆಕ್ಸ್ಟ್ ವಿಡಿಯೋದಲ್ಲಿ ಬರಲ್ಲ ಆಯ್ತಾ. ತುಂಬಾ ಏನೋ ಮಿಸ್ಟೇಕ್ಸ್. ನೆನ್ನೆ ಒಂದು ವಿಡಿಯೋ ತೋರಿಸ್ದೆ ನಿಮ್ಗೆ. ಆ ವಿಡಿಯೋದಲ್ಲಿ ಏನಿತ್ತು ಅಂದ್ರೆ ಏನೋ ಅನಾಲಿಟಿಕ್ಸ್ಗೆ ಬೇರೆ ಏನೋ ಸ್ಪೆಲ್ಲಿಂಗ್ ಎಲ್ಲ ಕೊಡೋದು. ಸೊ ಅದನ್ನ ಡೈರೆಕ್ಟ್ ಆಗಿ ಇದರಲ್ಲೇ ಕೊಟ್ಬಿಟ್ಟಿದ್ದಾನ, ಈ ಫ್ಲೋ ಅಲ್ಲೇ ಕೊಟ್ಟಿದ್ದ. ಹಂಗಾಗಿ ನನಗೆ ಅದು ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಓಕೆ, ಏನೋ ಬಂದಿದೆ ನೋಡೋಣ, ರನ್ ಮಾಡ್ತೀನಿ ನೋಡಿ. ಓಕೆ, ಇದು ಡೈರೆಕ್ಟ್ ಆಗಿ ಕೊಟ್ರೆ ಹಿಂಗ್ ಬರುತ್ತೆ. ಓಕೆನಾ? ಈಗ ಏನ್ ಮಾಡೋಣ ಅಂದ್ರೆ ಇದನ್ನ ಸೇವ್ ಮಾಡ್ಕೊತೀನಿ. ಇದನ್ನ ಒಂದು ಮಾಡೋಣ. ಓಕೆ, ಇಲ್ಲಿ 2 ಇಮೇಜ್ ತಗೊಂಡಿದ್ದೀನಿ. ಸ್ಟಾರ್ಟ್. ಆಯ್ತಾ, ಇದು ನಂಗೆ ಸ್ಟಾರ್ಟಿಂಗ್, ಅಥವಾ ಇದೇ ಸ್ಟಾರ್ಟಿಂಗ್ ಇಲ್ಲೇ, ಮತ್ತೆ ಎಂಡಿಂಗು ಇದರಲ್ಲಿ. ಅಂದ್ರೆ ನನಗೆ ಈ ಇಮೇಜ್ ಇಂದ ಈ ಇಮೇಜ್ ಬರಬೇಕು. ಬಟ್ ಇವಾಗ ನನ್ಗೆ ಇರೋದ 20 ಕ್ರೆಡಿಟ್ಸ್, 30 ಕ್ರೆಡಿಟ್ಸ್. ಅದರಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟಿದೀವಿ. ಇವಾಗ ಎಲ್ಲೋದ್ರೆ ನನ್ಗಿರೋದೆ ತೋರಿಸಿದ್ರೆ ನೋಡಿ 30 ಕ್ರೆಡಿಟ್ಸ್. ಓಕೆ, ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಹುಷಾರಾಗಿ ನಾವು ಈ ಒಂದು ಪ್ರಾಂಪ್ಟ್ ಅನ್ನ ಬರೀಬೇಕು ಆಯ್ತಾ. ಸೊ ಏನ್ ಬರೀತೀನಿ, ಕ್ರಿಯೇಟ್ ರಿಯಲಿಸ್ಟಿಕ್ drone shot video where the drone shot video 360-degree rotation. ಇಷ್ಟೇ ಸಾಕು ಆಕ್ಚುಲಿ. ಯಾಕಂದ್ರೆ ನಾನು ಇಮೇಜ್ ಕೊಟ್ಟಿದ್ದೀನಲ್ವಾ, ಸೊ ಅಲ್ಲಿ ಹನುಮಾನ್ ಅದು ಇದಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಅದೇನ್ ಮಾಡ್ತಾರೆ, ಈ ಇಮೇಜ್ ಇಂದ ಈ ಇಮೇಜ್ ಹೋಗುತ್ತೆ ಆಯ್ತಾ. ಏನೋ ಒಂದು ಅನಿಮೆಂಟ್ ಆಗುತ್ತೆ, ಬಟ್ ನೋಡ ಏನು ಅಂತ.
ಡ್ರೋನ್ ಶಾಟ್ ವಿಡಿಯೋ 360 ಪ್ರೊಟೆಕ್ಷನ್. ಓಕೆ, ಇನ್ನೂ ರನ್ ಆಗುತ್ತೆ. ಇದು ಬರುತ್ತಾ ನಾವು ಅದನ್ನೇ ಅಕ್ಸೆಪ್ಟ್ ಮಾಡಬೇಕು, ಯಾಕಂದ್ರೆ ಇರೋದೇ 30 ಕ್ರೆಡಿಟ್ಸ್. ಇದನ್ನ ನಾನು ಇವಾಗ ಕ್ಯಾನ್ವಾದಲ್ಲಿ ಹಾಕ್ಬಿಟ್ಟು ಹೆಂಗ್ ಸೇವ್ ಮಾಡ್ಬೋದು ಅಂತ ಹೇಳಿ, ಅಥವಾ ಡೈರೆಕ್ಟ್ ಆಗಿ ನೀವು ಇದನ್ನ ತಗೋಬಹುದು. ಓಕೆನಾ, ಡೈರೆಕ್ಟ್ ಆಗಿ ಇದನ್ನ ಸೇವ್ ಮಾಡ್ಕೊಂಡು ನಾನು ರೀಲ್ಸ್ಗೆ ಹಾಕೋಬಹುದು, ಅಥವಾ ಶಾರ್ಟ್ಸ್ಗೆ ಹಾಕೋಬಹುದು, ಅಥವಾ ನನಗೆ ಬೇಕಿದ್ರೆ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಕೂಡ ಹಾಕೋಬಹುದು. ಓಕೆ, ರೈಟ್. ಸೊ ಇದನ್ನ ನಾನು ಸೇವ್ ಮಾಡಿಕೊಂಡು ಈ ತರ ಫ್ಲೋ ಅಥವಾ ಇನ್ನು ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಇದ್ರೆ ನೀವು ಅದರಲ್ಲಿ ಅದನ್ನ ಆನಿಮೇಟ್ ಮಾಡ್ಕೊಬಹುದು ಅಷ್ಟೇ. ನಿಮ್ಗೆ ಆತರ ಅಷ್ಟೊಂದು ಕಷ್ಟ ಪಡುವಂತ ಅವಶ್ಯಕತೆ ಏನಿಲ್ಲ. ನಿಮ್ಗೆ VEO3 ಅಂದ್ರೆ ಗೂಗಲ್ ಫ್ಲೋ ಅಥವಾ ಜೆಮಿನೈ ಇದೆಲ್ಲ ಬಂದು ಅದು ಯೂಸ್ ಮಾಡುತ್ತೆ, ನೀವು ಅದನ್ನ ಯೂಸ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ನಿಮ್ಗೆ ಈ ಹಿಕ್ಸ್ ಫೀಲ್ಡ್ ಅಲ್ಲಿ ಕ್ಲಿಂಗ್ ಬರುತ್ತೆ, ಸೆಡಾನ್ಸ್ ಅಂತ ಬರುತ್ತೆ, ಇನ್ನು ಎಷ್ಟೊಂದು ಇದಾವೆ. ನಿಮ್ಗೆ ಆ ಮಾಡೆಲ್ಸ್ ಯೂಸ್ ಮಾಡ್ಕೊಂಡು ನೀವು ವಿಡಿಯೋನ ಮಾಡಬಹುದು. ಇದು ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ನಾನಿಲ್ಲಿ ನೋಡಿ ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಯಾವ್ದೋ ನಾನು ವಿಡಿಯೋ ಅಕಸ್ಮಾತ್ ನಾನು ಎಡಿಟ್ ಮಾಡಬೇಕು ಅಂತಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್, ಆಯ್ತಾ, ಯೂಟ್ಯೂಬ್ ವಿಡಿಯೋ ಇದೆ, ಆಯ್ತಾ ನೋಡಿ, ಯೂಟ್ಯೂಬ್ ವಿಡಿಯೋ. ಇವಾಗ ಇನ್ನೊಂದು ನೋಡಿ, ಇನ್ನೊಂದು ಹೇಳ್ತೀನಿ. ನೀವು ಅಷ್ಟೊಂದು ಟ್ಯಾಲೆಂಟ್ ಆಗಿದ್ರೆ ನೀವು ವಿಡಿಯೋ ಮಾಡ್ಬೇಕು ಅನ್ನೋದೇ ಇಲ್ಲ. ಇಲ್ಲೇ ಎಷ್ಟೊಂದು ವಿಡಿಯೋಸ್ಗಳು ಬಂದ್ಬಿಡುತ್ತಿಲ್ಲ, ಆಯ್ತಾ. ಎಷ್ಟೊಂದು ಕೆಲವೊಂದು ವಿಡಿಯೋಸ್ಗಳೆಲ್ಲ ಇರ್ತವೆ. ಅಥವಾ ನೀವು ಆ ಇಲ್ಲಿ ಆಪ್ ಪಿಕ್ಸೆಲ್ ಅಂತ ಇರುತ್ತೆ. ಇದು ಆಯ್ತಾ. ಈ ಪಿಕ್ಸೆಲ್ ಅಲ್ಲಿ ನಿಮ್ಗೆ ಒಂದಷ್ಟು ವಿಡಿಯೋಸ್ಗಳೆಲ್ಲ ಬರುತ್ತೆ. ಓಕೆ, ವಿಡಿಯೋಸ್, ಇಮೇಜ್ ಇದೆಲ್ಲ ಬಂದು ಫ್ರೀ. ಇದರಲ್ಲಿ ಎಷ್ಟೊಂದು ವಿಡಿಯೋಸ್ ಬರುತ್ತೆ. ನಾವು ಅದು ವಿಡಿಯೋಸ್ಗಳನ್ನ ಜೋಡಿಸ್ಕೊಂಡು ನಾವು ವಿಡಿಯೋ ನಾವು ಪೋಸ್ಟ್ ಮಾಡ್ಬೋದು, ಸೊ ಹಂಗೂ ಮಾಡ್ಬೋದು. ಪಿಕ್ಸೆಲ್ಸ್ ಮತ್ತೆ ಎಷ್ಟೊಂದು ಎಲ್ಲ ಮರ್ತೇ ಹೋಗಿದ್ದಾರೆ. ಈ AI ಟೂಲ್ ಬಂದ್ಬಿಟ್ಟು ಇದೆಲ್ಲ ಎಷ್ಟೊಂದು ವೆಬ್ಸೈಟ್ಗಳು ಮರ್ತೋಗ್ಬಿಟ್ಟಿದ್ದಾರೆ ಆಕ್ಚುಲಿ. ಪಿಕ್ಸೆಲ್ಸ್ ಇದು ಇಮೇಜಸ್, ಇನ್ನೊಂದಿದೆ ವಿಡಿಯೋಗೆ. ಸೊ ಆತರ ನೀವು ಕೆಲವೊಂದು ವಿಡಿಯೋಸ್ ಅದೆಲ್ಲ ಕಂಪ್ಲೀಟ್ ಫ್ರೀ ಇರುತ್ತೆ, ಅದನ್ನೇ ಜೋಡಿಸ್ಕೊಂಡು ಎಷ್ಟೊಂದು ವಿಡಿಯೋ ಮಾಡ್ಬೋದು. ಸೊ ಹಂಗೂ ಮಾಡೋರು ತುಂಬಾ ಜನ ಇದ್ದಾರೆ. ಸೊ ಎಫರ್ಟ್ ಇಲ್ದೇನೆ ನಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು, ಹಂಗೆಲ್ಲ ಇದೆ ಇವಾಗ. ಓಕೆ, ರೈಟ್. ಆಯ್ತಾ, ಇದು 91%. ಆಮೇಲೆ ಬಿಟ್ಸ್ ಯೂಸ್ ಮಾಡಿ, ಅಕಸ್ಮಾತ್ ಆಗಿ ನಿಮ್ಗೆ ವಿಡಿಯೋಸ್ ಬೇಕು, ಆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದಕ್ಕೆಲ್ಲ ಒಂದ್ ಕಡೆ ನಾನು ಅಟ್ಯಾಚ್ ಮಾಡಬೇಕು ಅಂದ್ರೆ ಬಿಟ್ಸ್ ಕೂಡ ಯೂಸ್ ಮಾಡೋದು. ಯಾಕಂದ್ರೆ ಬಿಟ್ಸ್ ಬಂದು ನಿಮ್ಗೆ ಒಂದ್ ದಿನಕ್ಕೆ 10 ವಿಡಿಯೋಸ್ ಫ್ರೀ ಇರುತ್ತೆ. ಇದು ನೋಡಿ ಇಲ್ಲಿ 50 ಕ್ರೆಡಿಟ್ಸ್, ಇದರಲ್ಲಿ 10 ಇದೆ. ಈಗ ಆ 10 ಕ್ರೆಡಿಟ್ಸ್ ಅಲ್ಲಿ ಏನೂ ಮಾಡಕ್ಕಾಗಲ್ಲ ನಿಮ್ಗೆ, ಇದು ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಮಿನಿಮಮ್ 20 ಕ್ರೆಡಿಟ್ಸ್ ಬೇಕೇ ಬೇಕು. ಸೊ ಈ 10 ಕ್ರೆಡಿಟ್ಸ್ ಅಷ್ಟೇ ವೇಸ್ಟ್. ಸೊ ಇವರು ಎಷ್ಟು ಬುದ್ಧಿವಂತ ಅಂದ್ರೆ ನೋಡಿ, 50 ಕ್ರೆಡಿಟ್ಸ್ ಕೊಡ್ತಾರೆ. ನಾವು 2 ವಿಡಿಯೋ ಮಾಡ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ, ನಾವು ಮಿಕ್ಕಿದ್ದೇನು ಮಾಡೋಕ್ಕಾಗಲ್ಲ. ಸೊ ಮುಂಚೆ ಅವ್ರು ಏನ್ ಮಾಡೋದು, 1000 ಕ್ರೆಡಿಟ್ಸ್ ಕೊಟ್ರು. 1000 ಕ್ರೆಡಿಟ್ಸ್ ಅಂದ್ರೆ 50 ವಿಡಿಯೋಸ್ ಮಾಡ್ಬೋದಿತ್ತು. ಇಲ್ಲ ಅಂದ್ರೆ 20,000 ರೂಪಾಯಿ ಒಂದ್ ತಿಂಗಳಿಗೆ, 45,000 ಕ್ರೆಡಿಟ್ಸ್ ಕೊಡ್ತಾರೆ. 20,000 ಒಂದ್ ತಿಂಗಳಿಗೆ ಅಂದ್ರೆ, ಅಕಸ್ಮಾತ್ ನಾನು ಮೂವೀಸ್ ನಾನು ಮಾಡ್ತೀನಿ ಅಂದ್ರೆ ಓಕೆ, ಇಲ್ಲ ಅಂದ್ರೆ ವೇಸ್ಟ್. ಓಕೆನಾ. ಸೊ ಸೊ ಈ ರೀತಿ ನಾನು ಪ್ರಾಂಪ್ಟ್ಸ್ ಅನ್ನ ಬರೆದು ಇಮೇಜಸ್ ಮಾಡ್ಕೋಬಹುದು. ಇಮೇಜ್ ಅನ್ನ ಎಡಿಟ್ ಮಾಡಬೇಕು ಅಂದ್ರೆ ಈ ರೀತಿ ನಾನು ಹೋಗ್ಬಿಟ್ಟು ಎಡಿಟ್ ಕೂಡ ಮಾಡಬಹುದು. ಸೊ ನಾನು ನಿಮ್ಗೆ ಇಲ್ಲಿ ಜಸ್ಟ್ ಒಂದು ಇಮೇಜ್ ಎಡಿಟ್ ತೋರಿಸಿದ್ನಲ್ಲ, ಸೊ ಈ ತರ ನಾನು ಇಲ್ಲಿ ಹೋಗ್ಬಿಟ್ಟು ಎಡಿಟ್ ಕೂಡ ಮಾಡ್ಕೋಬಹುದು. ಅಂದ್ರೆ ಇಲ್ಲ ಇದು ಕೊಟ್ಟಿದ್ದೀನಿ, ಅಕಸ್ಮಾತ್ ಇನ್ನೂ ನಾನು ಎಡಿಟ್ ಮಾಡ್ಬೇಕು ಅಂದ್ರೆ ಖಂಡಿತ ಮಾಡ್ಬೋದು. ಈಗ ನೋಡಿ, ಇವಾಗ ಇವ್ರಿಗೆ ಕೂದಲೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಚೇಂಜಸ್ ಹೇರ್ ಸ್ಟೈಲ್, ಚೇಂಜಸ್ ಹೇರ್ ಸ್ಟೈಲ್, ಹೇರ್ ಸ್ಟೈಲ್ ಕೊಡ್ತೀನಿ ಸುಮ್ಮನೆ, ನಂಗೆ ಗೊತ್ತಿಲ್ಲ ಹೇರ್ ಸ್ಟೈಲ್ ಹೆಸರಲ್ಲ, ಸುಮ್ಮನೆ ಒಂದು ಕೊಟ್ಟಿರ್ತೀನಿ. ಸೊ ಅವ್ನಿಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು, ಈಗ ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಈಗ ಲಿಸ್ಟ್
ಸೊ ಇಲ್ಲಿ ನೀವು ಪ್ರಾಂಪ್ಟ್ಸ್ ಮೈನ್ ಥಿಂಗ್ ಪ್ರಾಂಪ್ಟ್ ಆಯ್ತಾ, ಕೀವರ್ಡ್ಸ್ ನೋಡಿ ಸೂಪರ್ ಮಾಡಾಕ್ತದೆ. ಫುಲ್ ಅವನೊಂದು ಲುಕ್ ಅಂಡ್ ಫೀಲ್ ಚೇಂಜ್ ಮಾಡ್ಬಿಡ್ದಾಗ ಫುಲ್ ಮಾಡರ್ನ್ ಆಗೋದು. ಈಗ ನೋಡ್ರಿ ಮಾಡ್ಬಿಟ್ಟಿದೆ ರೈಟ್. ಸೊ ಈ ತರ ಮಾಡ್ಕೋಬಹುದು ಆಯ್ತಾ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಫೋಟೋ ಎಡಿಟಿಂಗ್ ಎಲ್ಲ ಈ ರೀತಿ ಮಾಡ್ಬೋದು. ಬರ್ಲೇ ಇಲ್ಲ ಅದು ನೋಡ್ರಿ ಅಷ್ಟೇ. ಈಗ ಇನ್ನೊಂದು ಮಾಡ್ಬೇಕು ಅಂದ್ರೆ ಇದು ಕ್ರೆಡಿಟ್ಸ್ ಕೇಳುತ್ತೆ. ಇವಾಗ ಇಲ್ಲಿರೋದು ಇವಾಗ ಕ್ರೆಡಿಟ್ಸ್ ಎಲ್ಲ ಮುಗಿದೋಗಿದೆ. ಏನಕ್ಕೆ ನೋಡಿ ಇಲ್ಲಿ ಫ್ಲೋ ಇಸ್ ಕರೆಂಟ್ ಎಕ್ಸ್ಪೀರಿಂಗ್ ಹೈ ಡಿಮ್ಯಾಂಡ್. ಸೊ ಇಷ್ಟೊತ್ತಾಗ್ಬಿಡ್ತದೆ ನಿಮಗೆ 7 ಗಂಟೆ ಆದ್ಮೇಲೆ ಕಂಪ್ಲೀಟ್ ಇದು ಸಿಕ್ಕಾಬಿಟ್ಟು ಹೈ ಡಿಮ್ಯಾಂಡ್ ಅಂತ ಬಂದ್ಬಿಡುತ್ತೆ. ಓಕೆ, ಬಟ್ ಇದನ್ನ ಟ್ರೈ ಮಾಡಿ ನೀವು. ಓಕೆನಾ, ಈಗ ನಾನು ಮತ್ತೆ ಇದನ್ನ ರನ್ ಮಾಡ್ತು ಅಂದ್ರೆ ಇದು ತಗೊಳತನ ಗೊತ್ತಿಲ್ಲ ಇರೋದು. ಓಕೆ, ವಾಪಸ್ ಬಂದು ಕ್ರೆಡಿಟ್ಸ್ ಪರವಾಗಿಲ್ಲ. ಫೈನ್, ಎನಿವೇಸ್ ಹಾ ಆಶ್ರಮ್ ಸಾರಿ ಸರ್. ಓಕೆ ಓಕೆ ರೈಟ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ನೋಡೋಣ, ನಾವು ಒಂದಷ್ಟೊತ್ತು ಮಾತಾಡುತ್ತಿರ್ಬೇಕಾದ್ರೆ ಇದು ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇದಾಗುತ್ತೆ ಅಂದ್ರೆ ನಿಮ್ಗೆ ಇದು ಕಂಪ್ಲೀಟ್ ಆದ್ರೆ ನೀಟಾಗಿ ಬರುತ್ತೆ. ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ನಾನು ಹೇಳಕ್ ಬರಲ್ಲ, ಬಟ್ ಬರುತ್ತೆ ಆಯ್ತಾ. ಅಂದ್ರೆ ನಿಮಗೆ ಇವಾಗ ಎಷ್ಟೊಂದು ಟೂಲ್ಸ್ಗಳಿದ್ದಾವೆ ಆಯ್ತಾ. ನಿಮಗೆ ಟೂಲ್ಸ್ ಕಲಿಯೋದಕ್ಕಿಂತ ನಾನು ಹೇಳ್ತಾ ಇರೋದು ಐಡಿಯಾಸ್, ಕ್ರಿಯೇಟಿವಿಟಿ, ಇನ್ನೋವೇಷನ್ಸ್ ಇಂಥದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಟೂಲ್ಸ್ ಎಲ್ಲ ಇವಾಗ ನಾನು ಏನ್ ಹೇಳಿದ್ರು ಅದನ್ನ ಮಾಡೋಷ್ಟು AI ಒಂದು ಕೆಪಾಸಿಟಿ ಇದೆ ಆಯ್ತಾ. ನೋಡಿ ಇದನ್ನ ಎಕ್ಸಾಂಪಲ್, ನನಗೆ ಈ ತರ ಏನಾದ್ರು ಅಕಸ್ಮಾತ್ ಫೋಟೋಶಾಪ್ ಅಲ್ಲಿ ಮುಂಚೆ ಬೇಕು ಅಂದ್ರೆ ನಾವು ಇದೆಲ್ಲ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಆಯ್ತಾ. ಬ್ರಷ್ ಅಂತ ಬರೋದ, ಬ್ರಷ್ ಅಲ್ಲಿ ಏನೋ ಒಂದು ಮಾಡ್ಕೊಂಡು ಮತ್ತೆ ಹಿಂಗೆಲ್ಲ, ಆದ್ರೆ ಇಷ್ಟು ರಿಯಲಿಸ್ಟಿಕ್ ಆಗಿ ಬರ್ತಿರ್ಲಿಲ್ಲ. ಇಲ್ಲಿ ನೋಡಿ ನಾನು ಸುಮ್ಮನೆ ಏನೋ ಒಂದೇ ಒಂದು ಚಿಕ್ಕದೊಂದು ಪ್ರಾಂಪ್ಟ್ ಕೊಟ್ಟೆ, ಇಲ್ಲಿ ನೋಡಿ ಇದೇ ಚೇಂಜ್ ಆಗೋಯ್ತು ಇಲ್ಲಿ. ನೋಡಿ ಯಾವ ತರ ಇದ್ದಿತ್ತು, ಯಾವ ತರ ಆಗೋಯ್ತು. ಸೊ ಆತರ ಇವಾಗ ನಮಗೆ ಬೇಕಾಗಿರೋದೇನೋ ಟೂಲ್ಸ್ ಕಲಿಯೋದಕ್ಕೂ ಮುಂಚೆ ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಇನ್ನೋವೇಷನ್ ಆಗಿ ಯೋಚನೆ ಮಾಡುವಂಥದ್ದು. ಅಕಸ್ಮಾತ್ ನನ್ಗೆ ಗೊತ್ತಾಗಿಲ್ಲ ಅಂದ್ರೂ ಅದನ್ನು ನಾನು ChatGPT ಕೊಟ್ಬಿಟ್ರೆ ಅದೇ ನಮ್ಗೆಲ್ಲ ಐಡಿಯಾಸ್ ಕೊಟ್ಬಿಡುತ್ತೆ. ಸೊ ನೀವು ಮುಂಚೆ ಅಷ್ಟು ತುಂಬಾ ಯೋಚನೆ ಮಾಡಿ ಇದನ್ನ ಹೆಂಗ್ ಮಾಡಬೇಕು, ಇದು ಕಲಿಬೇಕು, ಫೋಟೋಶಾಪ್ ಕಲಿತು ನಾವೆಲ್ಲ ಫುಲ್ ಎಲ್ಲ ಆಪ್ಷನ್ಸ್ ಕಲಿಬೇಕು ಆ ಥರದ್ದೇನಿಲ್ಲ. ನಿಮ್ಗೆ ಇವಾಗ ಏನೇ ಮಾಡಿದ್ರು ಐಡಿಯಾಸ್ ಮುಖ್ಯ, ಸ್ಟ್ರಾಟಜಿ ಮುಖ್ಯ, ಇನ್ನೋವೇಷನ್ಸ್, ಕ್ರಿಯೇಟಿವಿಟಿ ಈ ಥರದ್ದು ಮುಖ್ಯ. ಓಕೆನಾ ರೈಟ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ನೋಡೋಣ ಇದು ಅಕಸ್ಮಾತ್ ಬಂದ್ರೆ ನಾವು ಕ್ಲೋಸ್ ಮಾಡೋದಕ್ಕೆ ಮುಂಚೆ ನಿಮ್ಗೆ ತೋರಿಸ್ತೀನಿ ಏನಂತ ಗೊತ್ತಿಲ್ಲ. 99% ಅದನ್ನ ಮತ್ತೆ ನಿಂತ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಓಕೆ ಫೈನ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇವಾಗ ನೀವು ಹೇಳಿ ಹೆಂಗ ಅನಿಸ್ತು ಕ್ಲಾಸ್, ಇನ್ನು ಏನಾದ್ರು ಡೌಟ್ಸ್ ಇದೆಯಾ? ಏನಿದ್ರೆ ದಯವಿಟ್ಟು ತಿಳಿಸಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೀಪಲ್ ಹೆಂಗ ಅನಿಸ್ತು ಸೆಷನ್? Wonderful session, sir. It's a more interesting topic. ಓಕೆ ಇದೆಲ್ಲ ಬಂದು ತುಂಬಾ ಕ್ರಿಯೇಟಿವ್ ಇರ್ಬೇಕಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ ಈ ತರ ನಾವು ಮಾಡ್ತಾ ಇದ್ದಾಗ ನೋಡ್ತಾ ಇದ್ರೆ ಬೋರ್ ಆಗ್ಬಿಡುತ್ತೆ ಆಯ್ತಾ. ನೀವೇ ಮಾಡ್ತಾ ಇದ್ರೆ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇರ್ತದೆ. ಇವಾಗ ನಾನು ಎಷ್ಟೊಂದು ಟ್ಯಾಬ್ಸ್ ಓಪನ್ ಮಾಡ್ಕೊಂಡು ಇದಾಗಿದೆ ಅಂತ ನೋಡ್ತಾ ಇರ್ತೀನಿ. ಸೊ ಏನಾಗುತ್ತೆ ಅಂದ್ರೆ ಅದು ರೆಂಡರ್ ಆಗಬೇಕು ನೋಡಿ. ಈ ತರ ಈಗ ನಾವು ಸುಮ್ಮನೆ ಕುತ್ಕೊಂಡಿದ್ರೆ ಬೇಜಾರಾಗ್ಬಿಡುತ್ತೆ. ನೀವೇ ಮಾಡ್ತಿದ್ರೆ ನಿಮ್ಗೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗ್ ಬರುತ್ತಪ್ಪ ಏನು ಅಂತ. ಅಷ್ಟೇ ಬಿಟ್ರೆ ಈಗ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಹೆಂಗಿರುತ್ತೆ ಗೊತ್ತಾ, ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಇದು ಹಿಂಗ್ ಕಲೀರಿ ಅಂತ. ಇಲ್ಲಿ ನಾನು ನಿಮ್ಗೆ ಟೂಲ್ಸ್ ಅನ್ನ ಕಲಿಸೋದಕ್ಕೂ ಹೆಚ್ಚಾಗಿ ನಿಮ್ಗೆ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ಬೋದು ಅಂತ ಕಲಿಸೋದು ನನ್ನ ಉದ್ದೇಶ ಆಗಿತ್ತು ಅಷ್ಟೇ. ನೋಡಿ ಮತ್ತೆ ನಿಂತ್ಕೋತೀನಿ 99%.
ಒಂದ್ 2 ನಿಮಿಷ ನೋಡೋಣ, ಬಂದಿಲ್ಲ ಅಂದ್ರೆ ಕ್ಲೋಸ್ ಮಾಡ್ಬಿಡ್ತೀನಿ ಅಷ್ಟೇ. Main thing is prompt, sir. How you ಹೌದು, give ಹೌದು. prompt. ಪ್ರಾಂಪ್ಟ್ Technically ಇನ್ನೊಂದನ್ನ ನೋಡಿ, ನೀವ್ ಹೇಳ್ದಂಗೆ ಪ್ರಾಂಪ್ಟ್ ಇಸ್ ಇಂಪಾರ್ಟೆಂಟ್, ಬಟ್ ಏನಂದ್ರೆ ನಿಮ್ಮ ಐಡಿಯಾಸ್ ಇಂಪಾರ್ಟೆಂಟ್. ನಾನು ಸುಮ್ಮನೆ ಇವಾಗ ಏನೋ ಒಂದು ಪ್ರಾಂಪ್ಟ್ ಕೊಟ್ರೆ ಎಲ್ಲಾ ಟೈಮ್ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳಕ್ ಬರಲ್ಲ. ಓಕೆ, Correct, sir. ನಾನು ಏನ್ ಮಾಡ್ಬೇಕು ಅಂತ ಇರ್ತೀನಿ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಆಮೇಲೆ ನಾನು ಆ ಪ್ರಾಂಪ್ಟ್ ಅನ್ನ ಕೊಡಬೇಕು. ಅದರ್ವೈಸ್ ಆಯ್ತಾ, ನನಗೆ ಪ್ರಾಂಪ್ಟ್ ನನಗೆ ಬರೆಯಕ್ ಬರಲ್ಲ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಐಡಿಯಾಸ್ ಏನಿದೆ ಪ್ರಾಪರ್ ಇಂಗ್ಲಿಷ್ ಅಲ್ಲೇ ಕೊಡ್ಬೇಕು ಅಂತಿಲ್ಲ, ಆಯ್ತಾ. ಸುಮ್ನೆ ನೀವೆಲ್ಲಾನು ಟೈಪ್ ಮಾಡ್ಬಿಟ್ಟು ChatGPT ಕೊಟ್ಬಿಟ್ಟು ಅದಕ್ಕೆ ಜಸ್ಟ್ ಕೊಡಿ, ಈ ತರ ಒಂದು ಕರೆಕ್ಟ್ ಪ್ರಾಂಪ್ಟ್ ಬೇಕು ಅಂತ, ಅದೇ ಕೊಡುತ್ತೆ. ನೀವು ನನಗೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಗೊತ್ತಿಲ್ಲ, ನನ್ಗೆ ಏನಪ್ಪ ಮಾಡೋದು, ಪ್ರಾಪರ್ ಇಂಗ್ಲಿಷ್ ಅಲ್ಲೇ ಕೊಡಬೇಕು ಅಂತ ನೀವು ಆ ಥರ ತಲೆನೇ ಕೆಡಿಸ್ಕೋಬೇಡಿ. ಅಷ್ಟು ನಿಮ್ಗೆ ಏನಾದ್ರು ಇತ್ತು ಅಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನೀವೇನಿಲ್ಲ, ಇಲ್ಲಿ ಪ್ರಾಂಪ್ಟ್ ಕೊಡ್ಬೇಕಾದ್ರೆ ಈ ತರ ಕೊಟ್ಬಿಡಿ, ಪ್ರಾಂಪ್ಟ್ ಎಂಜಿನಿಯರ್ ಹಿಂಗೆ ಕೊಟ್ಬಿಡಿ, ಆಯ್ತಾ. ಕೊಟ್ಬಿಟ್ಟು ಕ್ರಿಯೇಟ್ ಪ್ರಾಂಪ್ಟ್ ಟು ಜನರೇಟ್ ಸ್ಟ್ಯಾಚ್ಯೂ, ಆಯ್ತಾ. ಇನ್ನು ಬಿಗ್ ಡೆನ್ಸ್ ಫಾರೆಸ್ಟ್ should be biggest statue. ಆಯ್ತಾ. ಲಾಸ್ಟ್ ಏನ್ ಮಾಡಿ ಅಂದ್ರೆ ನೀಡ್ ಪ್ರಾಪರ್ keywords from engineered statements, give negative prompts. ಈ ತರ ಕೊಟ್ಬಿಡಿ, ಹಿಂಗ್ ಕೊಟ್ರೆ ಆಯ್ತಾ. ಅಷ್ಟೇ, ಅದೇ ನಮ್ಗೆ ನೀಟ್ ನೋಡಿ ಪ್ರಾಂಪ್ಟ್ ಇಂಜಿನಿಯರ್ ಸೆಟಪ್ ಟು ಜನರೇಟ್ ನೋಡಿ, ಅದೇ ಎಲ್ಲ ಕೀವರ್ಡ್ಸ್ ಎಲ್ಲ ನೀಟಾಗಿ ಕೊಟ್ಬಿಡುತ್ತೆ ನಮಗೆ. ನಾವು ತುಂಬಾ ತಲೆ ಕೆಡಿಸ್ಕೊಂಡೆಲ್ಲ ಮಾಡೋ ಅವಶ್ಯಕತೆನೂ ಇಲ್ಲ. ಓಕೆ, ಎಲ್ಲ ಕೊಟ್ಬಿಡುತ್ತೆ ನೀಟಾಗಿ, ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸಾರಿ ಬರ್ತಿಲ್ಲ ಇದು, ಓಕೆ, ಬಟ್ ಟ್ರೈ ಮಾಡಿ. ನನ್ನೇನು ಹಿಂಗೆ ಆಯ್ತು, ಇದು ತುಂಬಾ ಜನ ಟ್ರೈ ಮಾಡ್ತಾರೆ, ಫ್ಲೋ ಬಂದು ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ ಈಗ. ಸೊ ಇದರಲ್ಲಿ ನಿಮ್ಗೆ ಅಷ್ಟೊಂದು ಇದು ಬರಲ್ಲ ಈ ಜೆಮಿನೈ, ಆಯ್ತಾ. ಎಲ್ಲ ಫ್ಲೋ ಮತ್ತೆ ಹಿಕ್ಸ್ ಫೀಲ್ಡ್ ಇದೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಅದು ಇಷ್ಟೊತ್ತಲ್ಲಂತೂ ತುಂಬಾನೇ, ಯಾಕಂದ್ರೆ ಎಲ್ಲ ಇವಾಗ ಕೆಲ್ಸಕ್ಕೆ ಬಂದಿರ್ತಾರೆ ಅಥವಾ ಇವಾಗೆಲ್ಲ ನೈಟ್ ಅಲ್ಲಿ ಕುತ್ಕೋತಾರೆ, ಇಂಟರ್ನೆಟ್ ಫಾಸ್ಟ್ ಇರುತ್ತೆ ಅಥವಾ ಯಾರು ಯೂಸ್ ಮಾಡಲ್ಲ ಅಂತ ನೋಡ್ರಿ, ಇವಾಗಲೇ ತುಂಬಾ ಜನ ಯೂಸ್ ಮಾಡ್ತಾರೆ. ಓಕೆ, ಬಟ್ ಎನಿವೇಸ್ ಈ ತರ ಎಡಿಟಿಂಗ್ ಅನ್ನ ಕಲ್ತ್ಕೊಳ್ಳಿ. ಓಕೆ ಸರ್, ಇಮೇಜ್ ಅಲ್ಲಿ ಕನ್ನಡ ಫಂಟ್ ಕ್ಲೀನ್ ಆಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಮೋಸ್ಟ್ ಆಫ್ ದ ಟೈಮ್ ಕನ್ನಡ ಲೆಟರ್ಸ್ ಫೇಲ್ ಆಗುತ್ತೆ. ಓಕೆ, ಗುಡ್ ಕ್ವಶನ್. ಗೌತಮ್, ಥ್ಯಾಂಕ್ ಯು. ನೋಡಿ, ಕನ್ನಡ ಫಾಂಟ್ಸ್ ನಿಮ್ಗೆ ಬೇಕಂದ್ರೆ ದಯವಿಟ್ಟು ನೀವು ಈ ಜೆಮಿನೈ ಯೂಸ್ ಮಾಡಿ, ಆಯ್ತಾ. ಜೆಮಿನೈ ಯೂಸ್ ಮಾಡಿ, ನಿಮಗೆ ಈ ChatGPT ಇಲ್ಲಿ ಕನ್ನಡ ಫಾಂಟ್ಸ್ ಬರಲ್ಲ. ಓಕೆ, ನೋಡಿ ಇಲ್ಲಿ ಕೆಲಸ ಮಾಡ್ತೀನಿ, AI making in Kannada font. ನೋಡಿ ಇದೆಲ್ಲ ಇದು, ಈಗ ಸುಮ್ಮನೆ ಇದು ತಗೋತೀನಿ ನಾನು, ಆಯ್ತಾ. ಹೋಗ್ಬಿಟ್ಟು ಕ್ರಿಯೇಟ್ ಇಮೇಜ್ ಫಾರ್ ದ ಫಾಲೋಯಿಂಗ್ ಟೆಕ್ಸ್ಟ್ ಅಂತ ಕೊಡ್ತೀನಿ, ಡಬಲ್ ಪೋರ್ಟಲ್ ಕೊಡ್ತೀನಿ. ಓಕೆ, ಬಿಗ್ ಬೋಲ್ಡ್ thick with 3 and shine, ಆಯ್ತಾ. ಇದನ್ನ ಇಮೇಜ್ ಅಂತ ಕೊಡ್ತೀನಿ. ಇಲ್ಲಿ ನಿಮ್ಗೆ ಜೆಮಿನೈಯಲ್ಲಿ ನೀಟಾಗಿ ಬರುತ್ತೆ, ಅದೇ ಪ್ರಾಂಪ್ಟ್ ಅನ್ನು ಇಲ್ಲಿ ಕೊಡ್ತೀನಿ. ಇದು ಕ್ರಿಯೇಟ್ ಇಮೇಜ್ ಅಂತ ಕೊಡ್ತೀನಿ.
ಸೊ ಎರಡರಲ್ಲೂ ಕೊಟ್ಟಿರ್ತೀನಿ ನೋಡೋಣ. ಓಕೆ, ಈ ಜೆಮಿನೈ ಟೆಕ್ಸ್ಟ್ ಚೆನ್ನಾಗಿ ರೆಕಗ್ನೈಸ್ ಮಾಡುತ್ತೆ, ಈ ಚಾಟ್ ಜಿಪಿಟಿ ಸರಿಯಾಗಿ ಕೊಡಲ್ಲ. ಯಾವ ತೆಲುಗು ತಮಿಳು ಏನು ಗೊತ್ತಾಗಲ್ಲ ಕೊಟ್ಬಿಡುತ್ತೆ. ಇದು ಚೆನ್ನಾಗಿ ಕೊಡುತ್ತೆ ಜೆಮಿನೈ ನೋಡಿ, ಕಾಣ್ತಿದ್ಯಾ? ಸೊ ಇಲ್ಲಿ ಈ ತರ ಕೊಡುತ್ತೆ. ನಮಗೆ ಪ್ಲೇನ್ ಬೇಕಂದ್ರೆ ಇಲ್ಲ ಉಂಟು, ಇದು ತೆಗೆದ್ಬಿಡ್ತೀನಿ, ಇದನ್ನ ತೆಗೆದ್ಬಿಡ್ತೀನಿ ನೋಡಿ, ಹಿಂಗ್ ಬರುತ್ತೆ. ಇದೆಲ್ಲ ಓಕೆ, ಈ ಫಾಂಟ್ ಸರಿಯಾಗಿ ರೀಡ್ ಮಾಡಲ್ಲ. ಇದು ತೆಲುಗು ತಮಿಳು ಏನೋ ಗೊತ್ತಿಲ್ಲ, ನಮ್ಗೆ ಏನು ಗೊತ್ತೇ ಆಗಲ್ಲ, ಏನ್ ಬರ್ತೀನಿ ಏನು ಕೊಟ್ಟಿದೆ ಅಂತಾನೆ ಗೊತ್ತಾಗಲ್ಲ. ಇದೊಂದು ಬೇಜಾರು ಇದ್ರಲ್ಲಿ ಚಾಟ್ ಜಿಪಿಟಿಲಿ. ಬಟ್ ಇದು ನೋಡಿ ಫಾಂಟ್ ಎಲ್ಲ ಸಕ್ಕತ್ತಾಗಿ ಕೊಡುತ್ತೆ, ಬಟ್ ಕರೆಕ್ಟಾಗಿ ಕೊಡಲ್ಲ, ಅದೇ ಬೇಜಾರು. ಇದ್ರಲ್ಲಿ ಚೆನ್ನಾಗಿ ಬರುತ್ತೆ, ಬಟ್ ನಿಮ್ಗೆ ಇಷ್ಟು ಈ ತರ ಎಫೆಕ್ಟ್ ಕೊಡಲ್ಲ ಅದ್ರ. ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ನಿಮ್ಗೆ. ಆತರ ಇದ್ರೆ ಏನ್ ಮಾಡಿ ಅಂದ್ರೆ, ಇಲ್ಲಿ ಇದ್ರ ನೋಡಿ ಬರ್ತಿದ್ಯಾ ವಿನಯ್, ಕಾಣಿಸ್ತಿದ್ಯಾ? ವಿನಯ್, ಓಕೆ. ಅಕಸ್ಮಾತ್ ಬ್ಯಾಕ್ ಗ್ರೌಂಡ್ ನಿಮ್ಗೆ ಏನಾದ್ರು ಟ್ರಾನ್ಸ್ಪರೆಂಟ್ ಬೇಕಂದ್ರೆ ಮೇಕ್ ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ಅಂತ ಕೊಡಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದನ್ನ ಕಾಪಿ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೊಂಡು ಹಿಂಗ್ ಯೂಸ್ ಮಾಡ್ಬೋದು. ಓಕೆನಾ? ತೆಲುಗು ಅಂತ ಹೇಳಕ್ ಬರಲ್ಲ ವಿನಯ್. ಈಗ ಇಲ್ಲೇ ಕೊಟ್ಟಿದ್ದಲ್ಲ, ಇದು ತೆಲುಗು, ಇದು ಆಕ್ಚುಲಿ ತೆಲುಗು ಅಂತ ನನಗೆ ಗೊತ್ತಿಲ್ಲ. ಇದು ಕರೆಕ್ಟಾಗಿ ಕೊಟ್ಟಿದೆ, ತೆಲುಗಲ್ಲಿ ಕೊಟ್ಟಿದೆ, ಅದು ಕರೆಕ್ಟಾಗಿದೆ. ನನಗೇನೋ ಡೌಟ್ ಇದೆ ತೆಲುಗು ಅಂತ. ನೋ ಸರ್, ತೆಲುಗು ಅಲ್ಲ, ಫಾಂಟ್ ಮಾತ್ರ ನೋಡಕ್ ತೆಲುಗು ತರ ಇದೆ ಅಷ್ಟೇ. ಅದೇ ನಾನು ಹೇಳ್ತಾ ಇರೋದು ತೆಲುಗುನು ಅಲ್ಲ ಇದು ಆಕ್ಚುಲಿ. ಅದೇ ತೆಲುಗುಲು ಅಲ್ಲ, ಅದು ತೆಲುಗುಲ್ ಓದಕ್ಕೂ ಬರಲ್ಲ, ತೆಲುಗು ಲೆಟರ್ಸ್ ಅಲ್ಲ ಅದು. ಹೌದು, ಅಂದ್ರೆ ಅದು ಅಂದಾಜ್ ಮೇಲೆ ಕೊಟ್ಬಿಟ್ಟಿದ್ರು. ಬಟ್ ನನಗೆ ಈ ಚಾಟ್ ಜಿಪಿಟಿಯಲ್ಲಿ ಇಮೇಜಸ್ ಆಗ್ಲಿ ಫಾಂಟ್ ಆಗ್ಲಿ ಇದ್ರದ್ದು ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಇದು ಮೀನಿಂಗ್ಫುಲ್ ಆಗಿರಲ್ಲ ನೋಡಿ. ಇದು ಈ ಕನ್ನಡಕ್ಕೆ ಮಾತ್ರ, ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ. ಜೆಮಿನೈಯಲ್ಲಿ ಬರುತ್ತೆ ನೋಡಿ, ಇದನ್ನ ಸೇವ್ ಮಾಡ್ಕೋಬಹುದು. ಇದು ನಿಮ್ಗೆ ಬ್ಯಾಕ್ ಗ್ರೌಂಡ್ ನಿಮ್ಗೆ ಇದು ಟ್ರಾನ್ಸ್ಪರೆಂಟ್ ಅಂತ, ಇದನ್ನ ಯೂಸ್ ಮಾಡ್ಕೋಬಹುದು ನೀವು. ಇನ್ನು ನೀವು ಇದನ್ನ ಪ್ರಾಂಪ್ಟ್ ಚೆನ್ನಾಗಿ ಕೊಟ್ರೆ ಅದು ಬರುತ್ತೆ ಚೆನ್ನಾಗಿ. ಓಕೆ, ಸೊ ಜೆಮಿನೈ ಯೂಸ್ ಮಾಡಿ, ಕನ್ನಡ ಫಾಂಟ್ ಚೆನ್ನಾಗಿ ಬರುತ್ತೆ. ಓಕೆ ಪೀಪಲ್, ಥ್ಯಾಂಕ್ ಯು ವಿನಯ್. ಓಕೆನಾ? ಥ್ಯಾಂಕ್ ಯು ಸರ್. ಓಕೆ sir, it works if we give exact font for Kannada like ATS bundle. ಅದು ಬರುತ್ತಲ್ಲ ಗೊತ್ತಿಲ್ಲ ವಿನಯ್, ಕೊಟ್ಟು ನೋಡ್ಬೋದು. ಡೌಟ್ ನಮ್ಗೆ, ಯಾಕಂದ್ರೆ ಎಕ್ಸಾಕ್ಟ್ ಫಾಂಟ್ಸ್ ಅಂತ ತಗೊಳ್ಳಲ್ಲ ಅದು. ಯಾಕಂದ್ರೆ ಇನ್ನು ಆತರ ಫಾಂಟ್ ವೈಸ್ ಕೊಡೋ ಡೌಟ್. ಇಂಗ್ಲಿಷ್ ಬರುತ್ತೆ ನಿಮ್ಗೆ, ಕನ್ನಡದಲ್ಲಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಟ್ರೈ ಮಾಡಿ ನೋಡಿ, ಇದು ಜೆಮಿನೈ ಅಂತ ಕೊಟ್ಟು ನೋಡಿ, ಬರ್ಬೋದು. ಆಯ್ತಾ? ನೋಡಿ ಒಂದೇ ವಸ್ತು ಕೊಟ್ಬಿಡಿ, ಅದನ್ನು ಒಂದು ನೋಡೇ ಬಿಡೋಣ ಲಾಸ್ಟಲ್ಲಿ. ಅದು ಏನೋ ಒಂದು ತಲೆಗೆ ಹತ್ಬಿಟ್ರೆ ಮುಗಿಸ್ಬಿಡ್ಬೋದು. ಓಕೆ, ATS ಜಸ್ಟ್ ಟ್ರೈ ಮಾಡ್ತೀನಿ ನೋಡೋಣ, ಗೊತ್ತಿಲ್ಲ ಇದು ಬರುತ್ತೆ ಅನ್ನೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಕನ್ನಡಕ್ಕೆ. ಇಲ್ಲ ತಗೋತಲ್ಲ, ಎಷ್ಟು ಇದೇ ಫಾಂಟ್ ಬರ್ತೀವಿ, ಎಕ್ಸಾಕ್ಟ್ ಫಾಂಟ್ ಬರಲ್ಲ. ಬಟ್ ಇದು ಓಕೆ, ಅಟ್ಲೀಸ್ಟ್ ನಿಮಗೆ ಇಷ್ಟಾದ್ರೂ ಬರ್ತಿದೆ. ಓಕೆ, ಇದ್ರಲ್ಲಿ ಅದು ಬರಲ್ಲ.
ಕನ್ನಡ ಫಾಂಟ್ ಬರುತ್ತೆ, ಬಟ್ ಇಮೇಜ್ ಅಲ್ಲಿ ಕೇಳ್ತಾ ಇರೋದು ಗೌತಮ್. ಕನ್ನಡ ಫಾಂಟ್ ಬರುತ್ತೆ, ನೋಡ್ಬೇಕದು. ಕ್ಲೌಡ್ ಅಲ್ಲಿ ನಿಮ್ಗೆ ಇಮೇಜಸ್ ಬರಲ್ಲ ಆಕ್ಚುಲ್ ಆಗಿ. ಓಕೆ ಸರ್, ನೀವು ತಮ್ನೇಲ್ಸ್ ಕನ್ನಡ ಯೂಸ್ ಮಾಡಿದ್ರೆ ವಿನಯ್ ಏನ್ ಮಾಡಿ ಅಂದ್ರೆ ಇದರಲ್ಲೇ ಯೂಸ್ ಮಾಡಿ. ಫಾಂಟ್ಸ್ ಎಲ್ಲ ಇದ್ರಲ್ಲಿ ತಗೊಳ್ಳಿ, ಯಾವ್ದ್ರಲ್ಲಿ ಜಮನೆಯಲ್ಲಿ ತಗೊಳ್ಳಿ, ಅದ್ರಲ್ಲಿ ಮಾಡ್ಬೋದು. ಹಂಗೆ ಮಾಡಿ. ರೈಟ್ ಪೀಪಲ್, ಸೊ ನಾಳೆ ಇನ್ನು ಹೊಸ ಟಾಪಿಕ್ ಎಲ್ಲ ಮಾಡೋಣ. ನಾಳೆ 8 ಸಿಗ್ತೀನಿ. ಬಾಯ್, ಗುಡ್ ನೈಟ್. ಮತ್ತೆ ಎಲ್ಲ ವಿಡಿಯೋಸ್ ಹಾಕಿದ್ದೀನಿ ನಿನ್ನೆವರೆಗೂ. ಓಕೆ ಓಕೆ ರೈಟ್ ಪೀಪಲ್, ಟೇಕ್ ಕೇರ್ ಆಲ್ ಆಫ್ ಯು. ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಗುಡ್ ನೈಟ್, ಶುಭರಾತ್ರಿ, ಬಾಯ್.